ಸರ್ ನಮಸ್ಕಾರ. ನಮಸ್ಕಾರ ಸರ್. ಇಂದು ನಮ್ಮೊಂದಿಗೆ ಚಲನಚಿತ್ರ ನಿರ್ದೇಶಕರು ಹಾಗೂ ಚಲನಚಿತ್ರ ನಿರ್ದೇಶಕರ ಸಂಘದ ಉಪಾಧ್ಯಕ್ಷರಾದಂಥ ಜಗದೀಶ್ ಕೊಪ್ಪ ಅವರು ಇಂದು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಹಾಗೂ ಹಿರಿಯ ತರೆಯ ಹಾಗೂ ಕಿರಿತೆರೆಯ ಕಲಾವಿದರು, ಹೆಚ್ಚಿನ ಬೇಡಿಕೆಯಲ್ಲಿರುವಂಥ ಕಲಾವಿದರು ಸದ್ಯಕ್ಕೆ ಇವತ್ತು ನಮ್ಮೊಂದಿಗೆ ಅವರ ಅನುಭವವನ್ನು ಹಂಚಿಕೊಳ್ಳಲು ನಮ್ಮೊಂದಿಗೆ ನಮ್ಮ ಸಿಲ್ವರ್ ಸ್ಕ್ರೀನ್ 23 ಯೂಟ್ಯೂಬ್ ಚಾನಲ್ಗೆ ಬಂದಿದ್ದಾರೆ. ಸರ್, ತಮಗೆ ಸಿಲ್ವರ್ ಸ್ಕ್ರೀನ್ 23 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸರ್ ನಮಸ್ಕಾರ ಸರ್. ತಮ್ಮ ಇನ್ನೂ ಹೆಚ್ಚಿನ ಪರಿಚಯ ನಮ್ಮ ಪ್ರೇಕ್ಷಕರಿಗೆ ತಮ್ಮಿಂದ. ಪರಿಚಯ ಅಂತಂದರೆ ನಂದು ಮಂಡ್ಯದಲ್ಲೇ ಹುಟ್ಟು, ಮಂಡ್ಯದಲ್ಲೇ ಬೆಳೆದು, ಮಂಡ್ಯದಲ್ಲೇ ಎಜುಕೇಷನ್ ಮಾಡಿ, ಅಲ್ಲೇ ಈ ಕಾಲೇಜ್ಗಳಲ್ಲಿ ಸ್ಕೂಲ್ಗಳಲ್ಲೆಲ್ಲ ಅವಾಗ ಈ ಯೂನಿಯನ್ ಡೇ ಅಂತ ಮಾಡ್ತಾಯಿದ್ರು. ಅಲ್ಲಿ ನಮ್ಮದು ಕಲ್ಚರಲ್ ಪ್ರೋಗ್ರಾಮ್ಗಳು ಅಂದರೆ ಡ್ಯಾನ್ಸ್ ಮಾಡೋದು, ನಾಟಕಗಳು ಮಾಡೋದು, ಈ ರೀತಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಬರ್ತಾರೆ. ಅಂದರೆ ಡ್ಯಾನ್ಸ್ ಅಂದರೆ ನನಗೆ ತುಂಬ ಹುಚ್ಚು. ಅವಾಗೆಲ್ಲ ಟೇಪ್ ರಿಕಾರ್ಡಲ್ಲಿ ಟೇಪನ್ನು ತಂದು ಅದಕ್ಕೆ ಕ್ಯಾಸೆಟ್ ಅಂಗಡಿಗೆ ಹೋಗಿ ₹1 ₹2 ಕೊಟ್ಟರೆ ಅವರು ನಮಗೆ ಬೇಕಾದಂಥ ಸಾಂಗನ್ನು ರೆಕಾರ್ಡ್ ಮಾಡಿಕೊಡೋರು. ಅದನ್ನು ತಗೊಬಂದು ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಯಾರು ಇಲ್ಲದೆ ಹೋದಾಗ ಅದನ್ನು ಹಾಕ್ಬಿಟ್ಟು ಡ್ಯಾನ್ಸ್ ಕಲ್ತ್ಕೊಂಡು ಡ್ಯಾನ್ಸ್ ಮಾಡೋಕ್ಕೆ ಹೋಗ್ತಾಯಿದೆ. ಅವಾಗ ಹಂಗೆ ಮಾಡಿ ಅವಾಗೆಲ್ಲ ನಮಗೆ ಈ ಡ್ಯಾನ್ಸ್ಗೆ ಸ್ಫೂರ್ತಿ ಯಾರು ಅಂತಂದರೆ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರು, ಸುಪ್ರೀಂ ಸ್ಟಾರು ನಮ್ಮ ಶಶಿಕುಮಾರ್ ಅವರು, ಆಮೇಲೆ ವಿನೋದ್ ರಾಜ್ ಸಾರು, ಇವರು 3 ಜನದ ಡ್ಯಾನ್ಸ್ಗಳನ್ನ ನೋಡಿ ನಾನು ಆ ಡ್ಯಾನ್ಸ್ನ ಕಲಿಬೇಕು ಅನ್ನೋ ಆಸಕ್ತಿ ಜಾಸ್ತಿಯಾಗಿ ಒಳ್ಳೆ ಡ್ಯಾನ್ಸರ್ಸ್ ಅವಾಗ. ಈಗಿಲ್ಲ ಬಿಡಿ, ಈಗ ತುಂಬ ದಪ್ಪ ಆಗ್ಬಿಟ್ಟಿದ್ದೀನಿ. ಅವಾಗ ಅಂದರೆ ಒಂದು 17-18-20 ವರ್ಷ ಒಳಗಡೆ ಇರಬೇಕು. ಆ ಟೈಮಲ್ಲೇ ಆ ಸಾಂಗ್ಸ್ಗಳೆಲ್ಲ ಆಡಿ ಕಾಲೇಜ್ಗಳಲ್ಲಿ ಡ್ಯಾನ್ಸ್ಗಳು ಮಾಡ್ತಾಯಿದ್ದೆ ಮತ್ತು ಡ್ರಾಮಾಗಳು ಮಾಡ್ತಾಯಿದ್ದೆ. ಆವಾಗೆಲ್ಲ ನಮ್ಮ ಸ್ನೇಹಿತರು, ನಮ್ಮ ಗೆಳೆಯರೆಲ್ಲ ನೋಡಿ, ಡ್ಯಾನ್ಸ್ ಚೆನ್ನಾಗಿ ಮಾಡ್ತೀಯಾ, ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡ್ತೀಯಾ, ನಾಟಕ ಎಲ್ಲ ಮಾಡ್ತೀಯಾ, ನೀನು ಯಾಕೆ ಸಿನಿಮಾಗೆ ಹೋಗಬಾರ್ದು ಅನ್ನೋದನ್ನು ಅಲ್ಲಿಂದ ಹುಚ್ಚೆಬ್ಸಿದ್ರು. ಅದು ನಮಗೆ ಹಾಗೆ ತಲೆಗೆ ಹುಳ ಬಿಟ್ಟಂಗಾಯಿತು. ಅಲ್ಲಿಂದ ಶುರುವಾಯಿತು ನಮ್ಮ ಸಿನಿಮಾ ಪಯಣ ಅಂದರೆ ಅಷ್ಟು ಸುಲಭವಾಗಿ ಆಗಲಿಲ್ಲ ಬಿಡಿ. ಯಾಕೆಂದರೆ ನಮಗೆ ಬ್ಯಾಕ್ಗ್ರೌಂಡಲ್ಲಿ ನಮ್ಮ ಅಪ್ಪನ ಕಡೆ ಆಗಲಿ ನಮ್ಮ ಅಮ್ಮನ ಕಡೆ ಆಗಲಿ ಯಾರಿಗೂ ಸಿನಿಮಾದ ಸಂಪರ್ಕನೂ ಇಲ್ಲ, ಅದರ ಅನುಭವನೂ ಇಲ್ಲ, ಗಾಳಿ ಗಂಧನೂ ಗೊತ್ತಿಲ್ಲ. ಅದರಲ್ಲಿ ನಾನು ಸ್ವಲ್ಪ ಅದನ್ನು ಹುಚ್ಚೊಬ್ಬರಿಸ್ಕೊಂಡು ಈ ಥರ ಶುರು ಮಾಡಿದೆ. ಆಮೇಲೆ ಈ ಸಿನಿಮಾಗೆ ಬರಬೇಕಾದ್ರೆ ಹಿನ್ನೆಲೆ ಏನೂ ಇಲ್ಲ, ತಂದೆ ತಾಯಿ ಆಗಲಿ ಅಥವಾ ಹಿನ್ನೆಲೆ ಯಾರೋ ಸಿನಿಮಾ ರಂಗದ ಕಡೆ ಯಾರೂ ಇರಲಿಲ್ಲ. ಹೌದು. ಮತ್ತು ಸಿನಿಮಾ ರಂಗದ ಆ ಕಡೆ ಆಕರ್ಷಣೆ ಹೆಂಗೆ ನಿಮಗೆ? ಅದೇ ಆಕರ್ಷಣೆ ಅಂತಂದರೆ ಅವಾಗ ಈಗಿನ ಥರ ಅವಾಗ ಚಾನಲ್ಗಳು ಯಾವ ಟಿ ವಿನೂ ಇರಲಿಲ್ಲ. ಅವಾಗ ಇದ್ದದ್ದು ಒಂದೇ ದೂರದರ್ಶನ. ಗುರುವಾರ ದಿನ ಚಿತ್ರಮಂಜರಿಗೆ ಬರೋದು, ಶನಿವಾರನೋ ಭಾನುವಾರ ಸಿನಿಮಾ ಬರೋದು. ಅವಾಗ ನಮ್ಮನೇಲಿ ಟಿ ವಿ ಅಂತೂ ಇರಲಿಲ್ಲ. ಅವಾಗೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ, ಮೇಲ್ಗಡೆ ಆ್ಯಂಟಿನ ಹಾಕಿ ತಿರುಗಿಸಿ ಪರೀಕ್ಷೆ ಆ ಥರ ಎಲ್ಲ ಮಾಡ್ತಾಯಿದ್ರು. ನಮ್ಮನೆ ಪಕ್ಕದಲ್ಲಿ ಇರೋರು ಟಿ ವಿ ಅವಾಗೆಲ್ಲ ಊರುಗಳಲ್ಲಿ, ಹಳ್ಳಿಗಳಲ್ಲಿ ಹೆಂಗೆ ಅಂದರೆ ಟಿ ವಿ ಇರೋರೇ ದೊಡ್ಡ ಶ್ರೀಮಂತರು, ಫೋನ್ ಇರೋರೇ ದೊಡ್ಡ ಶ್ರೀಮಂತರು, ಆ ಥರ ಇತ್ತದು. ನಾವು ಅವಾಗ ಗುರುವಾರ ದಿನ ಅಂದರೆ ಚಿತ್ರಮಂಜರಿ ನೋಡೋಕ್ಕೆ ಅವ್ರ ಮನೆಗೆ ಹೋಗಿ ಅವರು ಆ ಸಮಯ ಬರೋವರೆಗೂ ಟಿ ವಿ ಆನ್ ಮಾಡ್ತಾ ಇರಲಿಲ್ಲ, ಕಾಯ್ಕೊಂಡು ಕೂತ್ಕೊತಿದ್ವಿ. ಅಂದರೆ ಅಲ್ಲೇ ಯಾಕೋ ಅವ್ರಿಗೆ ಗೊತ್ತಿತ್ತು ಚಿತ್ರಮಂದಿರ ನೋಡೋಕೆ ಬಂದವಿ ಹೋಗ್ಬಿಟ್ಟು, ಅಲ್ಲಿ ಅವ್ರು ಅವ್ರು ಹಾಕೋವರೆಗೂ ಈಚೆನೇ ಓಡಾಡ್ಕೊಂಡು ಟಿ ವಿ ನೋಡ್ಕೊಂಡು ಚಿತ್ರಮಂದಿರ ನೋಡ್ಕೊಂಡು ಮನೆಗೆ ಬರ್ತಿದ್ವಿ. ಈ ಥರ ಹಿಂಗೆ ಸಾಕ್ತಿರ್ಬೇಕಾದ್ರೆ ಹೇಳಿದ್ನಲ್ಲ ಅವಾಗಲೇ ಡ್ಯಾನ್ಸು, ನಾಟಕ ಇವೆಲ್ಲ ಕ್ರೇಜ್ ಇತ್ತು. ಡ್ಯಾನ್ಸ್ ಭಾಳ ಹುಚ್ಚು, ಭಯಂಕರ ಹುಚ್ಚು ಅಂದರೆ ಇಡೀ ನಮ್ಮ ಕಾಲೇಜ್ಗೆ ಫಸ್ಟು. ಈ ಡ್ಯಾನ್ಸ್ ಹುಚ್ಚು ಬರೋಕ್ಕೆ ಸ್ಫೂರ್ತಿ ಯಾರಿದ್ರು? ಯಾರು ಇಲ್ಲ. ಅದೇ ನಾನು ಹೇಳಿದ್ನಲ್ಲ, ಈಗ ನಮಗೆ ನೋಡಿ ನಾನು ಶಿವಣ್ಣ ಅವರು, ಇವರು ನಮ್ಮ ಶಶಿಕುಮಾರ್ ಅವರು, ವಿನೋದ್ ರಾಜ್ ಸಾರು, ಇವ್ರನ್ನೆಲ್ಲರನ್ನು ಅವಾಗೆಲ್ಲ ಟೆಂಟ್ಗಳಲ್ಲಿ, ನಮ್ಮೂರು ಟೆಂಟ್ಗಳೆಲ್ಲ ಇರ್ತಿತ್ತು ಅವಾಗ. ಮೂಲತಃ ಊರು ನಿಮ್ದಂಗ? ನಮ್ದು ಮೂಲತಃ ಊರು ಕೊಪ್ಪ. ಹಾಗಾಗಿ ನೀವು ಜಗದೀಶ್ ಕೊಪ್ಪ ಅನ್ನೋದು. ಕೊಪ್ಪ ಅಂದ್ರೆ ಇದ್ರ ಹತ್ರ ಬರುತ್ತೆ? ಅಲ್ಲ, ಈ ಕಡೆ ನಮ್ದು ಮದ್ದೂರು ಕೊಪ್ಪ, ಸರ್ವೋದಯ ಸ್ಕೂಲ್. ಅದೇ ಸ್ಕೂಲು. ನೀವು ಓದಿದ್ದೆಲ್ಲ ಸರ್ವೋದಯ ಸ್ಕೂಲ್ ಅಲ್ಲ? ಸ್ಕೂಲು ವಿವೇಕಾನಂದ ಅಂತ ಅದ್ರ ಟ್ರಸ್ಟಿಗಳು, ಅಧಿಕಾರಿಗಳು ಬಿ ವಿವೇಕಾನಂದ ಅಂದ್ಬಿಟ್ಟು ಅವರು ಸಂಸ್ಥೆಯವರು. ಅವ್ರ ತಂದೆಯವರು ಎ ಡಿ ಬಿಳಿಗೌಡರು ಅಂದ್ಬಿಟ್ಟು 72ನಲ್ಲಿ MLA ಆಗಿದ್ರು ಅವರು. ಅವರ ಕಾಲೇಜಲ್ಲಿ ನಾನು ಓದಿದ್ದು. ಅಲ್ಲೇ ನಮಗೆ ಹುಚ್ಚು ಬಂದಿದ್ದು ಈ ಡ್ಯಾನ್ಸು, ಸಾಂಗು, ಡ್ರಾಮಾ, ಹಾಳು ಮೂಳು ಅಂತೆಲ್ಲ ಅಲ್ಲಿದ್ದರೆ ಶುರುವಾಗಿತ್ತು. ಸೊ ನಮ್ಗಲ್ಲಿ ಏನಾಯಿತು ಅಂದರೆ ಹಂಗೆ ಈಗೆಲ್ಲ ಸ್ನೇಹಿತರೆಲ್ಲ ಸೇರಿಕೊಂಡು ನೀನು ನೋಡೋಕೆ ಅವಾಗ ತುಂಬ ಸಣ್ಣಕ್ಕಿದ್ದೆ, ಭಯಂಕರ ಫೋಟೋಸ್ ಎಲ್ಲ ನೋಡಿದ್ರೆ ನೀವು ಅಂತೀರ ಹಂಗಿದ್ದೀವಿ. ನೀವು ನೋಡಿದ್ರೆ ಯೂಟ್ಯೂಬಲ್ಲೆಲ್ಲ ಹಾಕ್ತಾ ಇರ್ತೀನಿ. ಸಣ್ಣಕ್ಕೆ ಸ್ಲಿಮ್ ಆಗಿ ತಲೆ ತುಂಬ ಏರು ಸಣ್ಣಕ್ಕಿದ್ದೆ, ಚೆನ್ನಾಗಿತ್ತು ಆವಾಗ ನಮಗೆ ಆ್ಯಕ್ಟ್ ಮಾಡಬೇಕನ್ನೋ ಹುಚ್ಚವರಿಸೋದು ನಮ್ಮ ಗೆಳೆಯರು, ಸ್ನೇಹಿತರು, ಅವರು ಇವರೆಲ್ಲ. ಸೊ ಸಿನಿಮಾಗೆ ಬರಬೇಕಂದ್ರೆ ಒಂದು ಮೂಲತಃ ಯಾರಾದರೂ ಬೇಕಲ್ಲ ಸರ್. ಸೊ ಆ ಕಾರಣದಿಂದ ಏನಾಯಿತು,
ನಮ್ಮ ಊರಲ್ಲಿ ಒಬ್ಬ ನಮ್ಮ ಸ್ನೇಹಿತ ಒಬ್ಬ ಇದ್ದ ದೇವರಾಜ ಅಂತ, ಇವಾಗ ಲಾಯರ್ ಆಗಿದ್ದಾರೆ ಅವರು ಯಾವಾಗಲೂ ನನ್ನ ತುಂಬ ಒಡನಾಟ ಇತ್ತು ಅವ್ರಿಗೂ ನನಗೂ. ಅವ್ರು ಯಾವಾಗ ಹೇಳೋರು, ಇಲ್ಲೊಬ್ರು ಇದ್ದಾರೆ ಅವರು ಅಪರೂಪ ಬರೋದು, ಬಂದಾಗ ನಿನ್ಗೆ ಹೇಳ್ತೀನಿ ಅವ್ರನ್ನ ಭೇಟಿ ಮಾಡು ನೀನು ಅಂತ ಹೇಳಿದ್ರು. ಅವ್ರು ಯಾರು ಅಂತಂದರೆ BS ಕೆಂಪರಾಜ್ ಅಂತ ಎಡಿಟ್ರು, ಬಿದ್ರಕೋಟೆ ಅಂತ ಊರು, ನಮ್ಮ ಊರ ಪಕ್ಕದಲ್ಲೇ ಐತೆ ಅದು. ಅವ್ರನ್ನ ನಮ್ಮ ಈ ದೇವರಾಜ ಅನ್ನೋರು ಹೇಳಿದ್ರು, ಈ ಥರ ಕೆಂಪರಾಜ ಅಂದ್ಬಿಟ್ಟು ಸಿನಿಮಾದಲ್ಲಿ ಇದ್ದಾರೆ ಅಂತ. ಅವ್ರು ಏನು ಅಂತ ನಮಗೆ ಗೊತ್ತಿಲ್ಲ, ಸಂಕಲನ ಅಂದ್ರೆ ಅವಾಗ ಯಾರಿಗೂ ಏನು ಅನ್ನೋದು ಗೊತ್ತಿಲ್ಲ, ಎಡಿಟಿಂಗ್ ಅಂದ್ರೆ ಗೊತ್ತಿಲ್ಲ, ಸಂಕಲನ ಅಂದ್ರೆ ಗೊತ್ತಿಲ್ಲ. ಬಟ್ ಆಗ ಅವರು ಆಗ್ತಾನೆ ಪ್ರಚಲಿತವಾಗಿ ಇದ್ರು. ಅವಾಗ ಅವರು ಸುರೇಶ್ ಅವ್ರ ಸರ್ ಎಡಿಟರ್ ಇದ್ದಾರಲ್ಲ, ಅವ್ರು ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಿದ್ರು. ಆಗ್ತಾನೆ ಪ್ರವರ್ತಮಾನಕ್ಕೆ ಬಂದು ಇಂಡಿಪೆಂಡೆಂಟ್ ಆಗಿ ಎಡಿಟಿಂಗ್ ಕೆಲಸಗಳನ್ನ ಶುರು ಮಾಡಿದರು. ನಾನು ಹೇಳ್ತಾ ಇರೋದು 96, 95 ಆ ಜಮಾನದಲ್ಲಿ, ಅಂದರೆ ಒಂದು 30 ವರ್ಷಗಳ ಹಿಂದಕ್ಕೆ ಹೋದಾಗ ಆ ಥರ. ಸೊ ಅವರು ಅಲ್ಲೊಂದು ಟೀ ಅಂಗಡಿ ಇತ್ತು, ಟೀ ಕುಡಿಯೋಕ್ಕೆ ಅವರು ಊರಿಗೆ ಬಂದಾಗೆಲ್ಲ ಬರೋರು. ಬಂದಾಗ ಅಲ್ಲಿ ಅವ್ನು ಹುಡುಗ ಬಂದು ಹೇಳುವ ಬಂದಿದ್ದಾರೆ ನೋಡು ಅಂತ. ನಾನು ಹೋಗಿ ಮಾತಾಡ್ಸೋಕ್ಕಾಗಲ್ಲ, ಏನೂ ಗೊತ್ತಿಲ್ಲ ನಮಗೆ. ಅವಾಗ ಏನಾಯಿತು, ಇವ್ರನ್ನ ಡೈರೆಕ್ಟಾಗಿ ಮಾತಾಡ್ಸಿದ್ರೆ ನಮ್ಮನ್ನು ಇದು ಮಾಡಲ್ಲ. ಸೊ ಇಂಪ್ಲುಯೆನ್ಸ್ ಬೇಕು ಅವಾಗ. ಆ ಇಂಪ್ಲುಯೆನ್ಸ್ ಬೇಕು ಅಂತಂದರೆ ಯಾರಾದರೂ ಚೆನ್ನಾಗಿರೋರನ್ನ ಇಡಬೇಕು, ಮತ್ತು ದೊಡ್ಡವ್ರನ್ನ ಹಿಡಿಬೇಕು, ಅವ್ರ ಮಾತು ಕೇಳೋ ಥರ ಇರಬೇಕು. ಅಂಥವ್ರನ್ನ ಯಾರು ಬೇಕು, ಯಾರು ಅಂತ ಹುಡುಕ್ತಿರ್ಬೇಕಾದ್ರೆ, ಈಗ ನೀವು ಸರ್ವೋದಯ ಸ್ಕೂಲ್ ಅಂತ ಹೇಳಿದ್ರಲ್ಲ, ಆ ಸರ್ವೋದಯ ಸ್ಕೂಲ್ನ ಅಧ್ಯಕ್ಷರು ಟ್ರಸ್ಟಿಗಳಾದಂಥ B. ವಿವೇಕಣ್ಣ ಅವರು ನನಗೆ ತುಂಬ ಆತ್ಮೀಯರು. ಅಂದರೆ ಅವರ ಕಾಲೇಜಲ್ಲೇ ಓದ್ತಿದ್ನಲ್ಲ, ಅವ್ರಿಗೆ ಗೊತ್ತಿತ್ತು ನಾನು, ಯಾಕೆಂದರೆ ಒಂದು ಸಂಸ್ಥೆಯಲ್ಲಿ ನಾವು ಪಬ್ಲಿಸಿಟಿ ಆಗಿದ್ವಿ, ಅಂದರೆ ಡ್ಯಾನ್ಸ್ ಮಾಡಿ, ಡ್ರಾಮಾ ಮಾಡಿ, ಈ ಥರ ಎಲ್ಲ ಮಾಡಿ ಪಬ್ಲಿಸಿಟಿ ಆಗಿದ್ರು. ನಾನು ಯಾರು ಅಂತ ಅವ್ರಿಗೆ ಗೊತ್ತಿತ್ತು. ಸೊ ಆಗ ಅವ್ರ ನನ್ನ ಜೊತೆ ತುಂಬ ಚೆನ್ನಾಗಿದ್ರು. ನಾನು ಹೋಗಿ ಅವ್ರನ್ನ ಕೇಳ್ಕೊಂಡೆ, ಅಣ್ಣ ಈ ಥರ ಬಿದ್ರಕೋಟೆಯವರು, ಅಂದರೆ ಅವ್ರ ಅಪ್ಪ ಬಂದು ನಮ್ಮ ಕೆಂಪಣ್ಣ ಇದ್ದಾರೆ ಎಡಿಟ್ರು, ಅವರಪ್ಪ ಶಾಮಣ್ಣ ಅಂತ ಇದ್ದಾರೆ ಅವ್ರ ತಂದೆಯವರು ಮತ್ತು ವಿವೇಕಣ್ಣವ್ರಿಗೂ ತುಂಬ ಆತ್ಮೀಯತೆ. ಸೊ ಅಲ್ಲಿ ನನಗೆ ಒಂದು ಬೆನಿಫಿಟ್ ಲಿಂಕ್ ಸಿಕ್ತು. ಅವಾಗ ನಾನು ಹೇಳಿದೆ, ನಮ್ಮ ವಿವೇಕಣ್ಣವ್ರಿಗೆ ಹೇಳಿದೆ, ಅಣ್ಣ ಈ ಥರ ಸಾಮಣ್ಣವ್ರ ಮಗ ಕೆಂಪಣ್ಣವ್ರು ಇದ್ದಾರಲ್ಲ, ಅವರು ಬೆಂಗಳೂರಲ್ಲಿ ಇದ್ದಾರಂತೆ, ಅವರು ಸಿನಿಮಾ ರಂಗದಲ್ಲಿದ್ದಾರಂತೆ, ನೀವು ಒಂಚೂರು ಕರ್ಕೊಂಡೋಗಿ ಪರಿಚಯ ಮಾಡಿಸಿ ನನಗೆ. ಅವ್ರಿಗೆ ಗೊತ್ತಿತ್ತು ನಂಗೆ ಸಿನಿಮಾ ಮುಗಿಸಿರೋದು, ಏನು ಮಾತಾಡಲಿಲ್ಲ. ಆಯ್ತು ಬಿಡ ಕರ್ಕೊಂಡು ಹೋಗ್ತೀನಿ, ಏನು ಮಾತಾಡಲಿಲ್ಲ ಅವರು. ಅದಾದ ಕೆಲವು ದಿನಗಳಲ್ಲಿ ಅವರು ಒಂದಿನ ಬೆಂಗಳೂರಿಗೆ ಬರ್ತಾಯಿದ್ರು. ಯಾವುದೇ ಒಂದು ಅಂಬಾಸಡರ್ ಕಾರ್ ಇತ್ತಾವ ಆಗ 30 ವರ್ಷಗಳ ಹಿಂದೆ. ಅದರಲ್ಲಿ ಬೆಂಗಳೂರಿಗೆ ಕರ್ಕೊಬಂದರು ನನ್ನ ಫಸ್ಟ್ ಟೈಮು. ಕರ್ಕೊಬಂದ್ಬಿಟ್ಟು ಏನು ಮಾಡಿದ್ರು, ಇಲ್ಲಿ 18th ಕ್ರಾಸ್ ಮಲ್ಲೇಶ್ವರಂ, ಇವಾಗ ಅವಾಗ ರೇಣುಕಾಂಬ, ಇವಾಗ ಅರ್ಜುನ್ ಆರ್ಟ್ಸ್ ಅಂತ ಏನೋ ಆಗೈತಿ ಅದು ಎಡಿಟಿಂಗು. ಸೊ ಅಲ್ಲಿ ಕರ್ಕೊಂಡೋದ್ರು. ನಾನು ಫಸ್ಟು ಬಂದು ಇಲ್ಲೆಲ್ಲ ತಿರಿಕೊಂಡು ನೋಡಿ ಸಾಕಾಗಿ ಅವ್ರು ಎಲ್ಲೆಲ್ಲಿ ಹೋಗ್ತಾರೆ, ಎಲ್ಲೆಲ್ಲಿ ಬರ್ತಾರೆ ಅಂತ ಎಲ್ಲನೂ ಹುಡುಕಿದ್ದೆ. ಸೊ ಬೇಕಲ್ಲ, ದಿಢೀರ್ನ ಅವ್ರಿಗೆ ಬಂದು ಹುಡುಕಾಗಲ್ಲ, ಅಲ್ಲಿಗೆ ಅವ್ರನ್ನ ಎಲ್ಲ ಹೇಳ್ಬಿಟ್ಟು ನಮ್ಮ ವಿವೇಕಣ್ಣವ್ರನ್ನ ಕರ್ಕೊಂಡು ಅಲ್ಲಿಗೆ ಹೋದೆ. ಸೊ ಅಲ್ಲಿದ್ದರು ಅವರು. ಅಲ್ಲೋದ ತಕ್ಷಣ ಅವ್ರಿಗೆ ನೋಡಿದ ತಕ್ಷಣ ಅವರು ಒಂದು ಇದ್ದಿತ್ತಲ್ಲ, ಅವ್ರು ಹೋಗಿ ಹೇಳಿದ್ರು, ನೋಡಪ್ಪ ಇವನು ನಮ್ಮ ಹುಡುಗ ತುಂಬ ಬೇಕಾದವನು, ಇದೇನೋ ಸಿನಿಮಾ ಹುಚ್ಚಣಿಸ್ಕೊಂಡ್ಬಿಟ್ಟವನೇ, ಅದೇನೋ ಸಿನಿಮಾದ ಕೆಲಸ ಮಾಡ್ತಾನಂತೆ, ನಂಗೆ ತುಂಬ ಬೇಕಾದವನು, ಇಲ್ಲ ಅನ್ಬೇಡ ನೀನು ಅವ್ನಿಗೇನಾದರೂ ಸಿನಿಮಾದಲ್ಲಿ ಒಂದು ಚಾನ್ಸ್ ಕೊಡ್ಸಪ್ಪ ಅಂತ ಪರಿಚಯ ಮಾಡಿಸಿ ಬಿಟ್ಬಿಟ್ಟು ಹೊಟ್ಟಾಗ್ಬಿಟ್ರು. ಯಾರು ನಮ್ಮ ವಿವೇಕಾನಂದವರು. ಸೊ ಈಗ ವಿವೇಕಾನಂದವ್ರು ಹೇಳಿದ್ಮೇಲೆ ಅವರು ತೆಗೆದಾಕೋಂಗಿಲ್ಲ, ಯಾಕೆಂದರೆ ಇಲ್ಲಿ ಇಂಪ್ಲುಯೆನ್ಸ್ ಇರೋದು ಕೆಲವು ಟೈಮ್ ವರ್ಕೌಟ್ ಆಗ್ತದೆ. ಆ ಟೈಮಲ್ಲಿ ಅವರು ನೋಡಿದ್ರು, ನಾನು ತುಂಬ ಸಣ್ಣಕ್ಕಿದ್ದೆ ಅವಾಗ ತಾನೇ PUC ಮಾಡಿ ಡಿಗ್ರಿ ಸೇರಿ ಬಿಟ್ಬಿಟ್ಟಿದ್ದೆ, ಸಿನಿಮಾ ಹುಚ್ಚಗೋಸ್ಕರ ಬಿಟ್ಬಿಟ್ಟೆ. ಆಮೇಲೆ ಅಲ್ಲಿ ಶುರುವಾಯಿತು, ಅಲ್ಲಿಂದ ಪರಿಚಯ ಆಯಿತು, ಅವ್ರು ಹೋಗೋದು ಬರೋದು ಇದ್ದಿದ್ದೆ. ಆಮೇಲೆ ಅವ್ರು ಅಲ್ಲಿಂದ ಇದಕ್ಕೆ ಬಂದರು, ಯಾರು ಗಾಂಧಿನಗರದಲ್ಲಿ ಈಶ್ವರಿ ಪ್ರೊಡಕ್ಷನ್ಸ್ ಇತ್ತು, ರವಿ ಸರ್, ಈಗಲೂ ಇಲ್ಲ, ಅದು ಒಡೆದು ಬೇರೆ ಇದು ಮಾಡಿದ್ದಾರೆ. ಸೊ ಅಲ್ಲಿಗೆ ಬಂದರು ಅವರು ಎಡಿಟಿಂಗ್ ಮಾಡೋಕ್ಕೆ ಅಂತ. ಅವಾಗ ಅಲ್ಲಿ ನಾನೇನು ಮಾಡೋದು, ದಿನ ಹೋಗೋದು, ಅವರ ಹೆಸರು ಹೇಳೋದು, ಅಲ್ಲಿ ಊಟ ಮಾಡ್ಬಿಡೋದು ಈಶ್ವರಿಲಿ. ಅವಾಗ ಪುಟ್ನಂಜ ಸಿನಿಮಾ ಶೂಟಿಂಗ್ ನಡೀತಾ ಇತ್ತಲ್ಲಿ. ಆ ಪುಟ್ನಂಜದ ಬೈಕು ಅಲ್ಲೇ ಇತ್ತು ಅಲ್ಲಿ, ರವಿ ಸಾರ್ದು. ಅದರಲ್ಲಿ ಪುಟ್ನಂಜ ಪಿಕ್ಚರ್ ನೋಡಿದ್ವಲ್ಲ, ಹೋಗೋ ಬೈಕ್ ಮೇಲೆ ಕೂತ್ಕೊಳ್ಳೋದು, ನೋಡೋದು, ನಿಂತ್ಕೊಳ್ಳೋದು. ಇದು ಪುಟ್ನಂಜ ಪಿಕ್ಚರ್ದಲ್ವಾ, ಇದು ರವಿ ಸಾರ್ ಓಡಿಸೋದಲ್ವಾ, ಮುಟ್ಟೋದು, ರವಿ ಸಾರ್ ಓಡಿಸಿದ್ದಾರೆ ಅಂತ ಮುಟ್ಟೋದು, ಈ ಥರ ಆಸೆಗಳು. ಕರೆಕ್ಟಾಗಿ ಬೆಳಗ್ಗೆ 11 ಗಂಟೆ 10 ಗಂಟೆಗೆ ಗಾಂಧಿನಗರಕ್ಕೆ ಹೋಗೋದು, ಅಲ್ಲೊಂದು ವಿಸಿಟ್ ಹಾಕೋದು, ಅವ್ರಿಗೆ ಮುಖ ತೋರಿಸೋದು ನಾನು ಬಂದಿದ್ದೀನಿ ಅಂತ. ಕರೆಕ್ಟಾಗಿ ಅಲ್ಲೆಲ್ಲ ಕಾಲಿಲ್ಲಿ ತಿರಿಕೊಂಡು ಓಡಾಡ್ಕೊಂಡು ಅವ್ರನ್ನೆಲ್ಲ ಸಿಕ್ತವ್ರೆಲ್ಲ ಮಾತಾಡ್ಸ್ಕೊಂಡು ಊಟ ಟೈಮಿಗೆ ಬರೋದು, ಕೂತಿರೋದು. ಗೊತ್ತಾಗಿದ್ದು ಇವರು ಕೆಂಪರಾಜ್ ಅವ್ರ ಹುಡುಗ ಅಂತ. ಯಾರೂ ಮಾತಾಡ್ತಿರಲಿಲ್ಲ, ಹೊಟ್ಟೆ ತುಂಬ ಊಟ ಹಾಕೋರು, ತಿಂದ್ಬಿಡೋದು, ಊಟ ಮಾಡಿದ ತಕ್ಷಣ ಹೋಗ್ಬಾರ್ದಲ್ಲ ಅಂದ್ಬಿಟ್ಟು ಸುಮ್ಮನೆ 1 ಅವರ್ ಕೂತಿರೋದು. ಅವಾಗ ಅಲ್ಲೇ ಕೂತಿರೋದು. ಆಮೇಲೆ ಮಾಮೂಲಿ ಅವಾಗ ರವಿಚಂದ್ರನ್ ಸರ್ ಎಲ್ಲ ಬರೋರು ನೋಡಿ, ಅಲ್ಲೇ ನೋಡಿ ಫಸ್ಟ್ ಇಲ್ಲ ಅವ್ರು ಬಂದರೆ ಇಡೀ ಸ್ಟಾಪ್ ನಾವೆಲ್ಲಿ ಅಂದರೆ ಎಲ್ಲ ನೋಡುವೆ ನಾನು, ಅದೆಲ್ಲ ದೂರದೆಲ್ಲ ನಿಂತ್ಕೊಂಡು ನೋಡುವೆ ನಾವು. ರವಿ ಸಾರು ಒಂದು ವೈಟ್ ಶರ್ಟು ವೈಟ್ ಪ್ಯಾಂಟ್ ಹಾಕೊಂಡು ಬರೋರು, ಹೋಗೋರು, ಅವ್ರ ಪಡೆಗೆ ಯಾರು ಮಾತಾಡ್ತಿರ್ಲಿಲ್ಲ, ಹೋಗೋರು. ಆಮೇಲೆ ಗಾಂಧಿನಗರಕ್ಕೆ ಹೋಗೋದು ಬರೋದು, ಹಿಂಗೇ ರೊಟೀನ್ ನಡೀತಾ ಇತ್ತು ಸರ್. ಆ ಸಂದರ್ಭದಲ್ಲಿ ಒಂದು ಸರಿ ನಮ್ಮ ಕೆಂಪರಾಜಣ್ಣವರು ಅನಂತಮೂರ್ತಿ ಅಂತ ಒಬ್ಬ ಅಸೋಸಿಯೇಟ್ ಡೈರೆಕ್ಟ್ರು, ಹೂಮಳೆ ಅಂತ ಒಂದು ಸಿನಿಮಾ
ನಾಗ್ತೇಳಿ ಚಂದ್ರಶೇಖರ್ ಅವರು ಡೈರೆಕ್ಟ್ರು, ರಮೇಶ್ ಅರವಿಂದ್, ಸುಮನ್ ಅಗರ್ಕರು, ದತ್ತಣ್ಣ ಇವರೆಲ್ಲ ಕಲಾವಿದರು. ಅಲ್ಲಿ ಹೂಮಳೆ ಪಿಕ್ಚರ್ದು ಇವರು ಅಸೋಸಿಯೇಟ್ ಡೈರೆಕ್ಟರ್ ಅನಂತಮೂರ್ತಿ ಅಂತ. ಆವಾಗ ಈಗ ಅನಂತಮೂರ್ತಿ ಸರು ಮತ್ತು ಕೆಂಪರಾಜ್ ಸರೂ ತುಂಬ ಸ್ನೇಹಿತರು. ಅವ್ರಿಗೆ ಪರಿಚಯ ಮಾಡಿದ್ರು ನನಗೆ, ನಮ್ಮ ಹುಡುಗ ಇವನು ಅದೇನೋ ಕೆಲಸ ಮಾಡಬೇಕಂತ ನೋಡಿ ಕರ್ಕೊಂಡೋಗಿ ಅಂತ. ಅವಾಗೆಲ್ಲ ಈಗಿನ ಥರ ಫ್ಲಾಟ್ ಹಾಕೋದು, ರೂಮ್ ಹಾಕೋದು, ಡಬಲ್ ಬೆಡ್ರೂಮ್ ಮನೆ ಮಾಡೋದು ಅವೆಲ್ಲ ಇರಲಿಲ್ಲ. ಹೋಟೆಲ್ಲ ರೂಮ್ ಹಾಕೋರು, ಗಾಂಧಿ ಬಜಾರು ರೂಮ್ ಹಾಕಿದ್ರು. ಸೊ ಅಲ್ಲಿಗೆ ನಾನು ಅವಾಗ ಹೌಸಿಂಗ್ ಬೋರ್ಡಲ್ಲಿದ್ದೆ. ಹೌಸಿಂಗ್ ಬೋರ್ಡ್ ಪಡಗರಪಳ್ಳಿ ಅಂತ ಇತ್ತು ಅಲ್ಲಿ. ಅಲ್ಲಿಂದ ನಮಗೆ ನಡ್ಕೊಂಡು ಹೋಗಬೇಕು, ಬಸ್ಗೆ ಅವೆಲ್ಲ ನೋ ಮನಿ. ಬೆಂಗಳೂರು ಬಂದು ಎಲ್ಲಿ ಉಳ್ಕೊಂಡಿದ್ರಿ? ಕರೆಕ್ಟ್ ನೋಡಿ, ನಾನು ಡೈರೆಕ್ಟ್ ಇಲ್ಲಿಗೆ ಬಂದ್ಬಿಟ್ಟೆ. ಕರೆಕ್ಟ್, ಅದನ್ನ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ರಾಮು ಸರ್. ಬೆಂಗಳೂರಿಗೆ ಬಂದಾಗ ಇದು ಈಗ ಹೇಳಿದ್ನಲ್ಲ, ಈಗ ಅಲ್ಲ, ಇದಕ್ಕೆ ಮುಂಚೆ ಇದು ಫ್ಲಾಶ್ ಬ್ಯಾಕ್. ಇದು ನಾನು ಬಂದಾದ್ಮೇಲೆ ಆಮೇಲೆ ಇವೆಲ್ಲ ನೋಡ್ಕೊಂಡು ಹೋಗಿ ಅಲ್ಲಿ ಕರ್ಕೊ ಬಂದಿದ್ದೆ ಅವ್ರನ್ನ. ಸೊ ಅಲ್ಲಿಗೆ ಏನು ಮಾಡಿದೆ, ಬೆಂಗಳೂರಿಗೆ ಬಂದಾಗ ಬೆಂಗಳೂರಿಗೆ ಒಮ್ಮೆ ಬಂದ್ಬಿಟ್ಟೆ ನಾನು. ಹಿಂದೆ ಮುಂದೆ ಏನೂ ಗೊತ್ತಿಲ್ಲ. ಸಿನಿಮಾ ಮನೇಲಿ ಕೇಳಿದೆ ನಮ್ಮ ಅಮ್ಮನ್ನ, ಒಲೆ ಸಿನಿಮಾಗಿನ್ ಅಂತ ಅದೇನು ಕೆಮ್ಮೆ ನೋಡೋಲ್ಲ ಅಂತ ಮಾಮೂಲಿ ಬೈದ್ರು. ನಮ್ಮ ತಂದೆ ಸ್ವಲ್ಪ ಸಪೋರ್ಟ್ ಮಾಡಿದ್ರು, ಏನೋ ಆಸೆ ಬಿಟ್ಟವನೇ ಬಿಡು ಕಳಿಸು ಅಂತ. ಬೈದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು ನಾನು ಮಾಡಿದೆ ಕೇಳಿದೆ. PUC ಆಗಿತ್ತು, ಡಿಗ್ರಿ ಸೇರಿದ್ದೆ. ನಂಗೆ ಆಗಲಿಲ್ಲ, ಕೊನೆಗೆ ಹುಚ್ಚು ಜಾಸ್ತಿ ಆಯಿತು. ಕೇಳಿದೆ 20 ಪುಡಿಗಾಸು ಎತ್ಕೊಂಡು ಬಂದ್ಬಿಟ್ಟೆ ಸರ್ ಬೆಂಗಳೂರಿಗೆ. ಬಂದೆ, ಮನೆ ಕಡೆ ಜಾಗ ಇಲ್ಲ, ಒಬ್ಬರು ಗೊತ್ತಿಲ್ಲ, ಸಂಪರ್ಕನೇ ಇಲ್ಲ. ಮೆಜೆಸ್ಟಿಕ್ ಬಂದು ಹೇಳಿದೆ. ಅಲ್ಲೇ ಒಂದು 2-3 ಸರಿ ಬಂದು ಹೋಗಿದೆ, ನೋಡಿದ್ದೆ ಗಾಂಧಿನಗರ, ಮೆಜೆಸ್ಟಿಕ್ ಇವೆಲ್ಲನೂ. ಸೊ ಬಂದೆ, ಎಲ್ಲ ಒಂದಷ್ಟು ಪುಡಿಗಾಸಿತ್ತು. ಏನಾಯಿತು, ಜಾಗ ಇಲ್ಲ ಮನೆ ಕೆಳಕ್ಕೆ. ದಿನ ಮೆಜೆಸ್ಟಿಕ್ಕು 95ರಲ್ಲಿ 96ರಲ್ಲಿ 96, 97 ಆ ಟೈಮಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಗಾಂಧಿನಗರ ತಿರುಗೋದು. ಸಂಜೆ ಆದ ತಕ್ಷಣ ಮೆಜೆಸ್ಟಿಕ್ ಬರೋದು. ಮೆಜೆಸ್ಟಿಕ್ಕಲ್ಲಿ ಅದು ಮಾಮೂಲಿ ಸಿಟಿ ಬಸ್ ಹೋಗ್ತಾವಲ್ಲ, ಕೆಂಪು ಬಸ್ಗಳು, ಅಲ್ಲಿ ಒಂದಷ್ಟು ಪೇಪರ್ಗಳು ಹಾಸ್ಕೊಳ್ಳೋದು ಮನೆಗಳು. ಅಲ್ಲಿ ಯಾರು ಕೇಳ್ತಿರ್ಲಿಲ್ಲ. ಯಾರೋ ನೈಟು ಬಸ್ಗೆ ಹೋಗೋಕೆ ಅವ್ರೆ ಒಂದು ಬ್ಯಾಗ್ ಬೇರೆ ಇತ್ತಲ್ಲ, ಈಗಿನ ಥರ ಹಿಂದೆಗಡೆ ಹಾಕೊಳ್ಳೋದು ಆ ಥರದ್ದು ಯಾವುದಿಲ್ಲ. ಮಾಮೂಲಿ ಬ್ಯಾಗು ಹಾಕೊಳ್ಳೋದು, ಪೇಪರ್ ಹಸೋದು, ಮಲಿಕೊಳ್ಳೋದು. ಬೆಳಗ್ಗೆ ಎದ್ದೇಳೋದು, ಅಲ್ಲೇ ವಾಶ್ರೂಮು ಎಲ್ಲ ಇರ್ತಿತ್ತಲ್ಲ, ಅಲ್ಲಿ ಹೋಗೋದು, ಅಲ್ಲಿ ಉಜ್ಕೊಳ್ಳೋದು, ನೀರು ಹಚ್ಕೊಳ್ಳೋದು, ಮತ್ತು ಗಾಂಧಿನಗರಕ್ಕೆ ಹೋಗೋದು, ಇರೋ ಕಾಸೆಲ್ಲ ತಿಂದ್ಬಿಡೋದು, ಮುಗೀತು. ಒಂದಿನ ಹಿಂಗೆ ಒಂದು 3-4 ದಿನ ಆಯಿತು ಸರ್. ಇರೋ ಕಾಸು ಖಾಲಿ ಆಯಿತು, ಯಾರೂ ಇಲ್ಲ, ಬೇಜಾರಾಗ್ಬಿಡ್ತು, ಅಳು ಬರೋ ಥರ ಆಗ್ಬಿಡ್ತು. ಇದು ಮತ್ತು ಊರಿಗೆ ಹೋದರೆ ಮನೇಲಿ ಹೊಡಿತಾರೆ. ನಾವು ಆ ಏಜ್ ಇದ್ರೂ ನಮ್ಮಮ್ಮ ತುಂಬ ಸ್ಟ್ರಿಕ್ಟು. ಅವ್ರು ಹೇಳಿದ್ಮೇಲೆ ಮುಗೀತು, ಅವ್ರ ಎದುರಿಗೆ ಮಾತಾಡೋಷ್ಟು ಶಕ್ತಿ ಇಲ್ಲ ನಮಗೆ, ಅಷ್ಟು ಸ್ಟ್ರಿಕ್ಟು ನಮ್ಮಮ್ಮ. ಇನ್ನು ಹೋದರೆ ಹೊಡಿತಾರೆ, ಬೈತಾರೆ, ಮತ್ತು ಮನೆಗೆ ಸೇರಿಸಲ್ಲ. ಏನು ಮಾಡೋದು ಅಂದ್ಬಿಟ್ಟು ಏನು ಮಾಡಿದೆ ಸರ್, ತುಂಬ ಹೋದೆ. ಅಲ್ಲಿ ಬೆಳಗ್ಗೆ ಎದ್ದು ಹೋಗ್ಬಿಟ್ಟು ಗಾಂಧಿನಗರಕ್ಕೆ ಹೋದೆ. ತುಂಬ ಹೊಟ್ಟೆ ಶೀತ ಅದು ತಡ್ಕೊಳಕ್ಕಾಗ್ತಾಯಿಲ್ಲ, ತುಂಬ ಹಸುವು. ಈಶ್ವರಿ ಎದುರುಗಡೆ ಒಂದು ಬೋರ್ವೆಲ್ ಇತ್ತು, ಈಗೆಲ್ಲ ಮುಚ್ಚೋಗ್ಬಿಟ್ಟಾಯ್ತು. ಆ ಬೋರ್ವೆಲಲ್ಲಿ ನಾನೇ ಒತ್ತೋದು, ನೀರು ಹಿಡ್ಕೊಳ್ಳೋದು, ಕುಡ್ಕೊಳ್ಳೋದು, ಹೊಟ್ಟೆ ತುಂಬಿಸ್ಕೊಳ್ಳೋದು. ಹಿಂಗೆ ಬೇಜಾರಾಗೋಯ್ತು ಸರ್. ಯಾಕಾದರೂ ಬಂದು ಮನೇಲಿಗೆ ಬೆಂಗಳೂರಿಗೆ ಸುಮ್ಮನೆ ಊರಲ್ಲೇ ಹೆಂಗೋ ಹೊಡ್ತಂಬ 3 ಹೊತ್ತು ಊಟ ಮಾಡ್ಕೊಂಡು, ಹೇಳೋದು ಕೆಲಸ ಮಾಡ್ಕೊಂಡು, ಡ್ಯಾನ್ಸ್ ಮಾಡ್ಕೊಂಡು, ನಾಟಕ ಮಾಡ್ಕೊಂಡು ಹೆಂಗೋ ಚೆನ್ನಾಗಿದ್ದೆ. ಇಲ್ಲಿ ಬಂದು ಹಿಂಗೆ ಆಗ್ಬಿಟ್ನಲ್ಲ ಅಂದ್ಬಿಟ್ಟು ಬೇಜಾರಾಗ್ಬಿಟ್ಟು ಏನು ಮಾಡಿದೆ ಸರ್, ಆ ಗಾಂಧಿನಗರದಿಂದ ನಾವು ಟೂರ್ಸ್ ಮಲ್ಲೇಶ್ವರಂ ಕಡೆಗೆ ಹೋಗ್ತೀವಿ. ಈ ಓಕ್ಲಿಪುರಂ ಬರಬೇಕಾದ್ರೆ ಹಿಂಗೆ ಹೋಗ್ತಾಯಿದ್ದೆ. ಒಂದು ಡಿವೈಡರ್ ಇತ್ತು, ಆಗಿನ್ನೂ ಈ ಥರ ದೊಡ್ಡ ರೋಡ್ಗಳಿರಲಿಲ್ಲ. ಅಲ್ಲಿಂದ ನಡ್ಕೊಂಡು ಬರ್ತಾಯಿದ್ದೆ. ಕಾಲಲ್ಲಿ ಎಕಡೆನೂ ಇರಲಿಲ್ಲ, ಬ್ಯಾಗೂ ಇರಲಿಲ್ಲ, ಏನೂ ಇಲ್ಲ, ಎಲ್ಲ ಬೇಜಾರಾಗ್ಬಿಟ್ಟಿತ್ತು. ನಡ್ಕೊಂಡು ಹೋಗ್ತಾಯಿದ್ದೆ. ಅದೃಷ್ಟನೋ ಇಲ್ಲ ರಾಯರ ಕೃಪೆನೋ ಇಲ್ಲ ದೇವ್ರ ಆಶೀರ್ವಾದನೋ ಏನೋ ಗೊತ್ತಿಲ್ಲ ಸರ್, ಆ ಕಡೆಯಿಂದ ಒಂದು ಆಟೋ ಬಂತು. ಆಟೋದಲ್ಲಿ ನನ್ನ ಒಬ್ಬ ಕೂಗ್ದ, ನನ್ನ ಹೆಸರು ಹಿಡ್ದು, ಲೇ ಅಂದರೆ ಊರ ಕಡೆ ಲವ್ ಜಾಗ ಈ ಥರ ಕೂಗ್ದ ನನಗೆ. ನಾನು ಇನ್ಯಾರಲ್ಲ ಅಂತೀವಿ ನೋಡಿದ್ರೆ ನಮ್ಮ ಊರ್ನವನು ಸರ್. ನನಗೆ ಎಷ್ಟು ಖುಷಿ ಆಗ್ಬಿಡ್ತು ಅಂದರೆ ಭಯಂಕರ ಬಿಡ್ತೈತೆ. ಯಾಕ್ಲಾ ಮಾಮೂಲಿ ನಮ್ಮ ಹಳ್ಳಿ ಭಾಷೆ ಗೊತ್ತಲ್ಲ, ಇದು ಯಾಕ್ಲಾ ಹಿಂಗೆ ನಡ್ಕೊಯ್ತಿದ್ದೀವಿ ಒಬ್ಬನಿಯೇ ಅಂತಂದೆ. ಹಿಂಗೆ ಆಗೋಯ್ತು ಅಂದೆ. ಸರಿ ಬಾಕ್ ಮದುವೆ ಅಂದ್ ಭಾಷೆಲ್ಲ ಮದುವೆ ಕೂತ್ಕೋ ಆಟೋದಲ್ಲಿಂದ ಕರ್ಕೊಂಡೋದೆ ಸರ್. ಕರ್ಕೊಂಡೋಗಿ ಪಟೇಗರಪಳ್ಳಿ ಅಂತ ಐತೆ ಇವಾಗ, ಶೋಭಾ ಆಸ್ಪತ್ರೆಯಿಂದ ಫುಲ್ಲು ಡೌನ್ಗೆ. ಅಲ್ಲಿ ಹೆಂಗಿತ್ತು ರೋಡು ಅಂದರೆ ದೊಡ್ಡ ರೋಡು. ಈಗ ಏನಿಲ್ಲ ಬಿಡಿ, ಬರೀ ಗಂಧಕಡ್ಡಿ ಫ್ಯಾಕ್ಟ್ರಿ. ಈ ಶೋಭಾ ಆಸ್ಪತ್ರೆಯಿಂದ ಆಟೋನ ಬಿಟ್ಟರೆ ಇಷ್ಟು ತಪ್ಪ ಕಲ್ಲುಗಳು ಗಡಗಡ ಅಂತ ನಡ್ಗೋದು ಆಟೋ. ಮೋರಿ ಅಲ್ಲಿಂದ ಹಿಂದಕ್ಕೆ ಜಾಗ ಇರಲಿಲ್ಲ. ಈಗ ಮಳೆಗಳ ಮುಂದಕ್ಕೆ ಜಾಗ ಇದೆ. ಅವಾಗೆಲ್ಲ ತುಂಬ ಕಲ್ಲು ಮುಳ್ಳು, ಆಮೇಲೆ ಕಾಡು ಥರ ಇತ್ತು. ಆ ಒಂದು ಗೇಟ್ ಇತ್ತು, ಅಲ್ಲಿಂದ ಮುಂದಕ್ಕೆ ಹೋದರೆ ಬರೀ ರ್ಯಾಬ್ರಿ, ಸೈನ್ಸ್ ನ್ಯಾಚು, ಆಳು ಮುಳು ಈ ಥರದವೆ. ಆ ತುದಿಲಿ ಒಂದು ಮನೆ ಮಾಡ್ಕೊಂಡಿದ್ದ ಇವನು. ಅಲ್ಲಿ ಕರ್ಕೊಂಡೋಗಿ ಒಂದು ಹೋಟ್ಲಿತ್ತು ಸರ್, ಹೊಟ್ಟೆ ತುಂಬ ಊಟ ಕೊಡಿಸ್ತಾ. ಇಡ್ಲಿ ಸಾಂಬಾರು ಚೆನ್ನಾಗಿ ತಿಂದ್ಬಿಟ್ಟು ಆಮೇಲೆ ಹೇಳಿದೆ ಹಿಂಗಾಯ್ತು, ಹಿಂಗೆ ಮಾಡ್ಬಿಟ್ಟು ಹಿಂಗಾಯ್ತು ಅಂತ. ಅವನ ಭಾಷೆಯಲ್ಲಿ ನಮ್ಮ ಇದರಲ್ಲಿ ಅದೇನೋ ಬೈದ ಅವನು. ಸರಿ ನೇನು ಬಿಡು ಅಂದ್ಬಿಟ್ಟು, ಹೆಂಗೋ ಆಶ್ರಯ ಸಿಕ್ತಲ್ಲ ಅಂದ್ಬಿಟ್ಟು ನೆನ್ಕೋಬೇಕು ಸರ್ ಅವನ್ನ. ಸತೀಶ ಅಂದ್ಬಿಟ್ಟು ನಮ್ಮೂರ್ನೇ, ನಮ್ಮ ಕ್ಲಾಸ್ಮೇಟೆ. ಸೊ ಇವತ್ತು ಇಲ್ಲಿ ಇದ್ದೀನಿ ಅಂದರೆ ಅದಕ್ಕೆ ಅವನು ಒಂಥರ ಕಾರಣ. ಅದು ಎಲ್ಲಿದನೋ ಗೊತ್ತಿಲ್ಲ ಇವಾಗ ಪಾಪ. ಖಂಡಿತ ಇವತ್ತು ಅವನು ಅಲ್ಲಿ ಸಿಕ್ಕಿ ನಾನು ಮಾಡಲಿ. ಆಮೇಲೆ ಕರ್ಕೊಬಂದು ಮನೇಲಿ ಇರಿಸ್ಕೊಂಡು
ಒಂದು ಆಂಟಿ ಹೋಟ್ಲಿತ್ತಲ್ಲ ಜಯಮ್ಮನ ಏನೋ ಅವ್ರ ಹೆಸರು ಮುನಿಯಮ್ಮನ ಜಯಮ್ಮ ಏನೋ ಹೋಟ್ಲಿತ್ತು ಅವ್ರಿಗೆ ಹೇಳ್ಬಿಟ್ಟಿದ್ದೆ ಇವ್ನು ಯಾವಾಗ ಬಂದ್ರು ಬರೀ ಇಡ್ಲಿ ಚಟ್ನಿ ಅಷ್ಟೇ ಅವಾಗ. ಅಮ್ಮಮ್ಮ ಅಂದರೆ ಚಿತ್ರಾನ್ನ ತಿಂದರೆ ಗ್ರೇಟು. ಅಲ್ಲಿ ಹೋಗೋದು ಚೆನ್ನಾಗಿ ಸ್ನಾನ ನೀರು ಅವೇನಿಲ್ಲ, ಬರೀ ಮಖ ತೊಳ್ಕೊಳ್ಳೋದು, ಇಡ್ಲಿ ತಿನ್ನೋದು, ಮನೆ ಕಳೋದು. ಸ್ವಲ್ಪ ದಿನ ಆಮೇಲೆ ಅವನೇ ಕಾಸು ಕೊಡುವ ಹೋಗುತ್ತೆ ತಿರ್ಗಾಡ್ಕ. ಅವಾಗ ಎಲ್ಲಿ ಪಟೇಕರಪಾಳ್ಯದಿಂದ ಹೌಸಿಂಗ್ ಬೋರ್ಡಿಗೆ ಬಂದು ಬಸ್ ಹತ್ಬೇಕು. ಅಲ್ಲಿಂದ 2 ಕಿಲೋಮೀಟ್ರ್ ಅಲ್ಲಿಗೆ ಹೌಸಿಂಗ್ ಬೋರ್ಡಿಗೆ ಬಸ್ ಹತ್ತಿ ಗಾಂಧಿನಗರಕ್ಕೆ ಮೆಜೆಸ್ಟಿಕ್ ಇಳಿದು ಗಾಂಧಿನಗರ ಸುತ್ಕೊಂಡು ಹಿಂಗೆ ಒಂದಷ್ಟು ದಿನ ನಡೀತು ಸರ್. ಆಮೇಲೆ ಏನು ಮಾಡೋದಲ್ಲ, ಹಿಂಗೆಲ್ಲ ತಿರ್ಕೊಂಡು ನಿಂತಿದ್ದು ಆಗಲ್ಲ ನೀನು, ಬಾಯ್ಲಿನ್ಗೆ ಆಟೋ ಓಡಿಸೋದು ಕಲ್ಸ್ಕೊಡ್ತೀನಿ ಅಂದ್ಬಿಟ್ಟು ನೈಟು ಆಟೋ ಓಡಿಸೋದು ಕಲ್ಸ್ಕೊಟ್ಟ. ಅಂದರೆ ಸೀಮಣೆ ಹೊಡಿತಿದ್ದ ಅವನು, ಬ್ಯಾರಲ್ ಬರ್ತಿತ್ತಲ್ಲ ಅದನ್ನ ಇಲ್ಲಿಂದ ವಿ ರೋಡು ಅಲ್ಲೆಲ್ಲ ವಿನ್ನಿ ರೋಡು ಅಲ್ಲೆಲ್ಲ ಸೀಮಣೆ ಹೊಡೆಯೋದು. ನಾನು ಅವ್ನ ಜೊತೆ ಕೂತ್ಕೊಂಡು ಒಂಥರ ಆಟೋಗೆ ಕ್ಲೀನರ್ ಥರ ಆಯ್ತದು. ಆವಾಗ ಅವನು ಆಟೋ ಓಡಿಸೋದು ಹೆಂಗೋ ಆಟೋ ಓಡಿಸೋದು ಕಲ್ಸ್ಕೊಟ್ಟ. ಆಟೋ ಓಡಿಸೋದು ಕಲ್ಸ್ಕೊಂಡಿದ್ದ, ಕಲ್ತ್ಕೊಂಡೆ ನೈಟೆಲ್ಲ ಆಟೋ ಓಡಿಸೋದು. ಆಮೇಲೆ ಗಾಂಧಿನಗರಕ್ಕೆ ಹೋಗೋದು. ಅಲ್ಲೆಲ್ಲ ಇದೆಲ್ಲ ಸ್ವಲ್ಪ ಸಣ್ಣ, ಅವಾಗ ಯಾರು ದೊಡ್ಡದು ಮೈಕಲ್ ಮಧು ಬಿರಾದರು, ಆಮೇಲೆ ಅರವಿಂದು, ಆಮೇಲೆ ಕಿಲ್ಲರ್ ವೆಂಕಟೇಶು, ಜಗ್ಗೇಶ್ ಅವರು, ಉಪೇಂದ್ರ ಸರ್ ಇವರೆಲ್ಲ ಬರೋರು ನಾನು ದೂರದಿಂದ ನಿಂತ್ಕೊಂಡು ನೋಡುವೆ. ಇವರಲ್ವ ಇವ್ರವ್ರಲ್ವ ಅಂತ ಆ ಥರ ಇತ್ತು. ಅದೆಲ್ಲ ಆಯಿತು. ಇಷ್ಟೆಲ್ಲ ಆದಮೇಲೆ ಈ ಫ್ಲಾಶ್ ಬ್ಯಾಕ್ ಯಾವುದು, ಈಗ ನಾನು ಊರಿಗೆ ಹೋಗಿ ಮತ್ತೆ ಊರಿಗೆ ಹೋಗಿ ವಿವೇಕಾನಂದ ಅವ್ರು ಅಂತ ಹೇಳಿದ್ನಲ್ಲ, ಅವ್ರನ್ನ ಕರ್ಕೊಂಡು ಇವರು ಕೆಂಪಣ್ಣವ್ರು ಎಲ್ಲಿರ್ತಾರೆ, ಎಲ್ಲಿ ಸಿಗ್ತಾರೆ ಅಂತ ಟೈಮಿಂಗ್ಸು ಇವೆಲ್ಲ ಮ್ಯಾಚ್ ಮಾಡ್ಕೊಂಡು ಅವ್ರನ್ನ ಹೋಗಿ ಬಿಡ್ತಾರೆ. ಸರ್ವೆ ಮಾಡ್ಕೊಂಡು ಹೋಗಿ ಸರ್ವೆ ಮಾಡಿ ಇದು ಅಷ್ಟೊತ್ತಿಗೆ ಸ್ವಲ್ಪ ಬೆಂಗಳೂರಿಗೆ ಪಳಗಿದ್ದೆ ನಾನು, ಆಟೋ ಓಡಿಸ್ತೀನಲ್ಲ. ಹಾಗಾಗಿ ಮೂಲೆ ಏರಿಯಾಗಳು ಎಲ್ಲೆಲ್ಲಿ ಯಾರ್ಯಾರು ಎಷ್ಟೊತ್ತಿಗೆ ಬರ್ತಾರೆ ಅನ್ನೋದೆಲ್ಲ ಹತ್ತತ್ರ ಅಲ್ಲಿಗಾಲೇ ಒಂದು 6-7 ತಿಂಗಳು ಪಳಗ್ಬಿಟ್ಟಿದ್ದೆ. ಆಮೇಲೆ ಹೋಗಿ ಆಮೇಲೆ ವಿವೇಕಾನಂದ ಕರ್ಕೊಂಡ್ಬಂದು ಆಮೇಲೆ ಕೆಂಪಣ್ಣವ್ರಿಗೆ ಪರಿಚಯ ಮಾಡಿಸಿ ಆಮೇಲೆ ಹೂಮಳೆಗೆ ಬಂದು ನಿಂತ್ಕತ್ತು. ಈಗ ಇಲ್ಲಿಗೆ ಬಂದು ನಿಂತ್ಕತ್ತಿದೆ. ಇದಕ್ಕೆ ಕಾರಣಕರ್ತರು ಇವತ್ತು ಇಲ್ಲಿ ಕೂತ್ಕೊಳ್ಳೋದಕ್ಕೆ ಇಷ್ಟು ಮಾಡೋದಕ್ಕೆ 3 ಜನ ಸರ್. ಒಂದು ದೇವರಾಜ ಅಂತ ಒಬ್ಬ ಲಾಯರ್ ಅವನೊಬ್ಬ, ಇದು ನಮ್ಮ ಶ್ಯಾಮ, ಇದು ನಮ್ಮ ಕೆಂಪಣ್ಣನ ತೋರಿಸ್ಕೊಟ್ಟಿತ್ತು. ಆ ಕೆಂಪಣ್ಣವ್ರನ್ನ ಪರಿಚಯ ಮಾಡಿಸ್ಕೊಂಡು ನನಗೆ ಕೆಲಸ ಬೇಕು ಅಂತ ಕೊಡ್ಸೋದಕ್ಕೆ ವಿವೇಕಣ್ಣವರು ಮೂಲತಃ ಅವರು. ಆಮೇಲೆ ನನಗಿಲ್ಲಿ ಉಳ್ಕೊಳ್ಳೋದಕ್ಕೆ ಒಂದು ಅನ್ನಕ್ಕೆ ದಾರಿ ಮಾಡಿ ಒಂದು ಇರಕ್ಕೆ ಸತೀಶ ಅಂತ ಅವರು. ಸೊ ಇವರು 3 ಜನದಿಂದ ನನಗೆ ಒಂದು ನೆಲೆ ಸಿಕ್ತು. ಆಮೇಲೆ ಅಸಿಸ್ಟೆಂಟ್ ಡೈರೆಕ್ಟರ್ ಇದು ಹೂಮಳೆ ಪಿಕ್ಚರ್ಗೆ ಅಂತ ಕರ್ಕೊಂಡೋದ್ರು ಫಸ್ಟ್ ಟೈಮು. ಅಲ್ಲಿ ನಮಗೆ ಕೆಲಸ ಅಂದರೆ ಏನು ಕೆಲಸ ಅಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ನನಗೆ ಆ್ಯಕ್ಟಿಂಗ್ ಅಂದರೆ ಅಲ್ಲೊಂದು ಕತೆ ಇದೆ. ಈ ಆ್ಯಕ್ಟಿಂಗ್ ಅಂತಂದರೆ ಬೈಯರು ಇವಾಗಲೇ ಆ್ಯಕ್ಟಿಂಗ್ ಅಂದರೆ ನಿನಗೆ ಲೈಫ್ ಸಿಗಲ್ಲ, ಕ್ಯಾರೆಕ್ಟರ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಿನಗೆ ಅವೆಲ್ಲ ಆಗಲ್ಲ, ಟೆಕ್ನಿಕಲಿ ನೀನೇನಾದರೂ ಮಾಡು ನೀನು ಅಂತಂದಾಗ ಏನು ಇಷ್ಟ ನಿನಗೆ. ನನಗೆ ಅಸಿಸ್ಟೆಂಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗ ಏನಕ್ಕೆ ಅದು ಬೇಕು ಬಂತು ಅದು ಅಂತಂದರೆ, ಈ ಅಮೇರಿಕಾ ಸಿನಿಮಾನ ಒಂದು 10 ಸತಿ ನೋಡಿದೆ ನಾನು ಇಲ್ಲಿ ವೀರೇಶ್ ಥಿಯೇಟ್ರಲ್ಲಿ ಆಟೋ ಓಡಿಸ್ತಾ ಇದೆ ಇವಾಗ. ಅಲ್ಲಿ ಹೋಗೋದು ಅವರು ನಮ್ಮ ಜಿಲ್ಲೆಯವರೇ, ನಾಗಮಂಗಲ ತಾಲೂಕವರು ಮೇಷ್ಟ್ರು ಗುರುಗಳು. ಸೊ ಅವರು ನಮ್ಮ ಮಂಡ್ಯ ಜಿಲ್ಲೆಯವರು. ಆಮೇಲೆ 10 ಸತಿ ನೋಡಿದೆ ಪಿಕ್ಚರ್ ಅದು 100 ಜನ್ಮಕ್ಕೂ ಅಂತ. ಇವಾಗ ನನ್ನ ಮೊಬೈಲ್ಗೆ ನೀವು ರಿಂಗ್ ಮಾಡಿದ್ರೆ ಅದೇ ಟ್ಯೂನ್ ಬರುತ್ತೆ. ನನ್ನ ಮೊಬೈಲ್ ತಗೊಂಡೊಂದೇ ಆ ಹೂಮಳೆ ಅದು ಅಮೇರಿಕಾ ಪಿಕ್ಚರ್ ಒಂದು 10 ಸರಿ ನೋಡಿದೆ. ಅದು ಒಂಥರ ಸಖತ್ ಇಷ್ಟ ಆಗ್ಬಿಟ್ಟಿತ್ತು, ಹಾಡುಗಳು ಅದು ಇದು ಎಲ್ಲ. ಆಮೇಲೆ ಹೋದ್ರೆ ಮೇಷ್ಟ್ರ ಹತ್ರನೇ ಹೋಗ್ಬೇಕು, ಅವ್ರ ಹತ್ರನೇ ಕೆಲಸ ಮಾಡಬೇಕು, ನಮ್ಮೂರವ್ರು ಅನ್ನೋದೊಂದು ಬತ್ತಲ್ಲ. ಕರೆಕ್ಟಾಗಿ ಇವರಲ್ಲಿಗೆ ಹೂಮಳೆ ಪಿಕ್ಚರ್ಗೆ ಪರಿಚಯ ಮಾಡಿಸಿದ್ರು ಅನಂತಮೂರ್ತಿ ಅವ್ರಿಗೆ. ಅವರು ಪಾಪ ನೀನು ಅಲ್ಲಿಗೆ ಗಾಂಧಿ ಬಜಾರ್ಗೆ ಅಂದ್ಬಿಟ್ಟು ಅಲ್ಲಿ ಕರೆಸಿದ್ರು. ಅಲ್ಲಿ ಹೋದೆ. ನಾವು ಮೇಷ್ಟ್ರನ್ನೇ ನೋಡಿರಲಿಲ್ಲ, ಅಲ್ಲಿ ಹೋಗಿ ಡೈರೆಕ್ಟ್ರನ್ನೇ ನೋಡಿರಲಿಲ್ಲ, ಬರೀ ಇವರೇ ಮೇಯ್ನು, ಯಾರೋ ಅಸೋಸಿಯೇಟು. ಅಲ್ಲಿ ಕೆಳಗಡೆ ಇರೋದು ಅದು ತಗೋಬ ಇದು ತಗೋಬರೋದು. ಆಮೇಲೆ ಆಯಿತು ಅಲ್ಲಿ ಒಂದು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕ್ಲಾಪ್ ಬೋರ್ಡ್ ಫಸ್ಟು ಕ್ಲಾಪ್ ಕೊಟ್ಟರು. ಅಲ್ಲಿಂದ ಶುರು ಆಯಿತು ಸರ್, ಇಲ್ಲಿವರೆಗೂ ಬಂದಿದೆ ಮಾಡಿದಂಥದ್ದು ಹೂಮಳೆ. ಫಸ್ಟು ಆಮೇಲೆ ಈಗ ನೆಕ್ಸ್ಟ್ ಸರ್ ಅಲ್ಲಿಂದ. ಸೊ ಅಲ್ಲಿಂದ ಹೂಮಳೆ ಕಂಟಿನ್ಯೂ ಮಾಡಿದ್ವಿ. ಅದೊಂದಷ್ಟು ದಿನ ಅದಂದರೆ ಒಂದು ಶೆಡ್ಯೂಲ್ ಆಗೋಗಿತ್ತು. ಆಮೇಲೆ 2ನೇ ಶೆಡ್ಯೂಲ್ಗೆ ಹೋದೆ, ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದೆ. ಅಲ್ಲಿ ಮಾಡ್ತಾ ಇರಬೇಕಾದ್ರೇ ಅದು ಮೇ ಬಿ 97 ಏನೋ ಇರಬೇಕದು, 97-98 ಆ ಟೈಮಿಂಗ್ಸಲ್ಲಿ. ಸೊ ಅದು ಆ ಸಿನಿಮಾ ಎಲ್ಲ ಆಯಿತು. ಅದೆಲ್ಲ ಮುಗಿದ್ಮೇಲೆ ಅದೇ ಮೇಷ್ಟು ನಾಗ್ತಿಹಳ್ಳಿ ಅವರು ಪ್ರತಿಬಿಂಬ ಅಂತ ಒಂದು ಸೀರಿಯಲ್ ಶುರು ಮಾಡಿದ್ರು ಸರ್. ಉದಯ ಟಿವಿಗೆ ಫಸ್ಟ್ ಮೆಗಾ ಸೀರಿಯಲ್ ಬಂತು 98-99 ಅಲ್ಲಿಗೆ ತಿರ್ಗಾ ನಾನು ಅಸೋಸಿಯೇಟಾಗಿ ಹೋದೆ. ಅಲ್ಲಿ ಫ್ಲ್ಯಾಟ್ ಇತ್ತು ಚಂದ್ರ ಎಲ್ಚೇನಹಳ್ಳಿ, JP ನಗರ ಇದು ಕನ್ಪುರ ರೋಡಲ್ಲಿ ದೊಡ್ಡದು 3 ಫ್ಲೋರ್ದು ಆಫೀಸ್ ಮಾಡ್ಕೊಂಡಿದ್ರು. ಅಲ್ಲೇ ಶೂಟಿಂಗ್, ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲೇ ಶೂಟಿಂಗು, ನಮ್ಗೆ ಮಲ್ಕೊಳ್ಳೋಕ್ಕೂ ಅಲ್ಲೇ ಅಲ್ಲಿ 1 ವರ್ಷಗಳ ಕಾಲ ಅವ್ರ ಜೊತೆಲೇ ಅಲ್ಲೇ ಸೇರ್ಕೊಂಡೆ. ಸೊ ಅದು 1 ವರ್ಷ ಮುಗೀತು. ಆಮೇಲೆ ಅವರು ಒಟ್ಟಾರ ಮಾಡೋಕ್ಕೆ ಅಂತ ಬನ್ನರ್ಘಟ್ಟಕ್ಕೆ ಹೋದ್ರು. ನಾನು ಬಿಟ್ಬಿಟ್ಟೆ ಅಷ್ಟರೊಳಗೆ ನನಗೆ ಎಲ್ಲ ಒಟ್ಟಾರ ಸೀರಿಯಲ್ ಮಾಡಲಿಲ್ಲ ನಾನು. ಅಂದರೆ ನಮಗೆ ಸ್ವಲ್ಪ ಎಲ್ಲ ಅಷ್ಟೊಷ್ಟಾಗಲೇ ನಾವು ಸ್ವಲ್ಪ ಮಾತು ಮತ್ತು ಇದೆಲ್ಲ ಚೆನ್ನಾಗಿತ್ತಲ್ಲ, ಸ್ವಲ್ಪ ಸಂಪರ್ಕ ಜಾಸ್ತಿ ಆಗ್ಬಿಟ್ಟು ಅಲ್ಲಿ ಯಾರ್ಯಾರು ನನಗೆ ಪರಿಚಯ ಆದರು ಅಂದರೆ ಸ್ನೇಹಿತರುಗಳು ನವೀನ್ ಕೃಷ್ಣ, ಹೇಮಂತ್ ಹೆಗಡೆ, ಡಾಕ್ಟರ್ ವಿಜಿ, ಶ್ರೀಕಾಂತ್ ಹೆಬ್ಳಿಕರು, ನಾಗಶೇಖರ, ಮುನಿ, ಆಮೇಲೆ ಈ ಕಲ್ಯಾಣಿ ಅಂತ ಈಗ ಫುಲ್ ಬ್ಯುಸಿ ಇದ್ದಾರೆ ಅವರು, ತುಂಬ ಜನ, ಅನಂತವೇಲ್ ಅವರು, ತುಂಬ ಜನ. ಆಮೇಲೆ ಹೇಮ ಪಂಚಮುಖಿ ಅವರು ಆ್ಯಕ್ಟ್ ಮಾಡಿದ್ರು, ವಾಣಿಶ್ರೀ ಅವರು,
ಇದರ ದೊಡ್ಡ ದೊಡ್ಡ ಬಳಗ ಮಾಸ್ಟ್ರದು ಸೀರಿಯಲ್ ಆದ್ಮೇಲೆ ಕೇಳಬೇಕಾ ದೊಡ್ಡ ತಾರಾ ಬಳಗನ ಇತ್ತು. ಅಲ್ಲಿ ನಾನು ಸ್ವಲ್ಪ ಮಾತು ಸ್ಟೈಲು ಇವೆಲ್ಲ ಸ್ವಲ್ಪ ಚೆನ್ನಾಗಿ ಎಲ್ಲರ ಜೊತೆಲೂ ಜಾಸ್ತಿ ಲಿಂಕ್ ಪರಿಚಯ ಜಾಸ್ತಿ ಆಯಿತು. ಅಲ್ಲಿ ನಮಗೆ ಸಂಚಿಕೆ ನಿರ್ದೇಶನ ಅಂತ ಮಾಡ್ತಾಯಿದ್ರು ಅವಾಗ ಎಪಿಸೋಡ್ ಡೈರೆಕ್ಟರ್ ಅಂತ. ಕೋಪಿ ಪಿಣ್ಯ ಸಾರ್ ಇದ್ದರು, ಪಿ ಶೇಷಾದ್ರಿ ಸಾರ್ ಇದ್ದರು, ಡಾಕ್ಟರ್ ಎಚ್ ಗಿರ್ಜಮ್ಮ ಅಂತ ಇದ್ರು, ಬೋರಿಂಗ್ ಆಸ್ಪತ್ರೆಯಲ್ಲಿ ಅವರು ಡಾಕ್ಟರ್ ಆಗಿದ್ದರು. ಆಮೇಲೆ ಈ ರಂಜಿತಾ ರಶ್ಮಿತರೆಲ್ಲ ಕಾದಂಬರಿ ಮುಂಜಾನೆ ಅದೆಲ್ಲ ಬರೀ ಸಿನಿಮಾಗಳು ಮಾಡಿದ್ರಲ್ಲ ಅವರು ಡಾಕ್ಟರ್ ಎಚ್ ಗಿರ್ಜಮ್ಮ ಅವರಿದ್ದರು. ಆಮೇಲೆ ಇನ್ನೊಬ್ರು ಅಮರ್ ದೇವ್ ಅಂತ ಒಬ್ಬರು ಎಪಿಸೋಡ್ ಡೈರೆಕ್ಟರ್ ಇದ್ದರು. ಸೊ ಇವ್ರ ಜೊತೆ ಎಲ್ಲ ಒಡನಾಟ ಚೆನ್ನಾಗಿರೋದ್ರಿಂದ ಎಲ್ಲರ ಜೊತೆಲೂ ಬೇಗ ಮಿಂಗಲ್ ಆಗಿ ಎಲ್ಲರೂ ತುಂಬ ಕ್ಲೋಸ್ ಆಗಿಬಿಟ್ಟು ಇದಾದೆ. ಆಮೇಲೆ ಅದು ಬಿಟ್ಟ ಮೇಲೆ ಏನಾಯಿತು, ನಮ್ಮ ಡಾಕ್ಟರ್ ಗಿರ್ಜಮ್ಮ ಅವರು ಬಾ ನನ್ನ ಜೊತೆ ಇರು ಅಂದ್ಬಿಟ್ಟು ಅವ್ರ ಮನೆಗೆ ಕರ್ಕೊಂಡೋದ್ರು. ಅಲ್ಲೋಸಿ ದಿನ ಅವ್ರ ಜೊತೆಲೂ ಸ್ವಲ್ಪ ಇದ್ದೆ. ಸೊ ಅವ್ರ ಪರಿಚಯದ ಮೇರೆಗೆ ಅಯೋಬಿ ಚಂದ್ರ ಅಂತ ಒಬ್ಬರು ಸೀರಿಯಲ್ ಮಾಡ್ತಾಯಿದ್ರು, ಕಾಮನ ಬಿಲ್ಲು ಅಂತ, ದೂರದರ್ಶನ. ಆಮೇಲೆ ಅದು ಚಂದ್ರಬಿಂಬ ಅಂತ ಆಯಿತು. ಸೊ ಅಲ್ಲಿಗೆ ಅವ್ರು ಕಳಿಸ್ಕೊಟ್ರು, ಹೋಗೋ ಇಲ್ಲಿ. ಅವಾಗೆಲ್ಲ ಅಂದರೆ ಎಲ್ಲ ಲೆಟ್ರು ಬರ್ಕೊಡೋದು, ಈ ಥರ ಫೋನ್ ಮಾಡಿ ನಮ್ಮ ಹುಡುಗ ಬರ್ತಾನೆ, ಅದು ಯಾವುದೂ ಇಲ್ಲ. ಅವ್ರು ಲೆಟ್ರು ಬರ್ಕೊಡೋರು, ಅದನ್ನು ತಗೊಂಡು ಗಾಂಧಿ ಬಜಾರ್ಗೆ ಹೋದಿ, ಇಲ್ಲಿ ಕುಮಾರ್ ಭವನ್ ಅಂತ ಹೋಟೆಲ್ಲು. ಅವ್ರು ಇಂಟ್ರು ನಮಗೆ ಅಲ್ಲಿ ಅವರು ಒಂಥರ ಕಪ್ಪಿಗೆ ಜೂನಿಯರ್ ರಮೇಶ್ ಅರವಿಂದ್ ಅನ್ನೋರು ಅವಾಗ ಅವ್ರನ್ನ ಅಯೋಬಿ ಚಂದ್ರನ. ಅವರು ಹೋದ ಮೇಲೆ ಯಾರೋ ಡಾಕ್ಟರ್ ಗಿರಿಜಮ್ಮರ ಏನು ಮಾಡಿದ್ರಿ ಏನು ಇತ್ತ, ಹೌದಾ ಓಕೆ ಮೇಡಮ್ ಅವ್ರು ಹೇಳಿದ್ರೆ ಓಕೆ ಫಿಕ್ಸ್. ಅದಕ್ಕೆ ಡೈರೆಕ್ಟ್ರು ಬಂದು ಪಾಲ್ ಸುದರ್ಶನ್, ಪಾಲ್ ಸುದರ್ಶನ್ ಅಂತ ಒಬ್ಬರಿದ್ದಾರೆ, ಹಳೆ ರೈಟ್ರು, ಈ ಆಕಸ್ಮಿಕ ಅದಕ್ಕೆಲ್ಲ ಡೈಲಾಗ್ ರೈಟ್ರು, ಒಳ್ಳೆ ಅವರು ಸಂಭಾಷಣೆಗಾರರು, ಅವರು ಡೈರೆಕ್ಟ್ರು. ಸೊ ಅಲ್ಲಿ ಹಂಗೆ ಶುರುವಾಯಿತು, ಅಲ್ಲಿಂದ ಶುರುವಾಯಿತು ಸರ್. ಶುರುವಾಗಿ ಮತ್ತೆ ನಾನು ಅಲ್ಲೆಲ್ಲ ಆಯಿತು. ಅದೆಲ್ಲ ಆದಮೇಲೆ ಅಲ್ಲಿ ಮಾಡ್ತಾ 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 ನಮ್ಮ ನಾಗಶೇಖರ ಇದ್ದಾರೆ ಈಗಿನ ಡೈರೆಕ್ಟ್ರು, ಸಂಜೆ ಗೀತಾ ಮೈನಾ, ಅವರು ನಾನು ಎಲ್ಲ ತುಂಬ ಹಳೆ ಟೀಮ್ ಸ್ನೇಹಿತರೆಲ್ಲ, ತುಂಬ ಹೋಗಬಾರ ತರಕ್ಕೆ ಸ್ನೇಹಿತರು. ಅವ್ರು ಏನು ಮಾಡಿದ್ರು, ನಾನು ಅದೆಲ್ಲ ಮುಗಿಸ್ಕೊಂಡು ಬಂದೆ. ಆಮೇಲೆ ಅವರು ಒಂದಿನ ಹಿಂಗೆ ಮಾತಾಡ್ತಾ ಇರಬೇಕಾದ್ರೆ, ಬ್ರದರ್ ಏನು ಮಾಡ್ತಾ ಇದ್ದೀರಾ? ಏನಿಲ್ಲ ಬ್ರದರ್, ಹಿಂಗೆ ಸುಮ್ಮನೆ ಫ್ರೀ ಆಗಿದ್ದೀನಿ ಸರ್, ಒಂದು ಕೆಲಸ ಮಾಡಿ, ಬಾಲಾಜಿ ಟೆಲಿಫಿಲ್ಮಲ್ಲಿ ಒಂದು ಸೀರಿಯಲ್ ಆಗ್ತಾಯಿದೆ, ಅಲ್ಲಿ ಹೋಗಿ ಮಾಡಿ ವರ್ಕು, ಯಾರೂ ಇಲ್ಲ ಅಲ್ಲಿ. ಯಾರ್ದು ಏನು ಗೊತ್ತಿಲ್ಲ ನನಗೆ ಯಾರು ಅಲ್ಲಿ, ಬರೀ ನಾನೇ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ನಾಗಶೇಖರ್ ಅವರು ಕರ್ಕೊಬಂದು ಬಾಲಾಜಿ ಟೆಲಿಫಿಲ್ಮ್ಗೆ ಕರ್ಕೊಂಡೋಗಿ ಪರಿಚಯ ಮಾಡಿಸಿದ್ರು. ಅದು ಯಾವುದು ಅಂದರೆ ಕಾವ್ಯಾಂಜಲಿ ಅಂತ ಒಂದು ಸೀರಿಯಲ್. ಕಾವ್ಯಾಂಜಲಿ 2001ರಲ್ಲಿ ಪ್ರತಿ ರಾತ್ರಿ 10 ಗಂಟೆಗೆ ಪ್ರಸಾರವಾಗೋದು. ಆ ಡೈರೆಕ್ಟ್ರು ಬಂದು ರವಿ ಅಗರಣಿ. ಅವರು ಅದು ಇಂಡಿಪೆಂಡೆಂಟಾಗಿ ಸ್ವತಂತ್ರವಾಗಿ ನಿರ್ದೇಶನ ಮಾಡಿದಂತಹ ಒಂದು ಕಾವ್ಯಾಂಜಲಿ ಸೀರಿಯಲು. ನಾನು ಅಲ್ಲಿಗೆ ಅಸೋಸಿಯೇಟ್ ಡೈರೆಕ್ಟರಾಗಿ ನಮ್ಮ ನಾಗಶೇಖರ್ ಅವರು ಕರ್ಕೊಂಡೋಗಿ ಅಲ್ಲಿ ಸೇರಿಸಿದ್ರು. ಸೊ ಅಲ್ಲಿ ಶುರುವಾಯಿತು ಸರ್ ನಮ್ಮ ಇನ್ನೊಂದು ಬೇರೆ ಏನದು ಜರ್ನಿ. ಅಲ್ಲಿ ಅದು ಸೀರಿಯಲ್ ಯಾವ ಮಟ್ಟಕ್ಕೆ ಹೋಯ್ತು ಅಂದರೆ, ಈಗಲೂ 25 ವರ್ಷ ಆಯಿತು ಸೀರಿಯಲ್ ಬಂದು. ಈಗಲೂ ಕಾವ್ಯಾಂಜಲಿ ಅಂದರೆ, ಓ ಸರ್ ಉದಯ ಟಿ ವಿ ನಾವು ನೋಡ್ತಿದ್ವಿ ಸರ್, ಸಖತ್ತಾಗಿತ್ತು, ಹಂಗಿತ್ತು ಹಿಂಗಿತ್ತು. ಎಮ್.ಎಲ್. ಲಕ್ಷ್ಮೀದೇವರೆಲ್ಲ ಅಲ್ಲೂ ಒಳ್ಳೊಳ್ಳೆ ಕಲಾವಿದರು ಸರ್, ಒಳ್ಳೊಳ್ಳೆ ಕಲಾವಿದರು. ಆಮೇಲೆ ಅಲ್ಲಿಂದ ನನಗೆ ಶುರುವಾಯಿತು. ಅಲ್ಲಿಂದ ನನಗೆ ಅಲ್ಲಿಂದ ನನ್ನ ಇದರಿಂದ ಹಿಂದಕ್ಕೆಲ್ಲ ಜಗದೀಶ್ ಅಂತ ಕರೆಯೋರು. ಕಾವ್ಯಾಂಜಲಿಗೆ ಬಂದ ಮೇಲೆ ಕೊಪ್ಪ ಅನ್ನೋ ಹೆಸರು ಶುರುವಾಯಿತು. ಸೊ ಅಲ್ಲಿಂದ ನನಗೆ ಜಗದೀಶ್ ಕೊಪ್ಪ ಅನ್ನೋದೋಗಿ ಈಗ್ಲೂ ಬರೀ ಕೊಪ್ಪ ಅಂದ್ರೇ ಗೊತ್ತಾಗೋದು. ಜಗದೀಶ್ ಅಂದರೆ ಯಾರಿಗೂ ಅರ್ಥ ಆಗಲ್ಲ, ಗೊತ್ತೂ ಆಗಲ್ಲ, ಯಾರು ಅವನು ಅಂತಾರೆ. ಬರೀ ಕೊಪ್ಪ ಅಂದರೆ ಕೊಪ್ಪನ ಅನ್ನೋ ತರಕೈತೆ. ಸೊ ಆ ಸೀರಿಯಲ್ ನನಗೆ ಒಳ್ಳೆ ಹೆಸರು ತಂದುಕೊಡ್ತು ಸರ್. ಅಲ್ಲಿಂದ ನನಗೆ ಚೆನ್ನಾಗಿ ಹೆಸರಾಯಿತು. ಅಲ್ಲಿಂದ ನಮ್ಗೆ ಒಳ್ಳೆ ಪೇಮೆಂಟು. ಆ ಕಾಲದಲ್ಲಿ 18,000 ರೂಪಾಯಿ ತಿಂಗಳಿಗೆ ನಮಗೆ ಕಾವ್ಯಾಂಜಲಿ ಒಂದು ಎಪಿಸೋಡ್ಗೆ. ನಾವು ಅಲ್ಲಿವರೆಗೂ ಬರೀ 1,000, 2,000, 3,000 ಈ ಥರ ನೋಡ್ತಿದ್ರು. 2001ರಲ್ಲಿ ಕಾವ್ಯಾಂಜಲಿ ಫಸ್ಟ್ ಪೇಮೆಂಟೇ ತಿಂಗಳಿಗೆ 18,000 ರೂಪಾಯಿ. ಅವಾಗೆಲ್ಲ ನಮ್ಗೆ ಅಕೌಂಟ್ ಇರಲಿಲ್ಲ. ಕಾರ್ಪೊರೇಷನ್ ಹತ್ರ ಒಂದು ಚೆಕ್ನ ಡಿಸ್ಕೌಂಟ್ ಮಾಡೋರು ಒಬ್ಬರು ಮುಸ್ಲಿಮ್ಸು. LIC ಬಿಲ್ಡಿಂಗ್ ಹತ್ರ ಕರೆಕ್ಟು. ಯಾರು ಫಸ್ಟ್ ಟೈಮ್ 18,000 ರೂಪಾಯಿ ತೊಗೊಂಡೋದ್ರೆ 1,800 ರೂಪಾಯಿ ಇಟ್ಕೊಳ್ಳೋರು ಅವರು, 110 ರೂಪಾಯಿ ಥರ. 1,800 ರೂಪಾಯಿ ಇಟ್ಕೊಂಡು ಮಿಕ್ಕಿದ್ದನ್ನು ದುಡ್ಡ ಕೊಟ್ಟರೆ ಸಾರ್ ನನಗೆ ಖುಷಿ ಆಗ್ಬಿಡುತ್ತೆ. ನನಗೆ ಯಪ್ಪ ಏನು ಇಷ್ಟು ದುಡ್ಡು ಇದು ಅಂತ. ಆಮೇಲೆ ಅಸೋಸಿಯೇಟ್ ಆಗಿ ಆಮೇಲೆ ಎಪಿಸೋಡ್ ಡೈರೆಕ್ಟರ್ ಆದೆ. ಅಲ್ಲೇ ಎಪಿಸೋಡ್ ಡೈರೆಕ್ಟರಾಗಿ ಒಂದು 50 ಎಪಿಸೋಡ್ ಡೈರೆಕ್ಷನ್ ಮಾಡಿದೆ. ಆಮೇಲೆ ನಾನು ಈಚೆ ಬಂದೆ. ಆಮೇಲಿಂದ ಅದು ಯಾರೋ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಂಡವರು. ಸೊ ಅದಾದಮೇಲೆ ನಾನು ತಿರ್ಗಾ ನಮ್ಮ ಕಟ್ಟೆ ರಾಮಚಂದ್ರ ಅವರು ಅಂತ ನೀವು ಹೆಸರು ಕೇಳಿರಬೇಕು, ಅವರು ನ್ಯಾಷನಲ್ ಲೆವೆಲ್ ಡೈರೆಕ್ಟ್ರು. ಹರಿವಂತ ಒಂದು ಸಿನಿಮಾ ಮಾಡಿದರು ಕುಮಾರ ಬಂಗಾರಪ್ಪ ಅವ್ರನ್ನ ಇಟ್ಕೊಂಡು. ಆಮೇಲೆ ಮೂನ್ ಸೆನ್ನ ಕನ್ನಡಕ್ಕೆ ಫಸ್ಟ್ ಟೈಮ್ ಕರ್ಕೊಬಂದು ವೈಶಾಖ ದಿನಗಳು ಅಂತ ವಿಷ್ಣು ಸರ್ ಎಲ್ಲ ಹಾಕೊಂಡು ಮಾಡಿದರು. ಸೊ ಅವ್ರದ್ದು ಪರಿಚಯ ಆಯಿತು. ಗಾಂಧಿ ಬಜಾರಲ್ಲಿ ಮನೆ, ಅಲ್ಲಿ ಹೋದೆ, ಅವ್ರ ಹತ್ರ ಸೇರ್ಕೊಂಡೆ. ಅವ್ರ ಹತ್ರನೂ 1 ವರ್ಷ ಕೆಲಸ ಮಾಡಿದೆ. ಅವ್ರ ಮನೇಲೆ ಊಟ ಮಾಡಿಕೊಂಡು ಅಲ್ಲೇ ಪೇಮೆಂಟು ಎಲ್ಲ ಮಾಡಿಕೊಂಡು 1 ವರ್ಷ ಕೆಲಸ ಮಾಡಿದೆ ಅವ್ರ ಹತ್ರನೇ. ಸೊ ಅದೆಲ್ಲ ಆದಮೇಲೆ ಅದರ ಮುಗಿಯೋಷ್ಟೊಳಗೆ 2001 ಮುಗೀತಾ ಬಂತು ಸರ್. 2002ರಲ್ಲಿ ನಾನು ಡೈರೆಕ್ಟರ್ ಆಗಬೇಕು ಅನ್ನೋ ಅಷ್ಟೊಳಗಾಲೇ ಒಂದು 5 ವರ್ಷ ಆಗೋಗಿತ್ತು.
ಸೊ ಅಲ್ಲಿ ಎಲ್ರಿಗೂ ನಾನು ಜಗದೀಶ್ ಕೊಪ್ಪ ಅನ್ನೋ ಹೆಸರು ಗೊತ್ತಾಗಿತ್ತು. ಸೊ ನಾನು ಆಮೇಲೆ ಕನಸಿದ್ದೇ ಇರುತ್ತಲ್ಲ, ಅಸಿಸ್ಟೆಂಟ್ ಆಗಿ ಅಸೋಸಿಯೇಟ್ ಆಗಿ ಆದಮೇಲೆ ನಾವು ಡೈರೆಕ್ಟರ್ ಆಗಬೇಕು ಅನ್ನೋದು ಕನಸಿದ್ದೇ ಇರುತ್ತೆ. ಸರ್ ನಾನು ಡೈರೆಕ್ಟರ್ ಆಗಬೇಕಲ್ಲ ಅನ್ನೋದೊಂದು ಏಮ್ ಇಟ್ಕೊಂಡು ಕನಸಿಟ್ಕೊಂಡು, ಅಂದ್ರೆ ನೀವು ಆಕ್ಟರ್ ಆಗಿ ಡ್ಯಾನ್ಸರ್ ಅನ್ನೋದು ಅದೆಲ್ಲ ಹೋಗ್ಬಿಟ್ಟು ಅದೇ ಹೊಟ್ಟಾಯ್ತು, ಅದು ಅದೆಲ್ಲ ಹೋಗಿ ಈಗ ನಿರ್ದೇಶಕರಾಗ್ಬಿಟ್ರು. ಈಗ ಅದೆಲ್ಲ ಮುಗ್ದೇ ಹೋಯ್ತು. ಆಕ್ಟಿಂಗ್ ನನ್ನ ಮೈಂಡಲ್ಲೇ ಇಲ್ಲ, ಹೊಟ್ಟಾಯ್ತದು. ಬರೀ ಡೈರೆಕ್ಷನ್ನು ಒಂಥರ ರೆಸ್ಪೆಕ್ಟು ಅವೆಲ್ಲ ಚೆನ್ನಾಗಿತ್ತಲ್ಲ ಕಾವ್ಯಂಜಲಿ ಮಾಡಿದ್ಮೇಲೆ. ಸೊ ಅದಾದ್ಮೇಲೆ ಏನಾಯಿತು, 2002ರಲ್ಲಿ ನಾನು ಒಂದು ಸಿನಿಮಾ ಮಾಡಬೇಕು, ಡೈರೆಕ್ಟರ್ ಆಗಬೇಕು ಅಂದ್ಬಿಟ್ಟು ಏನು ಮಾಡಿದೆ, ಅಲ್ಲಿಗೆ ಮನಸ್ಸು ಕೂತ್ಕೋತು ಸಿನಿಮಾ ಮಾಡಬೇಕು ಅಂತ. ಸೊ ಆ ಟೈಮಲ್ಲಿ ಒಂದು ಫ್ರೆಂಡ್ಸ್ ಅಂತ ಒಂದು ಸಿನಿಮಾ ಬಂದಿತ್ತು. ವಾಸು ಅವರು ದೇವರು ಅವರನ್ನು ಕೊಟ್ಟರೆ ಅವರೆಲ್ಲ ಒಂದು ಸಿನಿಮಾ ಬಂದಿತ್ತು. ಸೊ ಆ ಟೈಮಲ್ಲಿ ನಾನು ಸಿನಿಮಾ ಮಾಡಬೇಕು ಡೈರೆಕ್ಟರ್ ಆಗಬೇಕು ಅಂತ ಒಂದು ಸಬ್ಜೆಕ್ಟ್ ಮಾಡ್ಕೊಂಡು, ನಾನು ನಮ್ಮ ಸ್ನೇಹಿತರೊಬ್ಬರು ಇದ್ರು ಕ್ಯಾಮ್ರಾಮನ್ ಇಂದ್ರಪ್ರಸಾದ್ ಅಂತ, ಅವರು ನಾವಿಬ್ಬರು ಸೇರ್ಕೊಂಡು ಒಂದು ಸಿನಿಮಾ ಮಾಡೋಣ ಅಂದ್ಬಿಟ್ಟು, ಪ್ರೊಡ್ಯೂಸರ್ ಬೇಕು ಅಂದ್ಬಿಟ್ಟು ಕತೆ ಎಲ್ಲ ಮಾಡ್ಕೊಂಡು ರೈಲ್ವೆ ಸ್ಟೇಷನ್ನು, ಪಾರ್ಕು, ದೇವಸ್ಥಾನ ಅಲ್ಲೆಲ್ಲ ಕೂತ್ಕೊಂಡು ಒಂದು ಸ್ಕ್ರಿಪ್ಟ್ನ ರೆಡಿ ಮಾಡಿದ್ವಿ. ಆ ಪಿಕ್ಚರ್ ಹೆಸರು ಥ್ಯಾಂಕ್ಸ್ ಅಂತ. ಇವ್ರು ಫ್ರೆಂಡ್ಸ್ ಅಂತ ಮಾಡಿದ್ರು, ನಾನು ಥ್ಯಾಂಕ್ಸ್ ಅಂತ ಮಾಡ್ತೀನಿ ಅಂದ್ಬಿಟ್ಟು ಇಬ್ಬರು ಸೇರ್ಕೊಂಡು ಒಂದು ಅವಾಗೆಲ್ಲ ಅಂದರೆ ಕಾಸಿರಲ್ದು, ಅಂದರೆ ರೂಮ್ ಹಾಕೊಂಡೆಲ್ಲ ಮಾಡೋಷ್ಟು ಕೆಪಾಸಿಟಿ ಇರಲಿಲ್ಲ. ಪಾರ್ಕಿಗೆ ಹೋಗೋದು, ದೇವಸ್ಥಾನಕ್ಕೆ ಹೋಗೋದು, ಇನ್ನೆಲ್ಲ ರೈಲ್ವೆ ಟ್ರ್ಯಾಕಲ್ಲಿ ಕೂತ್ಕೊಳ್ಳೋದು, ಇಬ್ಬರು ಸೇರ್ಕೊಂಡು ಕತೆ ಮಾಡೋದು, ಸ್ಕ್ರೀನ್ ಪ್ಲೇ ಮಾಡೋದು ಎಲ್ಲ ಆಯಿತು. ಇದೆಲ್ಲ ಒಂದು ಹಂತಕ್ಕೆ ಬಂತು, ಮುಗಿದೋಯ್ತು, ಸ್ಕ್ರಿಪ್ಟ್ ಆಗೋಯ್ತು. ಪ್ರೊಡ್ಯೂಸರ್ ಬೇಕಲ್ಲ, ಈ ಪ್ರೊಡ್ಯೂಸರ್ ಬೇಕಲ್ಲ ಅಂದಾಗ ಏನಾಯಿತು, ನಿರ್ಮಾಪಕರು ಹುಡುಕ್ಬೇಕಲ್ಲ ಅಂದಾಗ, ಆಗಂದರೆ ಅತಿ ಕಮ್ಮಿ ಈ ಥರ ಎಲ್ಲ ಇಷ್ಟೊಂದೆಲ್ಲ ಇರಲಿಲ್ಲ ಸರ್. ಅವಾಗ ಯಾರನ್ನೊಬ್ರು ಹುಡುಕ್ಬೇಕು, ಏನು ಮಾಡೋದು ಹೇಳಬೇಕು. ನಮ್ಮ ಸ್ನೇಹಿತ ಒಬ್ಬರು ಇದ್ದರು, KS ಮೋಕ್ಷೇಂದ್ರ ಅಂದ್ಬಿಟ್ಟು, ಈಗ ಸ್ಟಿಲ್ ಫೋಟೋಗ್ರಾಫರು, ಪತ್ರಿಕೆ ಫೋಟೋಗ್ರಾಫರ್. ಇವಾಗ ಅವ್ನು ತುಂಬ ಆತ್ಮೀಯ ನನಗೆ ಮೋಕ್ಷೇಂದ್ರ. ಇವಾಗ ಸಿನಿ ಫೋಟೋಗ್ರಾಫರ್ ಆಗಿದ್ದಾರೆ, ಪ್ರೆಸ್ಸಲ್ಲಿ ಇದ್ದಾರೆ. ಅವರು ನಾನು ತುಂಬ ಗೆಳೆಯ ಅವರು, ನಾನಿಬ್ರು. ಅವ್ರಿಗೆ ಹೇಳಿದೆ, ಮೋಕ್ಷ ಈ ಥರ ಒಂದು ಸಿನಿಮಾ ಮಾಡಬೇಕು ಅಂತ ಇದ್ದೀನಿ, ಸಬ್ಜೆಕ್ಟೆಲ್ಲ ರೆಡಿ ಇದೆ, ಕಮ್ಮಿ ಬಜೆಟಲ್ಲಿ ಮಾಡೋಣ ಅಂತ ಇದ್ದೀವಿ ಈ ಥರ ಅಂದ್ರೆ. ಹೌದೇನಾ ಕೊಪ್ಪ, ಆಯಿತು ಬಿಡ ಮಾಡೋಣ, ಯಾರಾದರೂ ಹೇಳ್ತೀನಿ ಅಂದ್ಬಿಟ್ಟು ಒಂದು ವಾರ ಬಿಟ್ಕೊಂಡು ಒಂದು ಫೋನ್ ಮಾಡಿದ್ರು. ಅವಾಗೆಲ್ಲ ಇದಿತ್ತು ಕೀಪ್ಯಾಡ್ ಫೋನ್. ಎಲ್ಲಿದೆ ಮಗ, ಎಲ್ಲಿದ್ದೀನಿ, ಒಂದು ಕೆಲಸ ಮಾಡು, ನೀನು ಇಮ್ಮಿಡಿಯೇಟು ಅಶೋಕ್ ಹೋಟ್ಲಿಗೆ ಬಂದ್ಬಿಡು. ಅಶೋಕ ಹೋಟ್ಲ ನಾನು ಸಿನಿಮಾದಲ್ಲಿ ನೋಡಿದ್ದೆ ಅದನ್ನೆಲ್ಲ, ದೊಡ್ಡ ಸಿನಿಮಾಗಳಲ್ಲಿ ಅಶೋಕ ಓ ಅಂತ. ಇದೇನು ಅಶೋಕ್ ಹೋಟ್ಲಿಗೆ ಬರ್ತಾನೆ, ಎಲ್ಲಿದೆ ಗೊತ್ತಿಲ್ಲ ನನಗೆ, ಅವಾಗೆಲ್ಲ ಗೊತ್ತಿಲ್ಲ ನಮ್ಗೆ ಇದೆಲ್ಲ ಐತೆ ಅಂತ. ಒಂದು ಕೆಲಸ ಮಾಡು, ಆಟೋದಲ್ಲಿ ಹತ್ಬಿಡು, ನಾನು ಫೋನ್ ಕೊಡು ಹೇಳ್ತೀನಿ. ಅವಾಗೆಲ್ಲ ಎಷ್ಟು ಮೀಟ್ರು 8-9 ರೂಪಾಯಿನೋ ಏನೋ, 7-8-9 ರೂಪಾಯಿನ ಇತ್ತು. ಸೊ ಹತ್ತಿದ್ವಿ, ಹೋದ್ವಿ ಅಶೋಕ ಹೋಟ್ಲ್. ನಾನೊಬ್ಬನೇ ಹೋದ ತಕ್ಷಣವೇ ಏನು ಸರ್ ಅದು ಪಿಕ್ಚರಲ್ಲಿ ಅಂಜ ತಗೊಂಡು ಹಾಲೆಲ್ಲ ನೋಡಿದ್ವಿ. ಒಳಗಡೆ ಹೋಗ್ಬಿಟ್ಟು ಗಾಬರಿ ಆಗ್ಬಿಟ್ಟೆ, ನಾನು ಏನಪ್ಪ ಈ ಪಟ್ಟಿ ಆಯ್ತಲ್ಲ ಇದು ಖುಷಿ. ಫಸ್ಟ್ ಟೈಮ್ ಅಶೋಕ ಹೋಟ್ಲು ನೋಡಿದ್ದೀವಿ, ಬಟ್ ಇಂಡಸ್ಟ್ರಿಯಲ್ಲಿ ಇದ್ದೀನಿ, ಕೆಲಸ ಮಾಡಿದ್ದೀವಿ, ಬಟ್ ಅಶೋಕ ಹೋಟ್ಲು ಹೋಗಿಲ್ಲ. ನಾವೇನು ಹೋಗೋಣ ಅಲ್ಲಿ. ಆಮೇಲೆ ನೋಡಿದ್ರೆ ಅಲ್ಲಿ ನಮ್ಮ ಸ್ನೇಹಿತ ಮೋಕ್ಷಿ ಅಲ್ಲಿ ರಿಸೆಪ್ಷನಲ್ಲಿ ಕೂತಿದ್ರು. ಬರೋ ಕೊಪ್ಪ ಕೂತ್ಕೊಳ್ಳೋ ಎಲ್ಲ ಆಯಿತು. ಆಮೇಲೆ ಇಬ್ಬರು ಬಂದರು ಕಾರಲ್ಲಿ. ಅವಾಗ ಎಸ್ಟಿಮ್ ಕಾರೇ ದೊಡ್ಡ ಕಾರ್. ಅವಾಗ 2002ರಲ್ಲಿ ಎಸ್ಟಿಮ್ ಕಾರಲ್ಲಿ ಇಬ್ಬರು ಕನ್ನಡಕ್ಕೆ ಹಾಕೊಂಡು ಶೂಟ್ ಹಾಕೊಂಡು ಒಂದು ಸೂಟ್ ಹೆಸರು ಟಕ್ ಅಂತ ಬಂದರು. ಇವ್ರು ತೋರಿಸ್ತಾ ಇವರು ಅಂತ, ಇದೇನಪ್ಪ ಹಿಂಗವ್ರು ಇವರು ಅಂತ. ಆಮೇಲೆ ಕರ್ಕೊಬಂದು ಪರಿಚಯ ಮಾಡಿಸಿದ್ರು. ಆಮೇಲೆ ಅಲ್ಲಿ ರಿಸೆಪ್ಷನ್ ಒಳಗಡೆ ಟೇಬಲ್ಗೆ ಹೋದ್ವಿ. ಅಲ್ಲಿ ಆ ಕಾಲದಲ್ಲೇ ಕಾಫಿ ಟೀ ಭಯಂಕರ ಅದ. ನಾನೇ ಬಿಲ್ ನೋಡ್ಬಿಟ್ಟು ಗಾಬರಿ ಆಗ್ಬಿಟ್ಟೆ, ಇದೇ ಕಾಸು ಕೊಟ್ಟಿದ್ರೆ ನಾನು ಒಂದು ವಾರ 15 ದಿನ ಓಡಾಡ್ತಿದ್ನಲ್ಲ ಅಂತ. ಸೊ ಅಲ್ಲಿ ಆಯಿತು, ಪರಿಚಯ ಮಾಡಿಸಿದ್ರು. ಈ ಥರ ಇವರು ಜಗದೀಶ್ ಕೊಪ್ಪ ಅಂದ್ಬಿಟ್ಟು ಡೈರೆಕ್ಟ್ರು, ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಕಾವ್ಯಾಂಜಲಿ. ಆ ಡೈರೆಕ್ಟ್ರು ಮೇಷ್ಟ್ರ ಹತ್ರ ಇವ್ರ ಹತ್ರ ಒಂದಷ್ಟು ಹೇಳಿದ್ರು, ಚೆನ್ನಾಗಿದೆ ಎಲ್ಲ ದೊಡ್ಡ ಡೈರೆಕ್ಟ್ರು. ಸರಿ ಕತೆ ಹೇಳಿದೆ. ಕತೆ ಒಂದು ಸಣ್ಣ ಬಜೆಟ್ ಕತೆ ಮಾಡಿದ್ವಿ. ಓಕೆ ಆಯಿತು, ಕತೆ ಓಕೆ ಆಯಿತು. ಬಜೆಟ್ ಹತ್ತತ್ರ ಒಂದು 25-30 ಲಕ್ಷ ಅಂತ ಅಂದ್ಕೊಂಡು ಹೇಳಿದ್ವಿ. ಓಕೆ ಸರ್ ಮಾಡೋಣ, ಒಂದು ವಾರ ಟೈಮ್ ಕೊಡಿ ಅಂದ್ರೆ ಹೊಟ್ಟೋದ್ರು. ಇವ್ರು ಮಾಮೂಲಿ ಅಂದು ಸುಮ್ಮನೆ ಆದ್ವಿ. ಒಂದು ವಾರ ಬಿಟ್ಕೊಂಡು ತಿರ್ಗಾ ಮೋಕ್ಷಿ ಫೋನ್ ಮಾಡ್ದೆ, ಕೊಪ್ಪ ಬಂದ್ಬಿಡೋ ಅಲ್ಲಿ ಮತ್ತೆ ಇದ್ದಾರೆ ಅಶೋಕ ಹೋಟ್ಲನ್ನೋರು ಸರ್ ಅವರು. ಮತ್ತೆ ಅಶೋಕ ಹೋಟ್ಲನ್ನೋರು. ನಾನು ಅವಾಗೆಲ್ಲ ಹೌಸಿಂಗ್ ಬೋರ್ಡಲ್ಲಿದ್ದೆ. ಓದ್ವಿ ಅಲ್ಲಿ ಹೋದ್ರು. ಸರಿ ಎಲ್ಲ ಆಯಿತು, ಸರಿ ಓಕೆ ರೀ, ಬಜೆಟ್ ಎಲ್ಲ ಓಕೆ ಅಂದ್ಬಿಟ್ಟು ಅಲ್ಲೇ ನನಗೆ ಒಂದು 12,000 ರೂಪಾಯಿ ಚೆಕ್ ಕೊಟ್ಟೇ ಬಿಟ್ರು. ತೊಗೊಳ್ರಿ ಜಗದೀಶ್ ಕೊಪ್ಪ 12,000 ರೂಪೀಸ್ ಅಂತ ಬಾರ್ದು ಕೊಟ್ಟೇ ಬಿಟ್ರು. ನನಗೆ ಏನಿದೇನಪ್ಪ ಇದು ಚೆಕ್ ತಗೊಂಡೆ, ಖುಷಿ ಆಯಿತು. ಆಮೇಲೆ ಎಲ್ಲ ಆಯಿತು. ಎಲ್ಲ ಆದಮೇಲೆ ಆರ್ಟಿಸ್ಟ್ಗಳು ಅಲ್ಲೇ ಒಂದು ಶಿವಾನಂದ ಹತ್ರ ಒಂದು ಆಫೀಸ್ ಮಾಡಿದ್ರು. ಅಲ್ಲೇ ಶುರುವಾಯಿತು. ಅಲ್ಲಿ ಆರ್ಟಿಸ್ಟ್ಗಳು ಟೆಕ್ನಿಷಿಯನ್ಸ್ ಎಲ್ಲ ಅನ್ನೋದು. ಆವಾಗ ಆರ್ಟಿಸ್ಟ್ಗಳು ಟೆಕ್ನಿಷಿಯನ್ಸು ಎಲ್ಲರನ್ನೂ ಹಾಕೊಂಡು ಶುರು ಮಾಡಿದ್ವಿ ಸರ್. ಈ ಆರ್ಟಿಸ್ಟ್ಗಳು ಸೆಲೆಕ್ಟ್ ಮಾಡಿದ್ದು ಹೋಟೆಲ್ ಅಶೋಕದಲ್ಲಿ. ಆಮೇಲೆ ಡ್ಯಾನ್ಸ್ ಮಾಸ್ಟ್ರು ಎಲ್ಲ ಅಲ್ಲೇ ಇಂಟ್ರು ಅದೆಲ್ಲ ಆಯಿತು, ಮುಗೀತು. ಕೊನೆಗೆ ಮುಹೂರ್ತನ ಬಾದಾಮಿಲಿ ಹೋಗಿ ಮುಹೂರ್ತ ಮಾಡಿದ್ವಿ. ಬನಶಂಕರಿ ಬನಶಂಕರಿಯಲ್ಲಿ ಮಾಡಿದ್ವಿ. ಚೆನ್ನಾಗಿ ಆಯಿತು. ಹತ್ತತ್ರ ಒಂದು 90% ಶೂಟಿಂಗ್ ಮುಗಿದಾಯಿತು. 10% ಅಂದರೆ 10% ಇಲ್ಲ, ಟಾಕಿ ಪೋರ್ಷನ್ ಎಲ್ಲ ಮುಗಿಸ್ಬಿಟ್ಟಿದ್ದೆ. ಸಾಂಗ್ಸ್ ಒಂದು 2-3 ಬ್ಯಾಲೆನ್ಸ್ ಇತ್ತು. ಆ ಬ್ಯಾಲೆನ್ಸ್ ಸಾಂಗ್ಸ್ ಮಾಡೋ ಟೈಮಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿ ಮಲಿಕತ್ತದು.
ಆರ್ಟಿಸ್ಟ್ ಎಲ್ಲ ಯಾರನ್ನ ಹಾಕೊಂಡಿದ್ರು ಅವಾಗ? ಆರ್ಟಿಸ್ಟು ದೊಡ್ಡವರೇ ಇದ್ದರು. ಅಂದರೆ ಅದು ಒಂಥರ ಫ್ರೆಂಡ್ಸ್ ಟೀಮ್ ಅಲ್ವಾ. ಎಮ್ ಎನ್ ಲಕ್ಷ್ಮೀದೇವಿ ಅವರು ಇದ್ರು, ಅನಂತ್ ಬೇಲ್ ಅವರು ಇದ್ರು, ಸಂಕೇತ್ ಕಾಶಿ, ಮೈಕಲ್ಲು, ಅಂದ್ರೆ ಎಲ್ಲ ಹೊಸಬ್ರು ಇದ್ರ? ನಾಗಶೇಖರ ಇಲ್ಲ, ಶರಣ್ ಅವರಿದ್ರು. ಶರಣ್ ಆಮೇಲೆ ಇನ್ನೊಬ್ಬ ಕಲರ್ಸ್ ಅಂತ ಒಂದು ಬಂದಿತ್ತು ಪಿಕ್ಚರ್, ಕಲರ್ಸ್ ಗಡಿ ಬ್ರದರ್ಸ್ ಅಂತ, ನಿವಾಸ್ ಅಂತ ಅವರು. ಅಂದರೆ ಯಾರು ಹೀರೋ ಅಂತ ಏನಿಲ್ಲ, ಪ್ರಮುಖವಾಗಿ ಒಂದು ಕಂಟೆಂಟ್, ಅಂದರೆ ಈ ಕಂಟೆಂಟ್ ಅಂತಾರೆ. ಆವಾಗ ನಾವು ಅದನ್ನು ಒಂದು ಕತೆ ಇಟ್ಕೊಂಡು ಈ ಕತೆಗೆ ಯಾರು ಬೇಕೋ ಅವ್ರು ಇಟ್ಕೊಂಡು ಮಾಡಿದ್ವಿ. ಅದು ಆಮೇಲೆ ಅದು ಇದಾಯಿತು. ಯಾರೋ ಕೆಲವು ಆವಾಗಲೇ ಇತ್ತು ಅವೆಲ್ಲ ಕುತಂತ್ರಗಳು ಮಾಡೋದು, ಹಾಳು ಮಾಡೋದೆಲ್ಲ ಆವಾಗಲೇ ಇತ್ತು. ಅವನು ಈಗಲೂ ಹಂಗೆ ತಿರುಗ್ತವನೆ ನಮ್ಮ ಹಾಳು ಮಾಡಿದವನು. ಇವತ್ತು ನಾನು ಈ ಮಟ್ಟದಲ್ಲಿ ಕೂತಿದ್ದೀನಿ ಇಲ್ಲಿ, ಬಟ್ ಈಗ ಹಂಗೆಲ್ಲ ಹಾಳು ಮಾಡಿದವನು ಬೀದಿಲಿ ತಿರುಗ್ತಾವನು. ಇವಾಗ ಸಿಕ್ತವ್ರಲ್ಲ ಅದು ಕೊಡು ಇದು ಕೊಡಿಸು ಅಂತ ಹೇಳ್ಕೊಂಡು ಹಂಗೆ ನನಗೂ ಸಿಗ್ತಾ ಇರ್ತಾನೆ. ಮುಸುಡಿನ ಮುಖನೂ ನೋಡಲ್ಲ ಅವನ, ಎಲ್ಲ ಬೀದಿಲ್ಲ ಅವನೇ. ನಾವು ಸಿನಿಮಾದಲ್ಲಿ ನೋಡಿ, ಒಂದ್ ಕಡೆ ಬೆಳವಣಿಗೆ ಆಗಕ್ಕೆ ಸಹಾಯ ಮಾಡೋದಂತ ಜನ ಇರ್ತಾರೆ, ಇನ್ನೊಂದ್ ಕಡೆ ನಮ್ಮ ಬೆಳವಣಿಗೆ ಹಾಳು ಮಾಡೋಂಥ ಜನನೂ ಇರ್ತಾರೆ. ಅದಾಯ್ತು, ಈಗ ಹಂಗೆ ಅವನೇ. ಆಮೇಲೆ ಆಯಿತು. ಆಮೇಲೆ ಸ್ವಲ್ಪ ನನಗೆ ತುಂಬಾ ಕಷ್ಟ ಆಗ್ಬಿಡ್ತು, ಭಯಂಕರ ಕಷ್ಟ ಆಗ್ಬಿಡ್ತು. ಗೊತ್ತಲ್ಲ ನಿಮಗೆ, ಸಿನಿಮಾ ದಿಢೀರ್ ಹೇಳ್ತಿದ್ದೆ. ನಾನು ಡೈರೆಕ್ಟರ್ ಆಗ್ಬಿಟ್ಟಿದ್ದೆ, ವಾಪಸ್ ಬ್ಯಾಕ್ಔಟ್ ಹಿಂದಕ್ಕೆ ಹೋಗೋಕ್ಕಾಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ. ಈ ಥರ ಹೀರೋ ಬರೋ ದುಡ್ಡೆಲ್ಲ ಖಾಲಿ ಆಯಿತು, ಬೇಜಾರಾಯಿತು. ಮನೆಗೂ ಬಾಡಿಗೆ ಕಟ್ಟೋ ಸ್ಥಿತಿಗೆಲ್ಲ ಆ ಥರ ಎಲ್ಲ ಏನೇನೋ ಆಗ್ಬಿಡ್ತು ಫುಲ್ಲು. ಆ ಅಶೋಕ ಹೋಟ್ಲ್ ಆ ಮಟ್ಟಿ ಮರದನ್ನು 3 ಕಾರ್ ಕೊಟ್ಟಿದ್ರು. ಒಂದು ಎಸ್ ಟೀಮು, ಒಂದು 800, ಒಂದು ಯಾವುದೋ ಇನ್ನೊಂದು ಯಾವುದೋ ಮಾರ್ಟೀಸ್ ಅಂತ 3 ಕಾರು. ಮಾತಾಯ್ತಿದ್ರೆ ಅಶೋಕ ಹೋಟ್ಲು, ಮಾತಾಯ್ತಿದ್ರೆ ಫ್ಲೈಟು, ಮಾತಾಯ್ತಿದ್ರೆ ಏರ್ಪೋರ್ಟು. ಈ ಥರ ಇದ್ದು ಚೆನ್ನಾಗೇ ಇತ್ತು ಸರ್. ಏನು ನಾನು ನೋಡಬಾರ್ದು, ಹೈದ್ರಾಬಾದು ಅದು ಇದು ಎಲ್ಲ ಫ್ಲೈಟ್ ಗೀಟ್ ಎಲ್ಲ ತೋರಿಸ್ಬಿಟ್ರು. ಅಯ್ಯ ನಾನೆಲ್ಲೋ ಹೋಗ್ಬಿಟ್ಟೆ ಅನ್ಕೊಂಬಿಟ್ಟೆ. ಆ ಟೈಮಲ್ಲಿ ಕರಿಯ ಪಿಕ್ಚರು ಆಗಿತ್ತು. ನೆಕ್ಸ್ಟ್ ಎಕ್ಸ್ಕ್ಯೂಸ್ ಮೀ ಮಾಡ್ತಾಯಿದ್ರು ಪ್ರೇಮು. ಆ ಟೈಮಲ್ಲಿ ಪಿ ಎನ್ ಸತ್ಯ ಅವ್ರದ್ದು ಮೆಜೆಸ್ಟಿಕ್ ಪಿಕ್ಚರು. ಈ ಥರ 3 ಜನ ಹಂಗೆಲ್ಲ ಇತ್ತು ಸರ್. ನಾನು ಎಲ್ಲೋ ಹೋಗ್ಬಿಟ್ಟೆ ಅಂದ್ಬಿಟ್ಟು ಹೋದರೆ ಧಾರ್ನ ಹೋಗ್ಬಿಟ್ಟು ಧಾರ್ನ ಎಸ್ಬಿಟ್ರು, ಧಾರ್ನ ಬಿದ್ದೋದೆ ಬಿಟ್ಟೆ, ಬೀದಿಗೆ ಬಂದ್ಬಿಡ್ತು. ಬೇಜಾರಾಗ್ಬಿಡ್ತು ನನಗೆ. ಎಷ್ಟು ಸಹ ಸುಮಾರು ಬಸ್ ಚಾರ್ಜು ಕಾಸಿರಲ್ಲ, ಆ ಮಟ್ಟಕ್ಕೆ ಆಗ್ಬಿಟ್ಟೆ. ಮನೆ ಇಲ್ಲ, ಬಾಡಿಗೆ ಕಟ್ಟೋಕ್ಕಾಗಲ್ಲ. ಇಂಥ ಪರಿಸ್ಥಿತಿ ಒಳಗಡೆ ನಮ್ಮ ಅಕ್ಕ, ನನ್ನ ಸ್ವಂತ ಅಕ್ಕ, ಅಲ್ಲಿ ಹತ್ತಿಗುಪ್ಪೆ ಅಲ್ಲ, ಅದ್ಯಾವುದೋ ಬೊಮ್ಮನಹಳ್ಳಿ ಹತ್ರ ಯಾವುದೋ ಒಂದು ಏರಿಯಾ ಇತ್ತು, ಗಾರೆಪಾಳ್ಯ ಅಂತ. ಅದು 2002ರಲ್ಲಿ ಅದು ಕಾಡು. ನನಗೆ ಇಲ್ಲಿ ಇರೋಕ್ಕಾಗಲ್ಲ, ಬಾಡಿಗೆ ಕಟ್ಟೋಕ್ಕಾಗ್ತಾಯಿಲ್ಲ, ಎಲ್ಲವೂ ವೇಸ್ಟು, ಏನು ₹1 ಇಲ್ಲ, ಏನಿಲ್ಲ. ಆ ಟೈಮಲ್ಲಿ ನನಗೆ ನಮ್ಮ ಅಕ್ಕ ತುಂಬ ಹೆಲ್ಪ್ ಮಾಡಿದ್ಲು. ಅವಳ ಮನೆಗೆ ಕರ್ಸ್ಕೊಂಡು ದಿನನಿತ್ಯ ಅಲ್ಲೇ ಊಟ, ಅವಳೇ ಕಾಸು ಕೊಡೋಳು. ಹೆಂಗಿತ್ತು ಅವಾಗ ಪರಿಸ್ಥಿತಿ ಅಂದರೆ, ನಮ್ಮ ಅಕ್ಕನ ಹತ್ರ ಮನೇಲಿ ಊಟ ಮಾಡ್ಕೊಂಡು, ಅವಳ ಪಾಪ ಗಾರ್ಮೆಂಟ್ಸ್ಗೆ ಹೋಗೋರು ಅವಾಗ. ಆ ಊಟ ಮಾಡ್ಕೊಂಡು ಅವಳ ಹತ್ರ ಒಂದು ಕಮ್ಮಿ ಬಸ್ ಚಾರ್ಜ್ ಅವಾಗೆಲ್ಲ ₹20 ಇಸ್ಕೊಬಂದರೆ ದೊಡ್ಡದು. ಅದು ಇಸ್ಕೊಂಡು ಗಾಂಧಿನಗರಕ್ಕೆ ಬರುವೆ. ಗಾಂಧಿನಗರದಲ್ಲಿ ಅಡ್ಡಾಡ್ಕೊಂಡು ಮೈಕಲ್ ಮುದವ್ರಿದ್ರು, ಸ್ನೇಹಿತ, ತುಂಬ ಸ್ನೇಹಿತ. ಮಾಮೂಲಿ ಅವಾಗ ಅವ್ರದ್ದು RX ಇತ್ತು. ಅಲ್ಲಿಂದ ಬಾ ಕೊಪ್ಪ ಅಂದ್ಬಿಟ್ಟು ಕರ್ಕೊಂಡ್ಬಂದು ಮಾರ್ಕೆಟಿಗೆ ಬಿಡೋರು ದಿನ. ಮಾರ್ಕೆಟಿಂದ ಅಲ್ಲಿ ಬಸ್ ಹತ್ಕೊಂಡು ಬೊಮ್ಮನಹಳ್ಳಿದು ಗಾರೆಪಳ್ಳಿಗೆ ಹೋಗಿ ಸುಮ್ಮನೆ ಹೀಗೆ ಇದೇ ಥರ ಒಂದು ವರ್ಷ ಮಾಡಿದೆ ಸರ್. ಒಂದು ವರ್ಷ ಬೇಜಾರಾಗ್ಬಿಡ್ತು. ಹಿಂಗಾಗ್ಬಿಡ್ತಲ್ಲ ಇದು, ಏನು ಆ ಮಟ್ಟಕ್ಕೆ ತೊಗೊಂಡೋಗಿ ಆ ಮಟ್ಟಕ್ಕೆ ಮೆರೆದು ಯಾವನೋ ಒಬ್ಬ ಬೇವರ್ಸಿ ಮಾಡಿದ್ದು ಕುತಂತ್ರಕ್ಕೆ ಸಿನಿಮಾ ಸ್ಟಾಪ್ ಆಗ್ಬಿಡ್ತಾರೆ. ಏನು ಮಾಡೋದು, ತುಂಬ ಕಷ್ಟಪಟ್ಬಿಡೆ ಸರ್, ಭಯಂಕರ ಕಷ್ಟ ಆಗ್ಬಿಡ್ತು. ಸೊ ಅಲ್ಲಿಂದ ಸುಮಾರು ವರ್ಷ ಸ್ಟ್ರಗ್ಲಿಂಗ್ ಮಾಡಿ ಊರಿಗೆ ಹೋಗೋದು ಬರೋದು, ಅವ್ರ ಬೈಸ್ಕೊಳ್ಳೋದು, ಈ ಕಡೆ ಇಲ್ಲಿ ಹೋಗೋದು, ಏನೇನೋ ಆಗ್ಬಿಡ್ತದೆ. ಹುಡ್ಕೋತೀನಂದ್ರೂ ಕಾಸುಗಳಿಲ್ಲ. ಅಲ್ಲ, ನೀವು ಇದೆಲ್ಲ ಸಿನಿಮಾ ಬಂತಲ್ಲ, ಆಗ ಮನೇಲಿ ಹೆಂಗಿತ್ತು ರಿಯಾಕ್ಷನ್ ಎಲ್ಲ ನಿಮ್ಮ ತಂದೆ? ಅಲ್ಲ, ನನಗೆ ನಾನು ಸಿನಿಮಾಗಿಂತನೂ ನಾನು ಸೀರಿಯಲ್ ಮಾಡ್ತಿದ್ನಲ್ಲ, ಕಾವ್ಯಾಂಜಲಿ, ಪ್ರತಿಬಿಂಬ, ಆಳುಮಳು, ಅಲ್ಲಿ ಜಗದೀಶ್ ಕೊಪ್ಪನ ಹೆಸರು ನೋಡಿದಾಗ ನಾನು ಹೋದ್ರೇನೆ ನನ್ನ ನೋಡೋರು. ಇವನೇ ಅಲ್ವಾ, ಜಲಕ್ಷ್ಮಕ್ಕನ ಮಗ ಇವನೇ ಅಲ್ವಾ, ಟಿವಿಲಿ ಬರ್ತಾವನೆ. ಅವಾಗ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡ್ತಿದ್ದೆ ಅದ್ರಲ್ಲಿ ನಾನು. ಯಾರು ಬರದೇ ಹೋದಾಗ ನಾವೇ ಇದ್ವಲ್ಲ, ನಾವೇ ಮಾಡೋರು. ಆಮೇಲೆ ಹೆಸರು ಬರ್ತಿತ್ತಲ್ಲ ಟಿ ವಿಲಿ, ಅವಾಗ ಹೆಸರು ಬಂದರೆ ದೊಡ್ಡದಲ್ವ ಸರ್. ಸಹ ನಿರ್ದೇಶಕ ಜಗದೀಶ್ ಕೊಪ್ಪ ಅಂತ ಬಂದರೆ ಇವನೇ ಅಲ್ವಾ ಅನ್ನೋದು. ನಾವು ಊರಿಗೆ ಹೋದ್ರೆ, ಅವಾಗ ಊರಾದ್ರೂ ಇರೋದೇ 4 ಜನ, ಅದರಲ್ಲಿ ಟಿ ವಿಲೆಲ್ಲ ನೋಡೋರಲ್ಲ, ನಾವು ಹೋದ್ರೆ ನಮ್ಮನ್ನೇ ನೋಡೋರು. ಇವನೇ ಅಲ್ವಾ ಅನ್ನೋದು. ಅದೇನೋ ಒಂಥರ ಹಿಂಗೆ ಕೋಣೆಗೆ ಬತ್ತ ಹಿಂಗೆ ಆಗ್ಬಿಟ್ಟೆ, ಬೇಜಾರಾಗ್ಬಿಡ್ತು. ಇದು ಯಾಕಾದ್ರೂ ಹಿಂಗೆ ಆಗೋಯ್ತು. ಆಮೇಲೆ ಬಿಡಲಿಲ್ಲ ಸರ್, ಏನು ಆಟ ಚೆಲ್ಲ ಒದ್ದಾಡಿದೆ. ಯಾರು ಆ ಟೈಮಲ್ಲಿ ನಮಗೆ ಕೈ ಹಿಡಲಿಲ್ಲ. ಸ್ವಲ್ಪ ನಮ್ಮ ಅಕ್ಕ ಒಬ್ಬಳು ಪಾಪ ಆ ಟೈಮಲ್ಲಿ ಸ್ವಲ್ಪ ಮನೆ ಕರ್ಕೊಂಡೋಗಿ ಅನ್ನ ಹಾಕಿ ಕಾಸು ಕೊಟ್ಟು ಸ್ವಲ್ಪ ಹೆಲ್ಪ್ ಮಾಡಿದ್ಲು. ಅವಳು ನೆನ್ಕೋಬೇಕು ಆ ಟೈಮಲ್ಲಿ. ಆಮೇಲೆ ಅದು ಯಾವುದೋ ಒಂದು ಟೈಮಲ್ಲಿ ಯಾವುದೋ ಒಂದು ಚೀಟಿ ಹಾಕಿದ್ದೆ, ಅದು ದುಡ್ಡು ಬಂತು, ಒಂದು $1 ಲಕ್ಷ ಬಂತು. ಅದನ್ನು ತಗೊಬಂದು ಏನು ಮಾಡಿದೆ, ಕಾಮಾಕ್ಷಿ ಪಳೆದು ಮನೆ ಲೀಸ್ಗೆ ಹಾಕ್ಸ್ಕೊಂಡೆ. ಆಮೇಲೆ ತಿರ್ಗಾ ಬಿಟ್ಬಿಟ್ಟೆ, ಅಲ್ಲಿ ಹೋಗೋದ, ಅಲ್ಲಿ ಹೋಗಿ ಸೇರ್ಕೊಂಡೆ ಸರ್.
ಅಲ್ಲಿ ನನ್ನ ಜೊತೆಲಿ ಒಬ್ಬ ಲಾಯರ್ ಇದ್ದ, ಕೃಷ್ಣ ಅಂದ್ಬಿಟ್ಟು, ನಮ್ಮೂರು ಕೃಷ್ಣೇಗೌಡ ಅಂದ್ಬಿಟ್ಟು ಲಾಯರ್ ಆಗಿದ್ದ. ಅವನು ನಾನು ಇಬ್ಬರು ಜೊತೆಲಿ. ಅವನೇನು ಬರೀ ನಾನು ಮನೆ ಲೀಸ್ಗೆ ಹಾಕ್ಸ್ಕೊಂಡಿದ್ದೀನಿ ಅಷ್ಟೇ, ಇದು ಮಿಕ್ಕಿದ್ದೆಲ್ಲ ಅವನದೇ. ರೇಷನ್ ಗೀಷನ್ ಹಾಳು ಮೂಳು ತರೋದು ಪರೋದು ಟಿ ವಿ ಎಲ್ಲ ಪ್ರತಿಯೊಂದು ಅವನೇ. ನಾವೇನು ಕರೆಕ್ಟಾಗಿ ಅವನು ಕೋರ್ಟ್ಗೆ ಹೋಗ್ಬೇಕಲ್ಲ ಆ ಟೈಮಲ್ಲಿ ಅಡುಗೆ ಮಾಡೋದು, ನನಗೂ ಮಡಗ್ಬಿಡುವ, ನಾನು ತಿಂದ್ಬಿಡೋದು, ನೆಟ್ಗೆ ಅವನ ತಾಯಿ ಒಂದು ಚಿಲ್ಲರೆ ಇಸ್ಕೊಂಡು ಮನೆ ಓಡಾಡೋಕೆ ಹೋಗೋದು ಬರೋದು, ಹಿಂಗೆ ನಡೀತು ಸರ್ ಸ್ವಲ್ಪ ದಿನ. ಹಿಂಗೆ ನಡ್ಕೊಂಡು ಹೋಯ್ತಾ ಸ್ವಲ್ಪ ನನಗೆ ಕಾಂಟ್ಯಾಕ್ಟ್ಗಳು ಜಾಸ್ತಿ ಆಯಿತು. ಸಿನಿಮಾ ಬಿಟ್ಟೆ ಆಯ್ತು, ಅದು ಯಾವಾಗ ಹೊಟ್ಟೋಯ್ತು, ಬೇಜಾರಾಗ್ಬಿಡ್ತು. ಆಮೇಲೆ ಆಗ್ತಾ ಇಲ್ಲ. ಈ ಎಲ್ಲರ ಹತ್ರನೂ ಏನು ಅನ್ನೋದು ಏನು ಮಾಡ್ತು, ಕೊನೆಗೆ ಆಮೇಲೆ ಏನು ಮಾಡಿದೆ, ಸ್ವಲ್ಪ ಲಿಂಕ್ ಜಾಸ್ತಿ ಆಯಿತು. ಈ ಮೂಡ್ಲುಪಳ್ಳ ಅಂತ ಬಂದೆ ನಾನು 2002ಕ್ಕೆ ಮೂಡ್ಲುಪಳ್ಳಿ ಸರ್ಕಲ್ಗೆ ಬಂದೆ. ಸೊ ಅಲ್ಲಿ ಸ್ವಲ್ಪ ಸರ್ಕಲ್ ಚೆನ್ನಾಗಾಯಿತು, ಅಲ್ಲಿಯವರು ಇಲ್ಲಿಯವರು ಸ್ವಲ್ಪ ಎಲ್ಲ ಫ್ರೆಂಡ್ಸ್ ಎಲ್ಲ ಜಾಸ್ತಿ ಆದರು. ಸೊ ಆಮೇಲೆ ಏನು ಮಾಡಿದೆ ಸರ್, ರಿಯಲ್ ಎಸ್ಟೇಟಿಗೆ ಬಂದೆ. ಸಿನಿಮಾ ಬ್ರೇಕ್ ಅಲ್ಲಿ ಬ್ರೇಕ್ ಆಗಿ ಈ ಕಡೆ ರಿಯಲ್ ಎಸ್ಟೇಟಿಗೆ ಬಂದೆ. ರಿಯಲ್ ಎಸ್ಟೇಟಿಗೆ ಬಂದು ಏನಾಯಿತು, ಸ್ವಲ್ಪ ಹಂಗೆ ಸಣ್ಣ ಪುಟ್ಟ ಲಿಂಕು, ಮನೆ ತೋರಿಸೋದು ಮಾಡೋದು ಹಿಂಗೆ ಮಾಡ್ತಿದ್ದೆ. ಹೆಂಗಾಗಾಯ್ತು. ಆಮೇಲೆ ದೊಡ್ಡ 5,000 10,000 ರೂಪಾಯಿ 50,000 ರೂಪಾಯಿ ಲಕ್ಷಕ್ಕೆ ಬಂತು. ಈ ಥರ ಸ್ವಲ್ಪ ಚೆನ್ನಾಗಿ ಚೆನ್ನಾಗಿ ಒಂಚೂರು ಸದೃಢವಾಗಿ ಎದ್ದು ನಿಂತ್ಕೋಬೋದು ಅನ್ನೋ ಮಟ್ಟಕ್ಕೆ ಆಯಿತು ಸರ್. ಆಮೇಲೆ ಈಗೆಲ್ಲ ನಡೀತಿದ್ದಂಗೆ ಅಷ್ಟರೊಳಗಾಗಲೇ ಒಂದು 7-8 ವರ್ಷ ಆಗೋಗಿತ್ತು. ಆಮೇಲೆ 2010ರಲ್ಲಿ ಈ ಕಾಲೇಜ್ ಅಂತ ಒಂದು ಸಿನಿಮಾ ತಿರ್ಗಾ ಇವಾಗ ಅದನ್ನು ಮಾಡಿದೆ. ಅದು 2011ರಲ್ಲಿ ರಿಲೀಸ್ ಆಯಿತು. ಆಮೇಲೆ ಸುಮ್ಮನೆ ಆಗ್ಬಿಟ್ಟೆ. ಕಾಲೇಜ್ ಅದು ಹೆಂಗೆ ಶುರು ಮಾಡ್ಕೊಂಡಿರ್ತೀವಿ ನೀವು ಸಿನಿಮಾನ? ಅದು ಹಿಂಗೆ ಈಗ ಹೇಳಿದ್ನಲ್ಲ, ಈ ಸಂಪರ್ಕಗಳು ಇದರಲ್ಲಿ ಹಂಗೆ ಮಾಡಿದೆ. ಸಿನಿಮಾ ಚೆನ್ನಾಗೂ ಆಯಿತು, ರಿಲೀಸು ಆಯಿತು, ಜಿ ಕನ್ನಡಕ್ಕೆ TV ರೈಟ್ಸು ಕೊಟ್ವಿ. ಅದೊಂದು ಓಕೆ, ಅದು ಕಾಲೇಜ್ ಅಂದರೆ ಓಕೆ ಅನ್ನೋ ಮಟ್ಟಕ್ಕೂ ಆಯಿತು. ಅದು ರಿಲೀಸ್ ಆಯಿತು, ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ಆ ಸಿನಿಮಾ ನೋಡೋಕೆ ನಮ್ಮ ಸ್ನೇಹಿತರೊಬ್ಬರು ಯಾರೋ ಬಂದಿದ್ರು. ಅವರು ಸರ್ ನನಗೆ ಪಿಕ್ಚರ್ ಇಷ್ಟ ಆಯಿತು, ನನಗೊಂದು ಸೀರಿಯಲ್ ಮಾಡಿಕೊಡಿ ಸರ್ ಅಂತ ಬಂದರು. ಆ ಸೀರಿಯಲ್ ಮಾಡಿಕೊಡಿ ಅಂತ ಬಂದಮೇಲೆ ಜಿ ಕನ್ನಡಕ್ಕೆ ಒಂದು ಮಾಡೋಣ ಅಂತ ಟ್ರೈ ಮಾಡಿದ್ವಿ. ಅಲ್ಲಿ ಏನೇನೋ ಸರ್ಕಸ್ ಎಲ್ಲ ಮಾಡಿದ್ವಿ, ಅಲ್ಲಿ ಆಗಲಿಲ್ಲ. ಸ್ವಲ್ಪ ಏನೋ ಕಿಕ್ ಬೇಕಲ್ಲ ಆಗಿ ಅದೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ದೂರದರ್ಶನಕ್ಕೊಂದು ಸೀರಿಯಲ್ ಮಾಡಿದೆ, ಆವರಣ ಅಂತ. ದೂರದರ್ಶನ 2012ರಲ್ಲಿ ಆವರಣ ಅಂತ ಒಂದು ಸೀರಿಯಲ್ ಮಾಡಿದೆ. ಅದು ಒಂದಷ್ಟು ಚೆನ್ನಾಗೋಯಿತು. ಸೊ ಅದಾದಮೇಲೆ ಮತ್ತೆ ಬಿಟ್ಟೆ. ಅಷ್ಟರೊಳಗೆ ಇನ್ನೂ ಮದುವೆ ಆಗಿರಲಿಲ್ಲ ನನಗೆ 2012ರಲ್ಲಿ. ನಮ್ಮ ತಾಯಿಗೆ ಸ್ವಲ್ಪ ಆರೋಗ್ಯ ಕ್ಷೀಣಿಸ್ತಾ ಬಂತು. ಆಮೇಲೆ ನಮಗೂ ಒಂದು ಏಜ್ ದಾಟ್ಬಿಟ್ಟಿತ್ತು. ಅಷ್ಟರೊಳಗಲೇ ಸುಮಾರು ಮದುವೆ ಮಾಡ್ಕೊಂಬಗನೆ ಅವ್ರು ಸ್ವಲ್ಪ ಆರೋಗ್ಯ ಎದ್ಗೊಟ್ಟೋಗಿದೆ. ನಾನು ಇಲ್ಲ ಅಂದರೆ ನಿನ್ಗೆ ಯಾರು ಮದುವೆ ಮಾಡ್ತಾರೆ, ಕಷ್ಟ ಆಗ್ಬಿಡುತ್ತೆ, ಈಗೇನೋ ಚೆನ್ನಾಗಿದೆಯಾ, ಹಿಂಗಾಗಿದೆಯಾ, ಆಯಿತು ನಾಳೆ ದಿನ ನನಗೂ ಏನಾರು ಆಯಿತು ಅಂದರೆ ಯಾರು ನಿನ್ನ ಮದುವೆ ಆಗ್ಬಿಡು ಅಂತ ಪಾಪ ನಮ್ಮಮ್ಮ ತುಂಬಾ ಹಠ ಮಾಡಿದ್ರು. ಸರಿ ಆಯಿತು ಬಿಡಮ್ಮ, ಆಗ್ತೀನಿ ಅಂದ್ಬಿಟ್ಟು ಎಲ್ಲ ಹೆಣ್ಣು ನೋಡೋಕೆ ಹೋದ್ವಿ ಸರ್. ತಿರುಗಿ ಸಾಕಾಯಿತು. ಏನು ಸಿನಿಮಾ ಅಷ್ಟೇ ಮುಗೀತು. ಸಿನಿಮಾ ಅನ್ನೋರಿಗೆ ಹತ್ತತ್ರ ನಂಬಲಿಕ್ಕಿಲ್ಲ ಸರ್, ಒಂದು 100 ಜನ ಹುಡುಗಿರು ನೋಡಿದ್ದೀನಿ. ಹತ್ತತ್ರ ಸುಳ್ಯ ಇರೋ ಬರೋ HD ಕೋಟೆ ಎಲ್ಲ ಕಡೆ ಇದೊಂದು ಬ್ರಾಸ್ಲೆಟ್ ಮಾಡಿಸ್ಕೊಂಡಿದ್ದೆ. ಇದರಲ್ಲಿ ಯಾವುದು ಆವರಣ ಅಂತ ಒಂದ್ಸರಿ ತಪ್ಪು ಯಾರು ಹಾಕಿರಲಿಲ್ಲ, ಫಸ್ಟ್ ಟೈಮ್ ನಮ್ಮ ಇದರಲ್ಲಿ ನಾನು ಹಾಕಿದ್ದೆ. ಅದನ್ನು ಮಡಗ್ದು ಹೆಣ್ಣು ನೋಡೋಕ್ಕೋಸ್ಕರ ಬಿಡಿಸ್ಕೊಳ್ಳೇ ಇಲ್ಲ ಅದನ್ನ. ಸಾಕಾಗ್ಬಿಡ್ತು, ಹೆಣ್ಣು ಬೇಡ ಏನೂ ಬೇಡ, ಸುಮ್ಮನಿರ ಮಾತಾಗೆ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೆ. ಆಮೇಲೆ ನಮ್ಮ ಕೃಷ್ಣೇಗೌಡ ಅಂತ ಹೇಳಿದ್ನಲ್ಲ, ನಮ್ಮ ಜೊತೆ ಲಾಯರ್ ಇದ್ದ, ಅವನು ಮಂಡ್ಯದಲ್ಲಿ ಮದುವೆ ಇತ್ತು. ದೇವೇಗೌಡರ ಚೋಟೆ, ಗುರುಶ್ರೀ ಪಕ್ಕದಲ್ಲಿ ಒಂದು ಚೋಟ ಇದೆ, ದೇವೇಗೌಡ ಚೋಟೆ, ಮಾದೇಗೌಡನ ಯಾವುದೋ ಒಂದು. ಅಲ್ಲಿ ಮದುವೆಗೆ ಹೋಗಿದ್ದೆ, ಅವನ ಮದುವೆಗೆ ಹೋದಾಗ ಮದುವೆ ಮುಗಿಸ್ಕೊಂಡು ಬರ್ತಾ ಇದೆ ಅಲ್ಲಿ ಸಂಜಯ್ ಸರ್ಕಲ್ ಹತ್ರ. ನಮ್ಮ ಕಡೆಯವ್ರು ಯಾರೋ ಸಿಕ್ಕಿದ್ರು. ಏನಪ್ಪ ಎಲ್ಲೋಗಿದ್ದೆ, ಈ ಥರ ಮದುವೆ ಹೋಗಿದೆ, ಬರೀ ಅವ್ರವ್ರ ಮದುವೆಗೆ ಉಣ್ಕೊಂಡು ತಿರುಗ್ತಾರೆ, ನೀನು ಮದುವೆ ಆಗಬೇಡ, ಯಾರು ಕೊಟ್ಟಾರೆ ನೋಡಿ ಸಾಕಾಗೈತೆ, ಸಿನಿಮಾದೊಂದು ಯಾರು ಕೊಡ್ತಾಯಿಲ್ಲ, ಸರಿ ಬಾಯಿಲಿ ಒಂದು ಹೆಣ್ಣದೆ ತೋರಿಸ್ತೀನಿ ಅಂದ್ಬಿಟ್ಟು ಏನು ಮಾಡಿದ್ರು, ಅವ್ರು ಕರ್ಕೊಂಡು ಹೋದ್ರು ಸರ್ ಮೈಸೂರಿಗೆ, ಹೆಬ್ಬಾಳಕ್ಕೆ ಕರ್ಕೊಂಡು ಹೋದರೆ. ನೋಡಿದೆ, ಹುಡುಗಿ ಚೆನ್ನಾಗಿತ್ತು, ಹೋದೆ, ಇಷ್ಟ ಆಯಿತು, ಒಪ್ಕೊಂಬಂದು ನಮ್ಮ ಮನೇಲಿ ಹೇಳಿದೆ, ನಮ್ಮ ಅಮ್ಮನಿಗೆ ಹೇಳಿದೆ, ಅಮ್ಮ ಈ ಥರ ಹುಡುಗಿ ಇಷ್ಟ ಆಗಿದ್ದಾಳೆ, ಓಕೆ ಅಂತ. ಸರಿ ಆಯಿತು ಅಂದ್ಬಿಟ್ಟು ಅವರು ನೋಡಿದ್ರು. ಸರ್ 3ನೇ ತಿಂಗಳು 13ನೇ ತಾರೀಕು 13ನೇ ಇಸ್ವಿ 13ನೇ ತಾರೀಕು 3ನೇ ತಿಂಗಳಲ್ಲಿ ಇವನು ಮದುವೆ ಆಗಿದ್ದು. ನಮ್ಮ ಜೊತೆ ಇದನ್ನೆಲ್ಲ ಲಾಯರ್ ಅಂತ. ನನ್ನ ಮದುವೆ ಆಗಿದ್ದು 13ನೇ ಇಸ್ವಿ 27ನೇ ತಾರೀಕು 5ನೇ ತಿಂಗಳು. 2 ತಿಂಗಳಲ್ಲಿ ಅಷ್ಟೇ. ಅವ್ರು ಅಂದರೆ ನಮ್ಮ ಮನೆಗೆ ಬಂದು ನಮ್ಮ ಬ್ಯಾಕ್ಗ್ರೌಂಡ್ ಎಲ್ಲ ನೋಡಿದ್ರು, ಚೆನ್ನಾಗಿದೆ, ಓಕೆ, ಹುಡುಗನ ಪರವಾಗಿಲ್ಲ, ಮನೆ ಕಡೆ ಎಲ್ಲ ಅವರಪ್ಪ ಎಲ್ಲ ಮನೆ ಚೆನ್ನಾಗಿದೆ ಅಂತ ಅದು ಪಾಪ ಹುಡುಗಿನೂ ಚೆನ್ನಾಗಿತ್ತು. 4ನೇ ಹುಡುಗಿ ಸ್ವಲ್ಪ ಬಡವ ಥರ ಇತ್ತು. ನಮಗೂ ತಿರುಗಿ ಬೇಜಾರಾಗಿತ್ತಲ್ಲ, ನೋಡೋಕೆ ಚೆನ್ನಾಗಿದ್ರು ಹುಡುಗಿ ಅಂದ್ಬಿಟ್ಟು ನಮ್ಮ ಮನೇಲಿ ಒಪ್ಕೊಂಡ್ರು.
2013 ಮದುವೆ ಆದೆ ಸರ್. 2013 ಮದುವೆ ಆಗಿ ಆಮೇಲೆ ತಿರ್ಗಾ ಸೀರಿಯಲ್ ಮುಗೀತು, ತಿರ್ಗಾ ಮದುವೆ ಆದೆ. ಮದುವೆ ಆದಮೇಲೆ ಲೈಫು ಬೇಕಲ್ಲ, ತಿರ್ಗಾ ವಾಪಸ್ಸು ಬ್ಯಾಕ್ ಟು ಇದು ಬೆಂಗಳೂರಲ್ಲೇ. ಅವಾಗಿಂದನೂ ಬೆಂಗಳೂರೇ, ಮದುವೆ ಆಗಿದೆ ಬೆಂಗಳೂರೇ. ಆವಾಗ ತಿರ್ಗಿ ಏನು ಮಾಡಿದೆ, ತಿರ್ಗಾ ರಿಯಲ್ ಎಸ್ಟೇಟ್ಗೆ ತಿರ್ಗಾ ಹೋದೆ. ಹಂಗೆ ಅದು ನಡೀತಾ ಇತ್ತು. ರಿಯಲ್ ಎಸ್ಟೇಟ್ ಹೋದ್ಮೇಲೆ ಸ್ವಲ್ಪ ಗೊತ್ತಲ್ಲ, ಅಲ್ಲಿ ಸ್ವಲ್ಪ ಕಾಸು ಸೀಟು ಎಲ್ಲ ಜೋರಾಗಾಯ್ತು, ನಡೀತಾ ಇತ್ತು. ಆಮೇಲೆ ಯಾವ ವರ್ಣದಲ್ಲಿ ಆ್ಯಕ್ಟ್ ಮಾಡಿದ್ನಲ್ಲ, ನಾನೇ ಒಂದು ಕ್ಯಾರೆಕ್ಟರ್ ಮಾಡ್ಕೊಂಡು ಆ್ಯಕ್ಟ್ ಮಾಡಿದ್ದೆ. ಅದನ್ನೇನು ಮಾಡಿದ್ರು, ತುಂಬ ಜನ ನೋಡಿದ್ರು ದೂರದರ್ಶನಲ್ಲೆಲ್ಲ, ನೀನು ಕೋಪ ಒಂಥರ ವಿಲನ್ನ ಕಾಣಿಸ್ತೀಯ, ನೀನು ಡೈಲಾಗ್ ಡೆಲಿವರಿ ಚೆನ್ನಾಗಿದೆ, ಫೇಸ್ ಚೆನ್ನಾಗಿದೆ, ಹಂಗೆ ಚೆನ್ನಾಗಿದೆ, ಹಿಂಗೆ ಚೆನ್ನಾಗಿದೆ, ಹಿಂಗೆಲ್ಲ ಉಚ್ಚೆ ಬರೆಸಿದ್ರು. ಅಲ್ಲೇ ಹೋಗೋ ನೀನು ಪಿಕ್ಚರ್ಗೆ ಹೋಗೋಂತ ಊರಲ್ಲೇ ತಪ್ಪಿದ್ರಲ್ಲ, ಹಂಗೆ ಇಲ್ಲಿ ನೀನು ಆ್ಯಕ್ಟ್ ಮಾಡೋಂತ ಉಚ್ಚೆಪ್ಸಿದ್ರು. ಸೊ ಆಮೇಲೆ ಏನು ಮಾಡಿದೆ, ನವೀನ್ ಕೃಷ್ಣ ಅವರು ಒಂದು ಸೀರಿಯಲ್ ಮಾಡ್ತಿದ್ರು, ಗಿರಿಜಾ ಕಲ್ಯಾಣ ಅಂದ್ಬಿಟ್ಟು. ಸೂಪರ್ ಕಲರ್ ಅದು ಯಾವುದೋ ಸೂಪರ್ ಯಾವುದೋ ಚಾನಲ್, ಇನ್ನೊಂದು ಕಲರ್ಸ್ ಕನ್ನಡ ಥರ ಇನ್ನೊಂದು ಯಾವುದೋ ಐತೆ, ಸೂಪರ್ ಕಲರ್ಸ್ ಏನೋ, ಅಲ್ಲಿ ಗಿರಿಜಾ ಕಲ್ಯಾಣ ಅಂತ ಒಂದು ಸೀರಿಯಲ್ ಮಾಡ್ತಿದ್ರು. ಅವನು ನವೀನ್ ಕೃಷ್ಣ ಅವರು ನನಗೆ ಒಂದು ಕ್ಯಾರೆಕ್ಟರ್ ಕೊಟ್ಟರು. ಅಲ್ಲಿಂದ ಸೀರಿಯಲಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಶುರುವಾಯಿತು ಸರ್. ಸೀರಿಯಲಲ್ಲಿ ಏನೋ ಮಾತಾಗಿದೆ ಸರ್, ಅದು ಆಕ್ಟ್ ಮಾಡಬೇಕು ಅಂತ ಬಂದವರು ನೋಡಿ ಹೆಂಗೆಲ್ಲ ಆಮೇಲೆ ಅವರು ನವೀನ್ ಕೃಷ್ಣ ಅವರು ಯಾವ್ಯಾವ ಸೀರಿಯಲ್ ಗಿರಿಜಾ ಕಲ್ಯಾಣ ಮಾಡಿದ್ರು, ಪತ್ತೇದಾರಿ ಪ್ರತಿಭಾ ಮಾಡಿದ್ರು, ಆಮೇಲೆ ಇದು ಸಿದ್ಧಲಿಂಗೇಶ್ವರ ಮಾಡಿದ್ರು, ಅದರಲ್ಲೆಲ್ಲ ಮಾಡಿದೆ. ಆಮೇಲೆ ಪುಟ್ಟಕ್ಕನ ಮಕ್ಕಳಲ್ಲಿ ಮಾಡಿದೆ, ಆಮೇಲೆ ಲಕ್ಷ್ಮೀ ಬಾರಮ್ಮದಲ್ಲಿ ಮಾಡಿದೆ. ಅದು ಯಾವ ಸುಮಾರು ಒಂದಷ್ಟು ಮಾಡಿದೆ. ಆ ಸೀರಿಯಲ್ಗೆ ನವೀನ್ ಕೃಷ್ಣ ಅವರು ಇಂಟ್ರೊಡ್ಯೂಸ್ ಮಾಡಿಸಿದ್ರು ಬಾ ಅಂತ. ಈ ನನ್ನ ಫ್ರೆಂಡು ಒಬ್ಬ ಇದ್ದಾರೆ, ಅವರು ಡೈರೆಕ್ಟ್ರು, ಈಗ ಪ್ರಕಾಶ್ ರಾಜ್ ಮೇವ್ ಅಂತ ಅವರು ಡೈರೆಕ್ಟ್ರ್ ಇದ್ದಾರೆ. ಅವರು ಇಲ್ಲ ಮಗ ನೀನು, ಅವನು ಸೀರಿಯಲ್ ನೋಡಿದರು, ಚೆನ್ನಾಗಿ ಕಾಣಿಸ್ತೀಯ ನೀನು, ಸಿನಿಮಾದಲ್ಲಿ ಯಾಕೆ ಆ್ಯಕ್ಟ್ ಮಾಡಬಾರ್ದು ಮಗ ಅಂದ್ಬಿಟ್ಟು ಅವರು ಒಂದು ಸಿನಿಮಾ ಕರ್ಕೊಂಡು ಹೋದರು. ಯಾವುದದು ಅಕ್ಷತೆ ಅಂತ ಒಂದು ಸಿನಿಮಾ ನಡೀತಾ ಇತ್ತು. ನಮ್ಮ ಹುಡುಗ ರಾಜು ದೇವಸಂದ್ರ ಅಂತ ಡೈರೆಕ್ಟ್ರು. ಅವರು ನಾನು ಗೊತ್ತಿತ್ತು ಅವ್ರಿಗೆಲ್ಲ, ಸರ್ ನೀವು ಗೊತ್ತು ಬಿಡಿ ಸರ್ ಅಂದ್ಬಿಟ್ಟು. ಅದರಲ್ಲಿ ಯಾವುದೋ ಒಂದು ಸಣ್ಣ ಬಣ್ಣ 2016 ಇರಬೇಕು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದು ನಾನು. 2016 ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದೆ ಸರ್. ಫಸ್ಟು ಬಣ್ಣ ಹಚ್ಚಿದ್ದು ಸಿನಿಮಾಗೆ ಅಕ್ಷತೆ. ಸೀರಿಯಲಲ್ಲಿ ಅವಾಗ ಕಾವ್ಯಾಂಜಲಿ, ಪ್ರತಿಬಿಂಬ ಅಲ್ಲೆಲ್ಲ ಮಾಡ್ತಾ ನಡೀತಿತ್ತು. ತಿರ್ಗಾ ಸೀರಿಯಲ್ ಕಂಬ್ಯಾಕ್ ಆಗಿದ್ದು ನವೀನ್ ಕೃಷ್ಣ ಅವರು ಡೈರೆಕ್ಷನ್ ಮಾಡಿದಾಗ. ಈ ಸಿನಿಮಾಗೆ ನಾನು ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದ್ದು 2016 ಅಕ್ಷತೆ ಅನ್ನೋ ಪಿಕ್ಚರು. ರಾಜು ದೇವಸಂದ್ರ ಅನ್ನೋ ಡೈರೆಕ್ಟ್ರು, ಪ್ರಕಾಶ್ ರಾಜ್ ಮೇವ್ ಅಂದ್ಬಿಟ್ಟು ನಮ್ಮ ಫ್ರೆಂಡು, ಅವ್ನು ಕರ್ಕೊಂಡೋಗಿ ನೀನು ಆ್ಯಕ್ಟ್ ಮಾಡೋ ಮಗ ಅಂತ ಕರ್ಕೊಂಡೋಗಿ ಬಿಟ್ಟ ಅಲ್ಲಿ. ಸೊ ಅಲ್ಲಿಂದ ಇಲ್ಲಿಗೆ 50 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಸರ್. ಕನ್ನಡ ಮಾಡಿದ್ದೀನಿ, ತಮಿಳಲ್ಲಿ ಮಾಡಿದ್ದೀನಿ, ತೆಲುಗಲ್ಲಿ ಮಾಡಿದ್ದೀನಿ ನೋಡಿ. ಸೊ ಇಷ್ಟು ಈಗ ಇಲ್ಲಿಗೆ ಮೊನ್ನೆವರೆಗೂ 50 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ಒಂದಷ್ಟು ಮೆಗಾ ಸೀರಿಯಲ್ ಆ್ಯಕ್ಟ್ ಮಾಡಿದ್ದೀನಿ. ಇದ್ರ ಜೊತೆಗೆ ನನಗೆ ಈಗ ಒಂದು ರೆಕಗ್ನೈಸಿಟಿ ಸಿಗ್ತಾ ಇರೋದು ಅಂತಂದರೆ, ಈಗ ಕಲರ್ಸ್ ಕನ್ನಡದಲ್ಲಿ ಒಂದು ಶ್ರೀಗಂಧದ ಗುಡಿ ಅಂತ ಸೀರಿಯಲ್ಲು ಪ್ರಸಾರ ಆಗ್ತಾಯಿದೆ. ಸೊ ಆ ಸೀರಿಯಲಲ್ಲಿ ಅಭಿನಯ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಸ್ವಲ್ಪ ಈಗ ಒಂಚೂರು ಬೇರೆ ಥರ ರೆಕಗ್ನೈಸು. ಎಲ್ಲರೂ ಹೋದರೆ, ಸರ್ ನೀವು ಗಂಧದ ಗುಡಿ ಸೀರಿಯಲಲ್ಲಿ ಕಾರು ಗ್ಯಾರೇಜ್ ಓನರ್ ಅಲ್ವಾ ಸರ್, ಅರಿ ನಿಮ್ಮ ಹತ್ರ ಅಲ್ವಾ ಕಾರ್ ಓಡಿಸೋದು ಸರ್ ಅನ್ನೋ ಮಟ್ಟಕ್ಕೆ ರೆಕಗ್ನೈಸ್ ಆಗ್ತಾಯಿದ್ದು. ಒಂದಿನ ಅಂತ ಹೋಗಿದ್ದು, ಆಮೇಲೆ ಅದೇನೋ ಕ್ಯಾರೆಕ್ಟರ್ ಚೆನ್ನಾಗಿದೆ ಅಂದ್ಬಿಟ್ಟು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಈಗ ಚೆನ್ನಾಗಿ ಹೋಗ್ತಾಯಿದೆ. ಸೊ ಆ ಸೀರಿಯಲ್ ಹೆಂಗೆ ಹೋದೆ ಅಂತಂದರೆ ಯಾರು ಇನ್ಫ್ಲುಯೆನ್ಸ್ ಇಲ್ಲ, ಅದಕ್ಕೆ ಯಾರು ಏನಿಲ್ಲ. ಜಗದೀಶ್ ಕೊಪ್ಪ ಅನ್ನೋರು ಸಿನಿಮಾ ರಂಗದಲ್ಲಿ, ಸಿನಿಮಾ ಫೀಲ್ಡಲ್ಲಿ ಎಲ್ಲರಿಗೂ ಗೊತ್ತು ಕೊಪ್ಪ ಅನ್ನೋರು. ಈಗ ಜನಕ್ಕೆ ನಿಮ್ಮ ಫೇಸ್ ಚಿರಪರಿಚಿತ ಅಂದ್ರೆ ಈಗ ಗಂಧದ ಗುಡಿ ಮಾಡ್ತಾ ಇರೋದು ಕಲರ್ಸ್ ಕನ್ನಡದಲ್ಲಿ. ನನ್ನ ಹೆಸರು ಗೊತ್ತಿತ್ತು ಜಗದೀಶ್ ಕೊಪ್ಪ ಅಂತ ಅಂದ್ರೆ ಯಾರು, ಓ ನಿಮ್ಮ ಹೆಸರು ಕೇಳಿದ್ದೀನಿ ಸರ್, ಗೊತ್ತು ಸರ್ ಅಂತಾರೆ, ಬಟ್ ಮುಖ ಗೊತ್ತಿರಲಿಲ್ಲ. ಬಟ್ ಈಗ ಗಂಧದ ಗುಡಿಲಿ ಆ್ಯಕ್ಟ್ ಮಾಡಕ್ಕೆ ಶುರು ಮಾಡಿದ್ಮೇಲೆ ನಾವೆಲ್ಲರೂ ನಿಂತಿರೋ, ಸರ್ ನೀವು ಗಂಧದ ಗುಡಿಲಿ ಆ್ಯಕ್ಟ್ ಮಾಡ್ತಿರಲ್ಲ, ಅವು ಕೇಳಿದಾಗ ನಮಗೇನೋ ಖುಷಿ. ನಾವು ಇಷ್ಟು ವರ್ಷ ಇದ್ದಿದ್ದು ಕೊಟ್ಟು 4-4 ಜನ ಕೇಳ್ತಾರೆ, ಸೆಲ್ಫಿ ತಗೋತಾರೆ. ಅಲ್ಲೆಲ್ಲ ನಮ್ಮ ಆಫೀಸ್ ಇದೆ ಅಲ್ಲಿ ವಿಜಯನಗರದಲ್ಲಿ. ನಿಂತಿದ್ದಾಗ, ಸರ್ ನೀವು ಗಂಧದ ಗುಡಿಲಿ ಆ್ಯಕ್ಟ್ ಮಾಡ್ತಾ ಇದ್ರಲ್ಲ ಅಂತ ಅಫಿಷಿಯಲ್ ಜನ ಬಂದು ಮಾಡಿದಾಗ ಹೊರಗಡೆ ಹೋದಾಗ ಕೇಳ್ತಾರೆ, ಅದೊಂಥರ ಖುಷಿ ವಿಚಾರ. ಸೊ ಇಲ್ಲಿಗೆ ಈ ಇದು ಗಂಧದ ಗುಡಿಗೆ ಹೆಂಗೆ ಬಂದೆ ಅನ್ನೋದಕ್ಕೆ ಒಂದು ಸಣ್ಣದು ಉದಾಹರಣೆ ಸರ್. ಈಗ ಅದಕ್ಕೆ ಮಾಡಿದ್ರು ನಾವು ನೆನ್ಪು ಮಾಡ್ಕೋಬೇಕು. ಯಾರೇ ಆಗಲಿ ನಮಗೊಂದು ಸಣ್ಣ ಸಹಾಯ ಮಾಡಿದ್ರು ಅದರಿಂದ ನಮ್ಗೇನೋ ಸಿಕ್ತಾಗ ನಾವು ಅವ್ರು ಏನು ಮಾಡಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಅವ್ರ ಹೆಸರನ್ನಾದ್ರೂ ನೆನ್ಸ್ಕೋಬೇಕು. ಕೃತಜ್ಞತೆ ಅನ್ನೋದು ಇರುತ್ತಲ್ಲ, ಅದು ಮಾಡಲೇಬೇಕು. ಸೊ ನಾನು ನಮ್ಮ ಹುಡುಗ ಒಬ್ಬ ಇದ್ದ ಅಶೋಕ ಅಂದ್ಬಿಟ್ಟು, ಅವನು ಯಾವುದೋ ಒಂದು ಸೀರಿಯಲ್ ಆ್ಯಕ್ಟ್ ಮಾಡಿದ, ಸೀರಿಯಲ್ ನೋಡ್ತಾ ಇದ್ದೆ ನಾನು. ಫೋನ್ ಮಾಡಿದೆ ನಾನು ಅವ್ನಿಗೆ, ಏನಪ್ಪ ಅಶೋಕ ಆ್ಯಕ್ಟ್ ಮಾಡ್ತಾ ಇದ್ದೆ, ನಮಗೊಂದು ಸ್ವಲ್ಪ ಯಾರಾದ್ರೂ ಹೇಳಯ್ಯ ಅಂತ. ಅಣ್ಣ ನಾನು ನಿಮಗೆಲ್ಲ ಮಾಡೋಷ್ಟು ದೊಡ್ಡವನಲ್ಲ, ನೀವೆಲ್ಲ ಆಲೇ ಒಂಚೂರು ಬೆಳೆದಿರೋರು, ಬೇಕಾದ್ರೆ ನಂಬರ್ ಕೊಡ್ತೀನಿ ಪ್ರೊಡಕ್ಷನ್ ಮ್ಯಾನೇಜರ್ದ, ಬೇಕಾದ್ರೆ ಮಾತಾಡಿ ಅಂತ ನಂಬರ್ ಕಳಿಸ್ತಾ. ಆ ನಂಬರ್ ಯಾರ್ದು ಅಂದರೆ, ಈಗ ಗಂಧದ ಗುಡಿ ಸೀರಿಯಲ್ ಪ್ರೊಡಕ್ಷನ್ ಮ್ಯಾನೇಜರು ಸಿದ್ದು ಅಂತ, ಅವ್ರದ್ದು ನಂಬರ್ ಕೊಟ್ಟ. ನಾನೇನು ಮಾಡಿದೆ, ನಂಬರ್ನ ಸೇವ್ ಮಾಡ್ಕೊಂಬಿಟ್ಟು ಸುಮ್ಮನೆ ನಂದೊಂದು 4 ಫೋಟೋ ಕಳಿಸ್ದೆ. ಈಗ ಇದರಲ್ಲಿ
ಪುಟ್ಟಕ್ಕನ ಮಕ್ಕಳಲ್ಲೆಲ್ಲ ಆ್ಯಕ್ಟ್ ಮಾಡಿದ್ದೆ, ಅದ್ರದ್ದು ಒಂದೆರಡು ಫೋಟೋ ಕಳಿಸ್ದೆ. ಅವ್ರು ಇಮ್ಮಿಡಿಯೇಟು ರೆಸ್ಪಾನ್ಸು, ಸರ್ ನೀವು ಕ್ಯಾರೆಕ್ಟರ್ ಮಾಡ್ತೀರಾ ಸರ್, ಗಂಧದ ಗುಡಿಲಿ ಒಂದು ಕ್ಯಾರೆಕ್ಟರ್ ಇದೆ, ಕಾರು ಗ್ಯಾರೇಜ್ ಓನರ್ ಪಾತ್ರ ಮಾಡ್ತೀರಾ ಸರ್ ಅಂತ ಇಮ್ಮಿಡಿಯೇಟ್ ರೆಸ್ಪಾನ್ಸ್ ಮಾಡಿದ್ರು. ಓಕೆ ಸರ್ ಮಾಡ್ತೀನಿ ಸರ್ ಅದು. ಅದೇನೋ ಪೇಮೆಂಟ್ ಎಲ್ಲ ಕೇಳಿದ್ರು, ಅದೆಲ್ಲ ಮಾತಾಡಿದ್ರು. ಆಮೇಲೆ ಸರ್ ನಾನೇನು ಮಾಡಿದೆ, ಇಲ್ಲಿ ಒಂದಷ್ಟು ಉಂಗುರ ಇದು ಎಲ್ಲ ಒಡವೆ ಗಿಡವೆಲ್ಲ ಜೋರಾಗಿ ಹಾಕಿದ್ನಲ್ಲ, ನೀವು ಹೆಂಗೆ ಹಾಕಿದ್ದೀರಾ ಸರ್ ಹಂಗೆ ಬರ್ಬೇಕು ನೀವು. ಈ ಒಡವೆಯಿಂದ ನನಗೆ ಆ ಕ್ಯಾರೆಕ್ಟರ್ ಸಿಕ್ಕಿದ್ದು. ಗ್ಯಾರೇಜ್ ಬ್ರಾಸ್ಲೆಟು, ಎರಡು ಚೈನು ಇಲ್ಲೆಲ್ಲ ಹಾಕೊಂಡಿದ್ನಲ್ಲ, ಅದು ಸರ್ ನೀವೇನು ಜ್ಯುವೆಲರ್ಸ್ ಹಾಕೊಂಡಿದ್ರೆ, ನೀವೇನು ಕಸ್ಟಮ್ ಹಾಕಿದ್ದೀರಾ, ಆಸ್ ಇಟ್ ಇಸ್ ಹಿಂಗೆ ಬಂದ್ರೇನೆ ಆ ಪಾತ್ರಕ್ಕೆ ಲುಕ್ಕು, ನೀವು ಹಿಂಗೆ ಬರ್ಬೇಕು ಸರ್ ಅಂತ. ಅವೆಲ್ಲ ನಿಮ್ಮವೇ ಅಲ್ವಾ ಸರ್ ಅಂದರು. ಹೌದಪ್ಪ ನನ್ನವೇ, ನಾವು ಒರಿಜಿನಲ್ ಅವೆಲ್ಲ ಯಾವುದು ಏನಲ್ಲ, ನನ್ನವೇ ಅದು. ಸರಿ ಓಕೆ ಫಿಕ್ಸ್ ಆಗೋಯ್ತು, ಪೇಮೆಂಟ್ ಫಿಕ್ಸ್ ಮಾಡ್ಬಿಟ್ರು, ಎಲ್ಲ ಮಾಡ್ಬಿಟ್ರು ಸರ್. ಹೋದೆ ಫಸ್ಟ್ ದಿನ, ಹೋದಾಗ ಒಂದಿನ ಮಾಡಿದ್ರು, ಬಂದ್ಬಿಟ್ಟೆ. ಆಮೇಲೆ ಇದೇನೋ ಒಂದಿನ ಕ್ಯಾರೆಕ್ಟರ್ ಅಂತ ತಿರ್ಗಾ ಫೋನ್ ಬಂತು, ಸರ್ ಅದು ಇನ್ನೊಂದು 2 ದಿನ ಇದೆ ಸರ್ ಅಂತ. ಅದು ಮಾಡ್ಕೊಬಂದೆ. ತಿರ್ಗಾ ಫೋನ್ ಬಂತು. ಆಮೇಲೆ ನೋಡಿದ್ರೆ ನಿರ್ಮಾಪಕರು ಪ್ರದೀಪ್ ಸರ್ ಅಂತಿದ್ರು, ಇಲ್ಲ ನಿಮ್ಮದು ಕ್ಯಾರೆಕ್ಟರ್ ಕಂಟಿನ್ಯೂಟಿ ಆಗ್ತಾಯಿದೆ ಸರ್, ನಿಮ್ಮ ಟ್ರ್ಯಾಕ್ ಓಪನ್ ಆಗಿದೆ ಅಂತ. ನಾವು ಖುಷಿ ಆಯಿತು, ಥ್ಯಾಂಕ್ ಯು ಸರ್, ಒಳ್ಳೆ ಆಗಲಿ ಅಂತ. ನನಗೆ ಈ ಸೀರಿಯಲ್ಗೆ ಅಶೋಕನು ನಂಬರ್ ಕೊಟ್ಟ ಪಾಪ, ಸಿದ್ದವ್ರಿಗೆ ನಂಬರ್ ಫೋಟೋ ಕಳಿಸ್ದೆ. ಆ ಸಿದ್ದವ್ರಿಗೆ ನನಗೆ ಥ್ಯಾಂಕ್ಸ್ ಹೇಳಬೇಕು ಪಾಪ, ಅವರಿಂದ ಈ ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಕ್ತು. ಸೊ ಇದಾದಮೇಲೆ ಇನ್ನೊಂದು ಉದಯ ಟಿ ವಿದು 1-2 ಮಾತುಕತೆ ನಡೀತಾ ಇದೆ ಸರ್ ಕ್ಯಾರೆಕ್ಟರ್ಗೆ. ಸೊ ಹಿಂಗೆ ನಡ್ಕೊಂಡು ಹೋಗ್ತಾ ಇದೆ ಸರ್. ಮತ್ತು ನಿಮ್ಮ ಫ್ಯಾಮಿಲಿ ಮದುವೆ ಆದ್ರಿ, ಮದುವೆ ಆಗಿ ಬಂದಮೇಲೆ ಅದಕ್ಕಿಂತ ಮುಂಚೆ ಏನು ಬೇರೆ ಏನಿರಲಿಲ್ವಾ? ಬೇರೆ ಹೆಣ್ಣು ನೋಡ್ತಿದ್ರಿ? ಲವ್ ಸಿನಿಮಾ ರಂಗದಲ್ಲಿ ಆ ಥರದ್ದು ಏನು ನಡೀಲಿಲ್ವಾ ನಿಮ್ಗೆ? ಇಲ್ಲ ಸರ್, ನನಗೆ ಸಿನಿಮಾ ರಂಗದಲ್ಲಿ ಲವ್ ಅನ್ನೋದು ಅದು ಮೈಂಡ್ಗೂ ಬರಲಿಲ್ಲ. ಯಾಕೆಂದರೆ ನಮಗೆ ಆ ಥರದ್ದು ಮೈಂಡು ಇರಲಿಲ್ಲ. ಯಾಕೆಂದರೆ ನಾವು ಹೇಳಿದ್ನಲ್ಲ, ನಾವು ಬರೀ ಚಿಕ್ಕ ವಯಸ್ಸಿಗೆ ಸಿನಿಮಾ ಅಂತ ಬಂದು ಸಿನಿಮಾ ಮಾಡಿ ಸೋತ್ಬಿಟ್ಟು ಬಿದ್ದು ಅದನ್ನೇ ಸಹಿಸ್ಕೊಳ್ಳೋಕ್ಕೆ ನಮ್ಮ ಕೈಲಿ ಆಗಲಿಲ್ಲ. ಈಗ ದುಡ್ಡಿಲ್ಲ, ಮನೆಗೆ ತಿರ್ಗಾ ಬೆಂಗಳೂರು ಹೊಸ್ದಾಗಿ ಬಂದಾಗ ಹೆಂಗಿತ್ತು, ನಾನು ಸಿನಿಮಾ ಮಾಡಾದ್ಮೇಲೆ ತಿರ್ಗಿ ಅದೇ ಸ್ಥಿತಿ ಆಗ್ಬಿಟ್ಟಿದೆ ಅಂತ ಹೇಳಿದ್ನಲ್ಲ. ಇದ್ರೊಳಗಡೆ ನಮಗೆ ಅವೆಲ್ಲ ಇರಲಿಲ್ಲ. ಬಟ್ ನನ್ನ ವೈಯಕ್ತಿಕವಾಗಿ ಒಂದು ಪ್ರೀತಿ ಇತ್ತು, ಒಂದು ಲವ್ ಇತ್ತು. ಅದು ಕಾರಣಾಂತರದಿಂದ ಆಗೋಕ್ಕಾಗಲಿಲ್ಲ. ಸಿಂಗಲ್ ಸೈಡಾ? ಇಲ್ಲ, 2 ಟೂವೇನೆ. ತುಂಬಾ ಇಷ್ಟಪಟ್ಟು ಮದುವೆ ಅಂತವರೆಗೂ ಬಂದು ಮದುವೆ ಆಗೋಕ್ಕಾಗಲಿಲ್ಲ. ಅದು ಏನು ಅದಕ್ಕೆ ಋಣ ಬೇಗ ಅಂತಾರಲ್ಲ, ಅದು ಮದುವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅಂತಾರಲ್ಲ, ಹಂಗೆ ಹಣೆ ಬರೋಕ್ಕೆ ಯಾರೇನು ಮಾಡೋಕ್ಕಲ್ಲ. ಪಾಪ ಅವ್ರ ಪಡೆಗೆ ಅವ್ರು ಮದುವೆ ಆದರು, ಅವರೆಲ್ಲ ನೆಮ್ಮದಿಯಾಗಿದ್ದಾರೆ. ಈಗ ನಾವೆಲ್ಲ ಮದುವೆಯಾಗಿ ನಾವು ನಮ್ಮ ಮಡಿ ಜೊತೆ ನಾವು ನೆಮ್ಮದಿಯಾಗಿದ್ದೀವಿ. ಪ್ರೀತಿ ಅನ್ನೋದು ಯಾರಿಗಿರಲ್ಲ ಸರ್, ಮನುಷ್ಯ ಅಂತಂದಮೇಲೆ ಎಲ್ಲೋ ಒಂದು ಸೈಡಲ್ಲಿ ಪ್ರೀತಿ ಅನ್ನೋದು ಹುಟ್ಟೇ ಹುಡುತ್ತೆ. ನಮ್ಮದು ಒಂಥರ ಸಣ್ಣ ಪ್ರೀತಿ ಅಂತ ಹೇಳ್ಬೋದು, ಚಿಕ್ಕದ್ರಿಂದಲೇ ಹುಟ್ಟಂಥ ಪ್ರೀತಿ ಅದು. ಅದೇನು ಋಣ ಇಲ್ಲ, ನಮ್ಮ ಋಣಕ್ಕೆ ಅದು ಸಿಕ್ಕಲಿಲ್ಲ. ಚೆನ್ನಾಗಿ ಎಲ್ಲೋ ಒಂದು ಕಡೆ ಚೆನ್ನಾಗಿರಲಿ ಅಷ್ಟೇ ನಾವು ಹಾರೈಸೋಕ್ಕಾಗೋದು. ಸೊ ಈಗ ಹಂಗೆ ನೋಡೋಕೆ ಹೋದರೆ, ಈಗ ನಾನು ಮದುವೆ ಆಗಿರೋ ನಮ್ಮ ಶ್ರೀಮತಿ ಇದ್ದಾರಲ್ಲ, ಭವಾನಿ ಅಂತ. ಸೊ ನಾನು ಆಕೆನ ಹೋದ ತಕ್ಷಣ ನೋಡಿ ಇಷ್ಟಪಟ್ಟೆ ನಾನೇ ಮದುವೆ ಆಗಿದ್ದು. ಚೆನ್ನಾಗಿದ್ದರು, ನನ್ನ ಇದಕ್ಕೆ ನಮ್ಮ ಅರ್ಥಕ್ಕೆ ಇದಕ್ಕೆಲ್ಲ ಒಂಥರ ಇಷ್ಟ ಆದರು. ಆಮೇಲೆ ಈಗ ಮದುವೆಯಾಗಿ ಒಂದು 13 ವರ್ಷ ಆಯಿತು. ಮೊದಲು ತಿಂಗಳು ಮೇ 27ಕ್ಕೆ 13 ವರ್ಷ ಆಗುತ್ತೆ ಮದುವೆಯಾಗಿ. ಸೊ ಅಲ್ಲಿಂದ ಇಲ್ಲಿವರೆಗೂ ಪಾಪ ಇದುವರೆಗೂ ಆಕೆ ನನ್ನ ಹತ್ರ ಏನು ಡಿಮ್ಯಾಂಡ್ ಮಾಡಿಲ್ಲ, ಅದು ಬೇಕು ಇದು ಬೇಕು ಅದನ್ನು ಕೊಡಿಸಿ ಆ ಥರ ಯಾವುದೂ ಡಿಮ್ಯಾಂಡ್ ಮಾಡಿಲ್ಲ. ಅವ್ರು ಕೇಳೋಕ್ಕಿಂತ ಮೊದಲೇ ಅವ್ರಿಗೆ ಏನೇನು ಬೇಕೋ ಅವೆಲ್ಲ ನಾನೇ ಪೂರೈಸ್ಬಿಡ್ತೀನಿ. ಇಂಥದ್ದು ಏನು, ಯಾಕೆಂದ್ರೆ ನಾವೊಂದು ಇದ್ದಾಗ ನಮ್ಮ ತಕ್ಕನಾಗ ಅವರು ಇರಬೇಕಲ್ವ ಅನ್ನೋದು ಒಂದು ಇದರಲ್ಲಿ. ಪಾಪ ಇಷ್ಟು ವರ್ಷಗಳ ಕಾಲ ನನ್ನ ಜೊತೆ ತುಂಬಾ ಅನ್ಯೋನ್ಯವಾಗಿ ಪ್ರೀತಿಯಿಂದ. ಆಮೇಲೆ ಸಿನಿಮಾದವನು ಕೆಲವು ಟೈಮ್ ದುಡ್ಡಿರುತ್ತೆ, ಕೆಲವು ಟೈಮ್ ದುಡ್ಡಿರಲ್ಲ. ಬಂದರೆ ಲಕ್ಷಗಟ್ಟಲೆ ಬಂದ್ಬಿಡುತ್ತೆ, ಇಲ್ಲ ಅಂದರೆ 10 ಪೈಸೆನೂ ಇರಲ್ಲ. ಲಾಟ್ರಿ ಅವೆಲ್ಲದರಲ್ಲೂ ಹೊಡೆದ್ರು ಲಾಟ್ರಿ ಇದ್ರೊಡೆ. ಅಲ್ಲಿಂದ ಇಲ್ಲಿವರೆಗೂ 13 ವರ್ಷದೊಳಗೂ ಸಮತೋಲನವಾಗಿ ಎಲ್ಲದರಲ್ಲೂ ಕಷ್ಟದಲ್ಲಿ ಸುಖದಲ್ಲಿ, ದುಡ್ಡು ಇಲ್ಲದೆ ಹೋದಾಗ ದುಡ್ಡಿದ್ದಾಗ ಅವರು ನಾನು ₹1,00,000 ತೊಗೊಂಡೋದಾಗ್ಲೂ ಅನ್ನಲ್ಲ, ಏನು ಇಲ್ಲ ಅಂದಾಗ ಅಯ್ಯೋ ಏನ್ರಿ ಅನ್ನೋದು ಇಲ್ಲ. ಪಾಪ ಚೆನ್ನಾಗಿ ಹೊಂದಾಣಿಕೆಯಿಂದ ಪ್ರೀತಿಯಿಂದ ನನ್ನ ಚೆನ್ನಾಗಿ ನೋಡ್ಕೊಂಡು, ಚೆನ್ನಾಗಿ ನನ್ನ ಜೊತೇಲಿ ಸಹಕರಿಸ್ಕೊಂಡು ಚೆನ್ನಾಗಿ ಹೋಗ್ತಾ ಇದ್ರೆ. ನಮ್ಮ ತಾಯಿದೊಂದು ಹೇಳ್ಬೇಕು ಸರ್, ನಮ್ಮ ತಾಯಿ ಈ ವಿಚಾರ ಮಾತಾಡೋಕ್ಕೆ ಬಂದಾಗ ನಾನು ಇಂಥ ನಮ್ಮ ತಾಯಿ. ಸೊ ಇವತ್ತು ನಾನು ಈ ಮಟ್ಟದಲ್ಲಿ ಇದ್ದೀನಿ ಅಂತಂದರೆ ನನ್ನ ತಾಯಿ ದೇವರೇ ಕಾರಣ. ಅವರಿಲ್ಲ, ಅವರು ಏನಾದ್ರು ನನಗೆ ಮದುವೆ ಮಾಡಿಲ್ಲ ಅಂದಿದ್ರೆ ರಾಮು ಸರ್, ನನ್ನ ಲೈಫಲ್ಲಿ ಮದುವೆನೇ ಆಗ್ತಿರ್ಲಿಲ್ಲ, ನಾನು ಯಾರೂ ಮಾಡ್ತಿರ್ಲಿಲ್ಲ. ನಮ್ಮಮ್ಮ ಅಂದರೆ ನನಗೆ ನೋಡಿ, ನೀವು ನಂಬಲ್ಲ ನೀವು, ಹೆಂಗೆ ಅಂದರೆ ನನಗೆ ತಾಯಿ ಮೇಲೆ ಎಷ್ಟು ಪ್ರೀತಿ ಗೌರವ ಅಂದರೆ, ನೋಡಿ ಹಿಂಗೆ
ಓ ನಿಮ್ಮ ತಾಯಿಯವರು ಎದ್ದ ತಕ್ಷಣ ನಾನು ಇವ್ರನ್ನೇ ನೋಡೋದು. ದೇವರು ಇವರು ಎಲ್ಲ ಪಕ್ಕದಲ್ಲೇ ಇರುತ್ತೆ, ಎದ್ದು ನೋಡ್ತೀನಿ. ಸೊಸಿ ಹಿಂಗೆ ಏನು ಸರ್ ಅವ್ರ ಹೆಸರು? ಜಯಲಕ್ಷ್ಮಮ್ಮ. ಜಯಲಕ್ಷ್ಮಮ್ಮ ಅಂತ. ಇದು ಮೇಲ್ಗಡೆ ಇವರು ಹಿಂಗೆ ಓಪನ್ ಮಾಡ್ತು ಅಂದರೆ ಇವರು ಶ್ರೀಮತಿಯವರು. ಫಸ್ಟು ಅವ್ರನ್ನ ನೋಡೋದು, ಅವ್ರನ್ನ ನೋಡಾದ್ಮೇಲೆ ಓಪನ್ ಮಾಡ್ತು ಅಂದರೆ ಇವರು ಹಿಂಗೆ. ಅವರು ನಿಮಗೆ ಚಿತ್ರರಂಗಕ್ಕೆ ಹೋಗೋಕ್ಕೆ ಎಲ್ಲ ಪ್ರೋತ್ಸಾಹ ಕೊಟ್ಟು ನಿಮ್ಮ ಜೀವನಕ್ಕೆಲ್ಲ ಪ್ರೋತ್ಸಾಹ. ತಾಯಿಗೆ ಏನು ಬೆಲೆ ಕಟ್ಟಕ್ಕೆ ಆಗಲ್ಲ. ಬೆಲೆ ಈ ಪ್ರಪಂಚದಲ್ಲಿ ಅತ್ಯಂತ ಅಮೂಲ್ಯವಾದ ವಸ್ತು ಯಾವುದು ಅಂದರೆ ತಾಯಿನೇ ಸರ್. ಋಣ ತೀರ್ಸಕ್ಕಾಗದೇ ಇರೋದು ಏನಾದರೂ ಒಂದು ವಸ್ತು ಇದೆ ಅಂದರೆ ಅದು ತಾಯಿ ಸರ್. ಅದಕ್ಕೆ ಈಗ ಹೇಳಲ್ವಾ, ದೇವರು ಇಲ್ಲ ಅಂತಾನೆ ತಾಯಿನ ಸೃಷ್ಟಿ ಮಾಡಿದ್ರು. ತಾಯಿನೇ ದೇವರು. ಇಲ್ಲದ ದೇವರು ಅಲ್ಲಿ ಯಾಕೆ ಹುಡಿಕೊಂಡು ಹೋಗ್ತೀರಾ, ಅಲ್ಲೇ ಇಲ್ವಾ ದೇವರು ಅಂತಾರಲ್ಲ, ಹಂಗೆ ತಾಯಿಗಿಂತ ಮಿಗಿಲಾದದ್ದು ಯಾವುದಿಲ್ಲ ಸರ್. ನಂಗೆ ತುಂಬ ಅನುಭವ ಆಗಿದೆ. ಅದರಲ್ಲೂ ನನ್ನ ಮದುವೆ 2013 ಆಯಿತು. 2015 ನಮ್ಮ ತಾಯಿ ತೀರ್ಕೊಂಬಿಟ್ರು. 2 ವರ್ಷ ಮದುವೆ ಮಾಡಿದ ತಕ್ಷಣ ಸತ್ತೋಗ್ಬಿಟ್ರು. ಸೊ ಅಲ್ಲಿವರೆಗೂ ನನ್ನ ವ್ಯಾಲ್ಯೂ ಏನನ್ನು ಗೊತ್ತಿರಲಿಲ್ಲ. ನನ್ನ ಜೊತೆಯಲ್ಲಿ ನನ್ನ ಸಂಬಂಧಗಳು, ಬಂಧು ಬಳಗದವರು, ಹಿಂದುಟ್ಟದವರು ಮುಂದುಟ್ಟದವ್ರು ಏನು ಅನ್ನೋದು ನನಗೆ ಗೊತ್ತಿರಲಿಲ್ಲ. ನಮ್ಮಮ್ಮ ಸತ್ತ ಮೇಲೆ ನನಗೆ ಅವೆಲ್ಲ ಏನು ಅನ್ನೋದು ಗೊತ್ತಾಗಿದೆ. ಸಂಬಂಧಗಳೇನು, ಸಂಬಂಧದ ಬೆಲೆ ಏನು, ಅವ್ರು ನನ್ನ ಹತ್ರ ಹೆಂಗೆ ನಡ್ಕೋತಾ ಇದ್ರು, ಈಗ ಹೆಂಗೆ ಬದಲಾವಣೆ ಆಗ್ತಾರೆ, ಎಲ್ಲ ಏನಾಗ್ತದೆ ಸರ್, ಎಲ್ಲ ಟೈಮಿಂಗ್, ಅವಕಾಶವಾದಿಗಳು. ನನ್ನ ಹತ್ರ ಏನಾದ್ರೂ ಅನುಕೂಲ ಆಗುತ್ತೆ ಅಂದ್ರಷ್ಟೇ ನಮ್ಮನ್ನು ಅವರು ಮಾತಾಡಿಸ್ತಾರೆ, ನೋಡ್ತಾರೆ, ಹಿಂದೆ ಬರ್ತಾರೆ, ಯೂಸ್ ಮಾಡ್ತಾರೆ. ನಮ್ಮಿಂದ ಅವಶ್ಯಕತೆ ಇಲ್ಲ ಅಂತ ಗೊತ್ತಾದಾಗ ದೂರ ತಳ್ತಾರೆ. ಅದು ಪ್ರೀತಿ ಆಗ್ಬೋದು, ಸಂಬಂಧಗಳಾಗ್ಬೋದು, ಎಲ್ಲನೂ ಅನುಭವ ಮಾಡೋ ನೋಡ್ಬಿಟ್ಟಿದ್ದೀನಿ. ನನಗೆ ಹತ್ತತ್ರ 30 ವರ್ಷ ಆಯಿತು ನಾನು ಬೆಂಗಳೂರಿಗೆ ಬಂದು. ಎಲ್ಲ ಥರದ ಜನನೂ ನೋಡಿದ್ದೀನಿ ಸರ್, ಎಲ್ಲ ಥರದ ಅನುಭವನೂ ನೋಡಿದ್ದೀನಿ. ಎಲ್ಲನೂ ಸಾಕಾಗ್ಬಿಟ್ಟಿದೆ ಸರ್. ಇವಾಗ ಹೆಂಗಿದೆ ಅಂದರೆ ನನ್ನ ಬದುಕು, ನಾನು, ನನ್ನ ಜೀವನ, ನಾನು ನಂಬ್ಕೊಂಬಂದಿರೋ ಹೆಂಡ್ತಿ, ನನ್ನ ಫ್ಯಾಮಿಲಿ. ಸೊ ಎಲ್ಲ ಥರದ್ದು ಎಲ್ಲರಿಗೂ ಸಹ ಮಾಡು ನೋಡಿದ್ದೀನಿ. ಅವ್ರು ನಮ್ಗೆ ಯಾವ ರೀತಿ ರೆಸ್ಪಾನ್ಸ್ ಮಾಡಿದ್ದಾರೆ. ಈ ಸಣ್ಣ ಈ ಒಂಥರ ಬೆಕ್ಕನಂಗಿದ್ದವರು ಇವತ್ತೊಂದು ದಿನ ಹುಲಿ ಥರ ಆಗಿದ್ದಾರೆ ಕೆಲವರು. ಆವಾಗಿನ ಸಂದರ್ಭಗಳಲ್ಲಿ ಏನು ಮಾಡೋಕ್ಕಾಗದೇ ಇರೋವಂಥ ಟೈಮಲ್ಲಿ ನಮ್ಮನ್ನು ಅವಲಂಬಿಸ್ಕೊಂಡು ನಮ್ಮಿಂದ ಪಡೆದವರು ಇವತ್ತೊಂದು ಸ್ವಲ್ಪ ಮಕ್ಕಳು ಇವರೆಲ್ಲ ಸ್ವಲ್ಪ ಎದ್ದ ಮೇಲೆ ಸ್ವಲ್ಪ ಈಗ ನನ್ನ ಸರಿಸಮನಾರು ನನಗೆ ನೀನೇನು ನನ್ನ ಮಹಾ ಅನ್ನೋ ರೇಂಜ್ಗೆ ಇವತ್ತು ಆಡ್ತಾ ಇದ್ದಾರೆ ಸರ್. ಇರಲಿ ಸರ್, ಕರ್ಮ ರಿಟರ್ನ್ಸ್, ಭಗವಂತ ಎಲ್ಲ ನೋಡ್ತಾ ಇರ್ತಾರೆ. ಈಗ ಅದೇ ಒಂದು ಪ್ರಾಜೆಕ್ಟ್ ರೆಡಿ ಇದೆ, ಗೋ ಟು ಶೂಟ್. ಈಗ KL11 1977 ಅಂತ ಅದೊಂದು ಪ್ರಾಜೆಕ್ಟ್ ಎಲ್ಲ ರೆಡಿ ಇದೆ. ಶೂಟಿಂಗ್ ಹೋಗ್ಬೇಕು. ಸಿನಿಮಾ ಅಂದಮೇಲೆ ಗೊತ್ತಲ್ಲ ಸರ್, ಕೆಲವು ಹಿಂದೆ ಮುಂದೆ ಎಳಿತಾ ಇರ್ತವೆ, ಅದೆಲ್ಲ ಒಂದು ನಡೀತಾ ಇದೆ. ಜೊತೆಗೆ ಈಗ ಆ್ಯಕ್ಟಿಂಗಲ್ಲಿ ಬ್ಯುಸಿ ಇದ್ದೀನಿ. ಹಂಗಾಗಿ ಅದು ಯಾಕಂದರೆ ನಾವು ಒಂದು ಟ್ರ್ಯಾಕ್ ಚೇಂಜ್ ಮಾಡಿದ್ರೆ ಮತ್ತೆ ತಿರ್ಗಿ ಅಲ್ಲಿ ಬಂದ ಈಗ ನಾನು ಈ ಸಿನಿಮಾ ಶುರು ಮಾಡಿ ಮುಹೂರ್ತ ಮಾಡಿದ್ಮೇಲೆ ಏಕೊಪ್ಪ ಸಿನಿಮಾ ಮಾಡ್ತವ್ರೆ ಅಂತ ಬಿಟ್ಟರು ಕ್ಯಾರೆಕ್ಟರ್ಗಳೇ. ಈಗ ಸ್ವಲ್ಪ ನಾನು ಅದು ನಿಲ್ಲಿಸಿ ಈ ಕಡೆ ಬಂದಮೇಲೆ ತಿರ್ಗಾ ಚೆನ್ನಾಗಿ ಹೋಗ್ತಾ ಇದೆ. ಈಗ ಅದರಲ್ಲೇ ಗಂಧದ ಗುಡಿಲಿ ಚೆನ್ನಾಗಿದೆ ಪಾತ್ರ, ಇನ್ನೊಂದೆರಡು ಸೀರಿಯಲ್ ಮಾತಾಡ್ತಾ ಆಗಿದೆ. ಆಮೇಲೆ ಇನ್ನೊಂದಷ್ಟು ಸಿನಿಮಾಗಳಿದ್ದಾವೆ. ಈಗ ಬಿಸಿಲು ಜಾಸ್ತಿ, ಎಲ್ಲ ಔಟ್ಡೋರು, ಬಿಸಿಲು ಜಾಸ್ತಿ ಇರೋದ್ರಿಂದ ಎಲ್ಲ ಮೋಸ್ಟ್ಲಿ ಮೇ ಅಥವಾ ಜೂನ್ ಫಸ್ಟ್ ವೀಕಲ್ಲಿ ಚಿತ್ರೀಕರಣ ಶುರು ಆಗ್ತಾಯಿದೆ. ಎಲ್ಲ ದೊಡ್ಡ ದೊಡ್ಡ ಸಿನಿಮಾ ಇದೆ. ಈಗ ಮೊನ್ನೆ ಅಯ್ಯಗ್ರೀವ ಚಿತ್ರದಲ್ಲಿ ಪಾತ್ರ ಮಾಡಿದೆ, ಅದು ಸಿನಿಮಾ ಚೆನ್ನಾಗಿ ಹೋಯಿತು. ಈ ವರ್ಷ ನಾನು ಆ್ಯಕ್ಟ್ ಮಾಡಿದ 2 ಸಿನಿಮಾ, ಒಂದು ಚೌಕಿದಾರ ಅಂತ ಒಂದು ರಿಲೀಸ್ ಆಯಿತು. ಅಯ್ಯಗ್ರೀವದಲ್ಲಿ ಒಳ್ಳೆ ಚೆನ್ನಾಗಿತ್ತು ಕ್ಯಾರೆಕ್ಟರ್ ಪಾತ್ರ ಮಾಡಿದ್ರು. ಹೌದು, ಅದರಲ್ಲಿ ಚೆನ್ನಾಗಿ ಹೋಯಿತು. ಅದು 25 ದಿನ ಹೋಯಿತು, ಅದು ಚೆನ್ನಾಗಿದೆ. ಇನ್ನೊಂದಷ್ಟಿದೆ ಸರ್ ಸಿನಿಮಾಗಳು ರಿಲೀಸ್ ಆಗೋ, ಎಲ್ಲ ಡಬ್ಬಿಂಗು ನಡೀತಾ ಇದೆ, ಪ್ರೊಸೆಸಿಂಗು, ಹಿಂಗೆ ಸಾಕೊಂಡು ಹೋಗ್ತಾ ಇದೆ ಸರ್ ಬದುಕು. ಚಲನಚಿತ್ರರಂಗ ನಿಮಗೆ ತೃಪ್ತಿದಾಯಕ ಅನಿಸ್ತಿದೆಯಾ ಜೀವನಕ್ಕೆ? ಅಲ್ಲ, ನಮಗೆ ಯಾಕಂದರೆ ನಮಗೆ ಇದನ್ನು ಹೊರತುಪಡಿಸು ಬೇರೆ ಇನ್ನೇನು ಮಾಡೋಕ್ಕೆ ಬರಲ್ಲ. ಒಂದು ಅಲ್ಲ, ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಖಂಡಿತ. ಇಲ್ಲಾಂದರೆ ನಾವು ಇಲ್ಲಿವರೆಗೂ ಇರೋಕ್ಕಾಗಲ್ವಲ್ಲ ಸರ್. ನಮಗೆ ಸಮಾಧಾನ ಇಲ್ಲ ಅಂದರೆ ನಾವಿಲ್ಲಿ ಇರೋಕ್ಕಾಗೋದೇ ಇಲ್ಲ. ಖಂಡಿತ. ಬದುಕಿಗೊಂದು ದಾರಿ ಬೇಕು. ರಿಯಲ್ ಎಸ್ಟೇಟ್ಗೆ ಹೋದ್ವಿ, ಅಲ್ಲೇನೋ ಒಂಚೂರು ಹೊಟ್ಟೆ ತುಂಬಕ್ಕೆ ಏನು ಬೇಕು, ಹೆಚ್ಚಿನ ಆಸಕ್ತಿ ಅಭಿನಯದ ಕಡೆ, ಫೋಕಸ್ಸು ನಿಮಗೆ ಅಭಿನಯದ ಕಡೆ. ಆಮೇಲೆ ಅದ್ರ ಜೊತೆಗೆ ಡೈರೆಕ್ಷನ್. ಯಾಕಂದ್ರೆ ನಮ್ದು ಇದು ಫಸ್ಟ್ ನಮ್ಮ ಇದೆ ಅಲ್ವಾ ಸರ್, ನಮ್ಮ ಕನಸು ಡೈರೆಕ್ಷನ್ ಅನ್ನೋದು. ಅದು ಹೋಗಲ್ಲ ಅದು. ಬಟ್ ಈಗ ಏನಂದರೆ ಸ್ವಲ್ಪ ಭಗವಂತ ಅದೇನೋ ನೀನು ಈ ಕಡೆ ಹೋಗುವಂಥ ಸ್ವಲ್ಪ ಆ್ಯಕ್ಟಿಂಗ್ ಕಡೆ ಒಂಚೂರು ಇದು ಕೊಟ್ಟಿರೋದ್ರಿಂದ ಚೆನ್ನಾಗಿ ಹೋಗ್ತಾ ಇದೆ. ಮೊನ್ನೆ ಒಬ್ಬರು ನಮ್ಮ ಆರ್ಯನ ಬಂದಿದ್ರು ನಮ್ಮ ಸ್ಟುಡಿಯೋದಲ್ಲಿ. ಅವರು ಮಾತಾಡ್ತಾ ಹೇಳ್ತಾರೆ, ಸರ್ ಯಾರಾದರೂ ಒಬ್ರು ಬಂದು ಒಂದು ಸಿನಿಮಾ ರಂಗದಲ್ಲಿ ಒಂದ್ಸತಿ ಇಡ್ಲಿ ವಡೆ ತಿಂದವರು ಜೀವನ ಪರ್ಯಂತ ಅವನು ಸಿನಿಮಾ ಬಿಟ್ಟು ಆಗಲ್ಲ ಸರ್. ಚಾನ್ಸ್ ಇಲ್ಲ. ಈಗ ಅಂಬರೀಷಣ ಹೇಳ್ತಾರಲ್ಲ, ನೋ ವೇ, ಚಾನ್ಸೇ ಇಲ್ಲ ಅಂತಾರಲ್ಲ. ಹಂಗೆ ಅದು ನೋಡಿ. ಈಗ ನಮಗೆ ಈಗ ನಾವು ಹಿಂಗಿದೀವಲ್ವ ಸರ್, ನಮ್ಮನ್ನು ಕರ್ಕೊಂಡು ಹೋಗ್ಬಿಟ್ಟು ನಿನಗೆ 60,000 ರೂಪಾಯಿ ಸಂಬಳ ಕೊಡ್ತೀನಿ, ಬಾ ನೀನಲ್ಲಿ ಇರೋ ಅಂದರೆ ನಾವು ಹೋಗ್ತೀವಾ?
ಮನಸ್ಸು ಯಾವುದೇ ಕಾರಣಕ್ಕೂ ನನ್ಗೆ ಊಟ ಇಲ್ದವರು ಸರಿ ನಾನು ಮಾತ್ರ ಆ ಕಡೆ ಬರಲ್ಲ ಅಂತ ಎಷ್ಟೋ ಜನ ಹಂಗೆ ಇದ್ದಾರೆ. ಖಂಡಿತ ಈಗಲೂ ಸುಮಾರು ಜನ ನಾನು ಮಾತಾಡ್ದಂಗೆ ನಮ್ಮ ಸ್ನೇಹಿತರು ಎಲ್ಲರೂ ಅಂದ್ರೆ ಅದು ಎಲ್ಲೋ ಆ ರಂಗದಲ್ಲಿ ಏನೋ ಒಂದು ಆಗ್ಬೇಕು ಅನ್ನೋದು ಪಾಪ ಅವರಿಗೆ ಬೇರೆ ಕಡೆಗೆ ಹೋಗಿ ಮನಸ್ಸು ಬರಲ್ಲ. ಏನಾಗ್ತದೆ, ಕೆಲವು ಹಣೆ ಬರ ಚೆನ್ನಾಗಿರ್ಬೇಕು, ಕೆಲವು ಬ್ಯಾಕ್ಗ್ರೌಂಡ್ ಚೆನ್ನಾಗಿರ್ಬೇಕು, ಕೆಲವು ಪರಿಶ್ರಮ ಇರಬೇಕು. ಈಗ ನೋಡಿ ನಾವು 30 ವರ್ಷದಿಂದನೂ ಮಾಡ್ತಾ ಇದೀವಲ್ವಾ, ಈಗ ದಿಢೀರ್ನೆ ಒಂದು 5-6 ವರ್ಷಕ್ಕೆ ದೊಡ್ಡ ಡೈರೆಕ್ಟರ್ ಆಗ್ಬಿಟ್ಟಿರ್ತಾರೆ. ಅದು ಹೆಂಗೆ ಆಗ್ಬಿಟ್ರು ಅನ್ನಕ್ಕೆ ಬರಲ್ಲ. ಅದು ಖಂಡಿತ ಅದು ಅವರ ಹಣೆ ಬರ, ಅವರು ಅವ್ರ ಹಣೆ ಬರ ಎಲ್ಲ. ಈಗ ನಾವು 30 ವರ್ಷದಿಂದ ಇದೀವಿ, ನಾವು ಇನ್ನೂ ಇಲ್ಲೇ ಒಂದು ದೊಡ್ಡ ಸಿನಿಮಾ ಮಾಡೋಕ್ಕಾಗಿಲ್ಲ, ಇಟ್ಕೊಡಕ್ಕಾಗಿಲ್ಲ, ನಮ್ಮ ಹಣೆ ಬರ. ಅದೇನೋ ಹೇಳ್ತಾರಲ್ಲ, ಯೋಗಿ ತಂದದ್ದು ಯೋಗಿಗೆ, ಜೋಗಿ ತಂದದ್ದು ಜೋಗಿಗೆ. ಈಗ ಅವರವರ ಇದು ದಿಢೀರ್ನ ಬರ್ತಾರೆ, ಒಂದು ಸಿನಿಮಾ ಮಾಡ್ತಾರೆ, ದೊಡ್ಡ ಸ್ಟಾರ್ ಆಗ್ತಾರೆ. ಅದು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಈಗ ನಾವು ಅಷ್ಟು ವರ್ಷದಿಂದ ಇದ್ದೀವಿ, ನಾವೇನೋ ಅದು ನಮ್ಮದು ಇದು. ಅಟ್ಲೀಸ್ಟ್ ನಾವು ಇಷ್ಟಾದರೂ ಮಾಡಿದ್ದೀವಲ್ಲ ಅಂತ ಸಮಾಧಾನ ಪಡ್ಕೋಬೇಕಲ್ಲ ಸರ್. ಈಗ ನಾವು ಇಲ್ಲಿ ಇದೀವಲ್ವ ಸರ್, ನಮ್ಮ ಹಿಂದೆ ತಿರುಗಿ ನೋಡಿದಾಗ ಇನ್ನೂ ಎಷ್ಟೋ ಜನ ಅಲ್ಲೇ ಇರ್ತಾರೆ. ಖಂಡಿತ ಅಲ್ವಾ? ಅಟ್ಲೀಸ್ಟ್ ನಾನು ಇಲ್ಲಾದರೂ ಇದ್ದೀನಲ್ಲ ಅಷ್ಟಕ್ಕಾದರೂ ತೃಪ್ತಿ ಪಡ್ಕೋಬೇಕಲ್ಲ ಸರ್. ಈಗ ನಾವು ಯಾರನ್ನೋ ನೋಡಿ ನಾವು ಅವರಂತೆ ಆಗಬೇಕು ಅನ್ನೋದು ತಪ್ಪದು. ಖಂಡಿತ ಗೊತ್ತಿರುವಂಗೆ ಈ ಸಿನಿಮಾ, ಈ ರಾಜಕೀಯ, ಈ ಸ್ಪೋರ್ಟ್ಸು, ಇವೆಲ್ಲ 3 ಒಂದೇ ಸರ್. ಯಾವಾಗ ಯಾರು ಏನು ಬೇಕಾದರೂ ಆಗ್ಬೋದು. ಇಲ್ಲಿದ್ದವನು ಅಲ್ಲೋಗ್ತಾನೆ, ಅಲ್ಲಿದ್ದವನು ಇಲ್ಲಿ ಬರ್ತಾನೆ. ಇಟ್ಕೊಟ್ಟಿರೋ ನಿರ್ದೇಶಕರು ಫ್ಲಾಪ್ ಸಿನಿಮಾ ಕೊಟ್ಟಿರೋಂಥ ಏನು ಇಲ್ದೇನೆ ಸಣ್ಣ ಪಾತ್ರ ಮಾಡ್ತಿದ್ರು, ದೊಡ್ಡ ಸ್ಟಾರ್ ಆಗ್ಬಿಟ್ಟಿದ್ದಾರೆ. ದೊಡ್ಡ ಸ್ಟಾರ್ ಆಗಿ ಮರಿತಾರೆ, ಏನಂದ್ರೆ ದಿಢೀರ್ನ ಬಿದ್ದೋಗ್ಬಿಡ್ತಾರೆ. ಈಗ ನಾನೇ ಸಿನಿಮಾ ಮಾಡಿದಾಗ ಥ್ಯಾಂಕ್ಸ್ ಅಂತ ಪಿಕ್ಚರ್ ಮಾಡಿದಾಗ ಹೇಳಿದ್ನಲ್ಲ, ಅಶೋಕ ಹೋಟ್ಲು, ಕಾರು, ಫ್ಲೈಟು ಎಲ್ಲ ನೋಡಿ ಎಲ್ಲೋ ಹೋಗ್ಬಿಟ್ಟೆ ಅನ್ಕೊಂಡೆ. ನೆಕ್ಸ್ಟ್ ಕಟ್ ಮಾಡಿದ್ರೆ 1 ವರ್ಷಕ್ಕೆ ಬಿದ್ದೇ ಹೋದ ಕೆಳಗಡೆಗೆ. ಅಲ್ಲ ಅಂದ್ರೆ ಎಲ್ಲದಕ್ಕೊಂದು ನಿಗದಿದೊಂದು ಟೈಮ್ ಅಂತ ಇರುತ್ತೆ ಸರ್. ಯಾವ ಟೈಮಲ್ಲಿ ಏನಾಗಬೇಕೋ ಅದು ಹಾಗೇ ಆಗುತ್ತೆ. ಖಂಡಿತ ಹಾಗೆ ಆಗುತ್ತೆ ಅಂತ ನಾವು ಸುಮ್ಮನೆ ಕೂತಿದ್ರು ನಡೆಯಲ್ಲ. ನಮ್ಮ ಪ್ರಾಮಾಣಿಕವಾದ ಪ್ರಯತ್ನ ಅಂತೂ ನಾವು ಮಾಡ್ತಾ ಇರ್ಬೇಕು ಸರ್. ನಮ್ಮ ಪ್ರಯತ್ನ ನಾವು ನಡೀತಾ ದೇವರನ್ನ ಯಾವತ್ತಂದ್ರು ಒಂದಿನ. ಈಗ ನೋಡಿ ನಾವೆಲ್ಲ ನಾನು ಹೇಳಿದ್ನಲ್ಲ ಫುಲ್ಲು ಜೀರೋ ಆಗ್ಬಿಟ್ಟಿದ್ವಿ. ಈಗ ಓಕೆ, ಈಗ ಒಂದೇನಪ್ಪ ಓಕೆ ಅಂದರೆ ಒಂದು ಒಳ್ಳೆ ವಸ್ತು ನಮಗೆ ಅಥವಾ ನಮಗೆ ಭಗವಂತ ನೀಡಬೇಕು ಅಂದರೆ ಸ್ವಲ್ಪ ಕಾಯಬೇಕು, ತಾಳ್ಮೆ ಇರಬೇಕು ಅನ್ನೋದು. ಒಳ್ಳೆ ವಸ್ತು ಸಿಗ್ಬೇಕಂದ್ರೆ ಖಂಡಿತ. ಈಗ ಯಾವುದೋ ಒಂದು ಸಿನಿಮಾದಲ್ಲಿ ರಜನಿಕಾಂತ್ ಸರ್ ಹೇಳಿದಾರಲ್ಲ, ಭಗವಂತ ಅದೇನೋ ಕಷ್ಟ ಕೊಟ್ಟು ಕೊನೆ ಟೈಮಲ್ಲಿ ಕೈ ಹಿಡಿದು ಬಿಡ್ತಾನೆ ಅಂತ. ಹಂಗೆ ಆಮೇಲೆ ಇವಾಗ ಈ ಸಿನಿಮಾ ಪ್ರಶ್ನೆನೇ ಮಾಡಿ ಸರ್, ಪ್ರಶ್ನೆಯಲ್ಲಿ ಉದ್ಭವ ಆಗುತ್ತೋ ಅಲ್ಲಿ ಏನಾದರೂ ವಿಷಯ ಇದೆ ಅಂತ. ಈಗ ನಮ್ಮ ಬಗ್ಗೆ ಬೇರೆ ಯಾರಾದ್ರೂ ನೆಗೆಟಿವ್ ಮಾತಾಡ್ತಾರೆ ಅಂದರೆ ನಾನೇನೋ ಮಾಡಿದ್ದೀನಿ ಅಂತ. ಖಂಡಿತ. ಸೊ ನಮ್ಮ ಬಗ್ಗೆ 4 ಜನ ಮಾತಾಡ್ತಾರೆ, ಇಲ್ಲ ನಾನು ಒಳ್ಳೇದು ಮಾಡಿದ್ದೀನಿ ಅಂತ ಮಾತಾಡ್ತಾರೆ, ಇಲ್ಲ ಕೆಟ್ಟದ್ದು ಮಾತಾಡಿದ್ದೀನಿ ಅಂತ ಮಾತಾಡ್ತಾರೆ. ಸೊ ಮಾತಾಡೋಷ್ಟು ನಾವು ಆಗಿದ್ದೀವಲ್ಲ ಅನ್ನೋದು ಖುಷಿ ಪಡ್ಕೋಬೇಕಷ್ಟೇ. ಖಂಡಿತ. ಈಗ ಅವ್ರು ನಮ್ಮ ಬಗ್ಗೆ ಮಾತಾಡೋರು ಸುಮ್ಮನೆ ನಮ್ಮ ಬಗ್ಗೆ ಮಾತಾಡ್ಕೊಂಡೇ ಇರ್ತಾರೆ, ಅವ್ರ ಬಗ್ಗೆ ಮಾತಾಡೋರು ಯಾರು ಇರಲ್ಲ. ಸೊ ನಮ್ಮ ಬಗ್ಗೆ ಮಾತಾಡ್ತಾರೆ, ನಾವು ಒಳ್ಳೇದು ಮಾಡಿದ್ದೀವಿ ಅಥವಾ ಕೆಟ್ಟದ್ದು ಮಾಡಿದ್ದೀವಿ, ಏನೋ ಒಂದು ಮಾಡಿದ್ದೀವಿ ಅನ್ನೋದು ಸಮಾಧಾನ ಅಷ್ಟೇ. ಖಂಡಿತ ಸರ್, ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ನಮ್ಮ ಸಿಲ್ವರ್ ಸ್ಕ್ರೀನ್ 23 ಯೂಟ್ಯೂಬ್ ಚಾನಲ್ ಸ್ಟುಡಿಯೋಗೆ ಬಂದು ನಿಮ್ಮ ಅನುಭವವನ್ನು ಹಂಚ್ಕೊಂಡಿದ್ದೀರಾ. ನಿಮ್ಮ ಎಲ್ಲ ಕಷ್ಟ ಸುಖ ಎಲ್ಲವನ್ನೂ ನೀವು ನಮ್ಮ ವೀಕ್ಷಕರಿಗೆ ತಮ್ಮ ಅನುಭವವನ್ನು ಹಂಚ್ಕೊಂಡಿದ್ದೀರಾ. ತುಂಬ ಧನ್ಯವಾದಗಳು, ನಿಮ್ಮ ಕೃತಜ್ಞತೆಗಳನ್ನು ಸಲ್ಲಿಸ್ತಿದ್ದೀವಿ. ಖಂಡಿತ ರಾಮ ಸರ್, ನನಗೂ ಕೂಡ ಖುಷಿ ಆಯಿತು. ನೀವು 2-3 ಸಾರಿ ಕರೆದ್ರಿ, ನಾವು ಸಮಯದ ಅಭಾವದಿಂದ ಬರೋಕ್ಕಾಗಲಿಲ್ಲ. ಇವತ್ತು ಬಂದು ನಿಮ್ಮ ಸಿಲ್ವರ್ ಸ್ಕ್ರೀನ್ 23 ಯೂಟ್ಯೂಬ್ ಚಾನಲ್ಗೆ ಶುಭವಾಗಲಿ, ಒಳ್ಳೆಯದಾಗಲಿ. ಇದು ಎಲ್ಲ ರಾಜ್ಯದ ಎಲ್ಲ ಜನತೆಗೂ ಆದಷ್ಟು ಬೇಗ ಮುಟ್ಲಿ. ಇದರಿಂದ ನಿಮಗೊಂದು ಶ್ರೇಯಸ್ಸು ಯಶಸ್ವಿ ಆಗಲಿ ಅಂತ ನಾನು ಈ ಮೂಲಕ ನಿಮಗೆ ಶುಭ ಹಾರೈಸ್ತೀನಿ. ಒಳ್ಳೆಯದಾಗಲಿ. ನನ್ನ ಕರೆಸಿ ಒಂದಷ್ಟು ನನ್ನ ಅನುಭವದ ಮತ್ತು ಜೀವನದ ಅಮಲುಗಳನ್ನ, ವಿಚಾರಗಳನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ, ಜನತೆ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಮನಪೂರ್ವಕವಾದ ಧನ್ಯವಾದಗಳನ್ನ ನಿಮ್ಗೆ ಅರ್ಪಿಸ್ತೀನಿ. ಸಿಲ್ವರ್ ಸ್ಕ್ರೀನ್ 23 ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡೋ ಎಲ್ಲರೂ ದಯಮಾಡಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಟ್ಟು ಈ ಚಾನಲನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ನಿಮಗೂ ಒಳ್ಳೆಯದಾಗಲಿ, ನಮ್ಮ ಸ್ನೇಹಿತರು ರಾಮ್ ಅವ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.